ಅದು ವೈ ಅನುಶ್ರೀ ಅಲ್ಲ, ವೈ ವಿಮೆನ್. ಮಯೂರ 1 ಕೋಟಿ ಮನೆ ತಗೊಂಡ್ರೆ ಸಾಧನೆ, ಅನುಶ್ರೀ 1 ಕೋಟಿ ಮನೆ ತಗೊಂಡ್ರೆ ಅದು ಸಾಧನೆ ಅಲ್ಲ, ಅದು ಬೇರೆನೆ. ಫಿಸಿಕಲ್ ರೇಪ್ ಬೇರೆ, ಮೆಂಟಲ್ ರೇಪೂ ಇದೆ. ಕಿತ್ತು ತಿನ್ನೋಷ್ಟು ಮಾತುಗಳು. ಕೆಲವರು ಸೈಕೋಪ್ಯಾತ್ಸ್ ಇರ್ತಾರೆ ಗೊತ್ತಾ, ಎಂತೆಂಥ ಕೆಟ್ಟ ಕಮೆಂಟ್ಸ್ಗಳೆಲ್ಲ ಹಾಕಿದ್ದಾರೆ. ಕರ್ಕೊಂಡೋಗಿ ಅವಳಿಗೆ ಖಾರ ಪುಡಿ ಹಾಕಿ, ದ ಕೈಂಡ್ ಆಫ್ ವರ್ಡ್ಸ್, ದ ಕೈಂಡ್ ಆಫ್ ಕಮೆಂಟ್ಸ್. ನನ್ನ ಲೈಫಲ್ಲಿ ನಾವು ಅಷ್ಟು ಕಷ್ಟದಲ್ಲಿದ್ದಾಗಲೂ ಕೂಡ ನಾವೊಂದು ಡಿಪ್ರೆಷನ್ಗೆ ಹೋಗ್ತೀವಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಡ್ರಗ್ ಕೇಸಿಗೆ ಬಂದಾಗ ಓಕೆ, ದಿವ್ಸಕ್ಕೆ ಒಂದೊಂದು ಹೆಸರು ಬರ್ತಾ ಇತ್ತು. ಇಷ್ಟು ವರ್ಷ ಆದ್ಮೇಲೆ ನಂಗೆ ಅದು ಜಸ್ಟಿಫಿಕೇಶನ್, ಕ್ಲಾರಿಫಿಕೇಶನ್ ಕೊಡೋ ಅಗತ್ಯ ಏನೂ ಇಲ್ಲ. ಓಕೆನಾ, 25 ವರ್ಷ ನಾವು ಬದುಕಿದೀವ, ಇದೀವ, ಸತ್ತಿದೀವ, ಊಟ ಮಾಡಿದ್ವ, ಒಂದಿನಾನೂ ನಮ್ಮನ್ನು ಕೇಳದೇ ಇರೋಂಥ ವ್ಯಕ್ತಿ ಸಡನ್ ಆಗಿ ಬಂದಾಗ ನಾವೇನಂತ ಆಕ್ಸೆಪ್ಟ್ ಮಾಡೋದು? 25 years ಬ್ಯಾಕ್ ಸಡನ್ಲಿ ಡಿಸಪಿಯರ್ಡ್. ನೀವು ವಾಪಸ್ ಬರಬೇಕು ಅಂದಾಗ ನೀವು ನಮ್ಮ ಹತ್ರ ಬರಬೇಕಿತ್ತು. ಟಿವಿಗೆ ನೀವು ಟಿವಿಗೆ ಹೋಗಿ ಕೂತ್ಕೊಂತೀರಾ. ಇದೇ ಪಾಪ ಗಂಡು ಮಕ್ಳನ್ನ ಯಾರಾದ್ರೂ ಅವ್ರ ತಂದೆ ಏನಾದರೂ ಬಿಟ್ಟು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಾಡಿದ್ದು ಕರೆಕ್ಟ್ ಕಾಣೋನು ಅಂತ. ಯಾಕೆ ನಾವು ಮಾಡೋದು ತಪ್ಪ? ನೀವು ಮಕ್ಳು ಹುಟ್ಟಿಸೋದು ಇಂಪಾರ್ಟೆಂಟ್ ಅಲ್ಲ, ಆ ಮಕ್ಳಿಗೆ ಒಳ್ಳೆ ತಂದೆ ತಾಯಿ ಆಗೋದು ಇಂಪಾರ್ಟೆಂಟು. ನನ್ನ ವಾಹಿನಿಯವ್ರ ಜೊತೆ ನಾನು ಯಾವತ್ತು ನಾನು ಅದು ಮಾಡಲ್ಲ, ನಾನು ಯಾವತ್ತೂ ಹೇಳಿಲ್ಲ. ಏನು ಮಾಡಬೇಕು? ಓಕೆ ಇದಾ ಸರ್, ಓಕೆ ಸರ್, ಡನ್ ಸರ್. ನಾನು ಅಷ್ಟು ಚೆನ್ನಾಗಿ ನನ್ನ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಮಾಡೋದಕ್ಕೆ ಇದುವರೆಗೂ ಕೆಲಸ ನನ್ನ ಕೈ ಹಿಡಿದಿದೆ. ನಾನು ನನ್ನ ಕೆಲಸವನ್ನು ಇಷ್ಟಪಟ್ಟಾಗ ಮಾತ್ರ ಇನ್ ರಿಟರ್ನ್ ಕೆಲಸ ನನ್ನನ್ನು ಇಷ್ಟಪಡುತ್ತೆ. ಸೂಪರ್. ಹೊಟ್ಟೆ ಹಸಿವೆ ಕನ್ನಡ ಕಲಿಸ್ಕೊಟ್ಟಿದ್ದು, ಹೊಟ್ಟೆ ಹಸಿವೆ ಅವಕಾಶಗಳನ್ನ ತಂದುಕೊಟ್ಟಿದ್ದು, ಹಸಿವಿರ್ಬೇಕು ಅನ್ನೋದು ಅದಕ್ಕೆ ಅಂದ್ಕೊತೀನಿ. ಇವಾಗ ನಾನು ಏನು ನೋಡ್ತಿದ್ದೀನಲ್ಲ, ನಾನು ಇದಕ್ಕೆ ಅರ್ಹಳು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅಷ್ಟು ಸ್ಟ್ರಗಲ್ ನೋಡ್ಕೊಂಡು ಬಂದಿರೋಳಿಗೆ ದೇವ್ರು ಇಷ್ಟು ಕೊಟ್ಟಿಲ್ಲ ಅಂದರೆ ದೇವರೇ ಇಲ್ಲ ಅನ್ಸ್ಬಿಡುತ್ತೆ ಅವಾಗ. ನಮ್ಮ ಕರ್ನಾಟಕದ ಹೆಮ್ಮೆ ಅಂದರೆ ಅನುಶ್ರೀ ಆನ್ ಗೋಲ್ಡ್ ಕ್ಲಾಸ್. ಹಾಯ್, ಹಲೋ, ನಮಸ್ಕಾರ. ನಾನು ಸ್ಟೈಲಲ್ಲಿ ನಮಸ್ಕಾರ ಗುರು, ನಾನೇ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಯೂಟ್ಯೂಬಲ್ಲಿ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರಾಸ್ ಓವರ್ ಅಂತಲೇ ಹೇಳ್ಬೋದು. ಏನು ಇಂಟ್ರೊಡಕ್ಷನ್ ಆ ಥರ ಏನೂ ಕೊಡೋಕ್ಕೆ ಹೋಗಲ್ಲ. ಒನ್ ಆ್ಯಂಡ್ ಓನ್ಲಿ ದ ಬಿಗ್ಗೆಸ್ಟ್ ಎವರ್ ಪರ್ಸನ್. ಇವ್ರ ಶೋನ ನೋಡ್ತಾ ನಾವು ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದೀವಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಎಸ್, ಫೈನಲಿ ಚೇಸ್ ಮಾಡ್ತಾ 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 ಕಳೆದ 6 ವರ್ಷಗಳಿಂದ ಚೇಸ್ ಮಾಡ್ತಾ ದಿಸ್ ಈಸ್ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಹ್ಯಾವಿಂಗ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂದರೆ ಅನುಶ್ರೀ ಆನ್ ಗೋಲ್ಡ್ ಕ್ಲಾಸ್. ನಮಸ್ಕಾರ ಪುನೀತ ಕನ್ನಡಿಗರಿಗೆ ನಮಸ್ಕಾರ. ನಮಸ್ಕಾರ ಗುರು ಮಯೂರ. ಹೌ ಆರ್ ಯು? ವೆರಿ ಗುಡ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಹೇಳಿದ್ನಲ್ಲ, ಈ ಥರ ಹಾಗೆ ಆ ಥರ ಹಾಗೆ ಇವರು ಕಳೆದ ಒಂದು 10 ವರ್ಷದಿಂದ 15 ವರ್ಷದಿಂದ 25 ವರ್ಷದಿಂದ. ಹೌದು, ಬೇಡ, ಅದು ಸೂಟ್ ಆಗಲ್ಲ ನನಗೆ. ಅವೆಲ್ಲ ಅನುಗ್ ಬಿಟ್ಬಿಟ್ಟಿದೀವಿ. ಫಸ್ಟ್ ಟೈಮ್ ಆ ಕೌಚಲ್ಲಿ ಅಂದ್ರೆ ನನಗೆ ಎದುರುಗಡೆ ಅಲ್ಲಿ ಅನು ಅಫ್ಕೋರ್ಸ್ ಶಿ ಇಸ್ ಸ್ಯಾಟ್ ಐ ಥಿಂಕ್ ಇನ್ ಫಸ್ಟ್ ಪಾಡ್ಕಾಸ್ಟ್. ಸೆಕೆಂಡ್ ಇದು ಸೆಕೆಂಡ್ ಫಸ್ಟ್ ಒಂದು ತುಳು ಇದ್ರ ಮಂಗಳೂರಲ್ಲಿ. ಅದು ಚೆನ್ನಾಗಿತ್ತು. ಆಕ್ಚುಲಿ ನಮ್ಗೆ ಅರ್ಥ ಆಗ್ಲಿಲ್ಲ. ಅದೇ ಸಬ್ ಟೈಟಲ್ಸ್ ಹಾಕಿದ್ರೆ ಪ್ರಾಯಶಃ ಅರ್ಥ ಆಗ್ಬೋದಾಗಿತ್ತೇನೋ. ಬಟ್ ಸ್ಟಿಲ್ ಯಾಕೆ ಹೇಳಿದೆ ಅಂತಂದ್ರೆ, ಮೋರ್ ಎನಿಥಿಂಗ್ ಇಲ್ಲಿ ಬರೋ ಕೌಚಲ್ಲಿ ಕೂತ್ಕೊಳ್ಳೋರಿಗೆ ಎಲ್ಲರೂ ಹೇಳ್ತಾರೆ, ಸರ್ ನಿಮ್ಮ ಕೌಚಲ್ಲಿ ಕೂತ್ಕೊಂಡಾಗ ನಿಮ್ಗೆ ಆ್ಯಕ್ಚುಲಿ ಅವ್ರು ಮುಂಚೆನೇ ಗೊತ್ತಿರ್ತಾರೆ ಅನ್ಸುತ್ತೆ, ಯು ಹ್ಯಾವ್ ಸಮ್ ಕ್ಲೋಸ್ ಬಾಂಡಿಂಗ್ ವಿತ್ ದೆಮ್ ಇಲ್ಲ ಅಂತ. ಅದು ಕೂಡ ನಿಜ. ಇಟ್ಸ್ ನಾಟ್ ಅಬೌಟ್ ಐ ನೋ ಹರ್ ಓನ್ಲಿ ಥ್ರೂ ಯೂಟ್ಯೂಬ್ ಆರ್ ಎನಿಥಿಂಗ್ ಅಂತಲ್ಲ. ಇಟ್ ಗೋಸ್ ವೇ ಲಾಂಗ್ 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 ಲಾಂಗ್. ಲಿಟ್ರಲಿ ಒನ್ ಆಫ್ ದ ಪರ್ಸನ್ಸ್ ಐ ಹ್ಯಾವ್ ಸೀನ್ ಒಂಥರ ಈ ರ್ಯಾಕ್ಸ್ ಟು ರಿಚ್ ಸ್ಟೋರಿ ಅಂತ ಹೇಳ್ತಾರಲ್ಲ, ಫ್ರಮ್ ನೋವೇರ್ ಟು ಸಮ್ವೇರ್, ಒನ್ ಆಫ್ ದ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ಜರ್ನೀಸಲ್ಲಿ ಇರುವಂಥ ಸಾಧಕರಲ್ಲಿ. ಹಾಗಾಗಿ ಅದನ್ನು ನೋಡಿ ಖುಷಿ ಆಗತ್ತೆ ನನಗೆ. ಇಟ್ಸ್ ಬೀನ್ ಆಲ್ವೇಸ್ ಒಂಥರ ವೆರಿ ಇನ್ಸ್ಪೈರಿಂಗ್ ಜರ್ನಿ ಆಫ್ ನಮ್ಮ ಅನುಶ್ರೀ ಅವರ ಜರ್ನಿ. ಸ್ವಲ್ಪ ಕೇಳಕ್ಕೆ ಇವೆಲ್ಲ, ಯಾಕಂದ್ರೆ ನಾವು ಬೇರೆಯವ್ರಿಗೆ ಹೇಳಿ ಹೇಳಿ ಅಲ್ವಾ, ನಮಗೆ ಯಾರು ಹೇಳಿದಾಗ ಒಂಥರ ಮುಜುಗರ. ಏನಿಲ್ಲ, ಅದೇನೋ ಹೇಳ್ತಾರಂತಲ್ಲ, ಯಾರು ಕಾಂಪ್ಲಿಮೆಂಟ್ ಕೊಟ್ಟಾಗ ಅಬಂಡೆನ್ಸ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು. ತಗೋಬೇಕು, ತಪ್ಪೇ ಇಲ್ಲ ಅಲ್ವಾ? ತಗೋಬೇಕು. ಮತ್ತೆ ಹೇಗಿದೆ ಹೌಸ್ ಜರ್ನಿ, ಹೌಸ್ ಲೈಫ್? ವೆರಿ ಗುಡ್, ಟಚ್ಡ್. ಖುಷಿಯಾಗಿದ್ದೀನಿ, ಬೇಸಿಕಲಿ ನೆಮ್ಮದಿಯಾಗಿದ್ದೀನಿ, ಅದು ಬಹಳ ಇಂಪಾರ್ಟೆಂಟು. ಅಬ್ಸಲ್ಯೂಟ್ಲಿ. ಐ ಆಮ್ ಎಂಜಾಯಿಂಗ್ ಮೈ ಲೈಫ್, ಕೆಲಸ, ಪರ್ಸನಲ್ ಲೈಫ್ ನಡೀತಾ ಇದೆ. ರೋಷನ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ.
ರೋಷನ್ ಅಂದಿದ ತಕ್ಷಣ ಎಷ್ಟು ಬ್ಲಶ್ ಆಗ್ತಾ ಇದಾರೆ ನೋಡಿ. ಅಲ್ಲ ಸುಮಾರು ಜನ ಆಕ್ಚುಲಿ ಕೌಚಲ್ಲಿ ಪಕ್ಕದಲ್ಲಿ ರೋಷನ್ ಕರ್ಸಿ ಏ ಬೇಡ, ಅವ್ರು ಮಾತಾಡೋರು ಸಖತ್. ಯಾರು ಹೇಳಿದ್ರೆ ನಂಬೋದೇ ಇಲ್ಲ. ಅವ್ನು ತುಂಬಾ ಅಂದ್ರೆ ನಾಚಿಕೆ ಅಂತ ಅಲ್ಲ, ಬೇರೆಯವ್ರ ಮುಂದೆ ನಾಚಿಕೆ. ಅದರ್ವೈಸ್ ಈಸ್ ಲೈಕ್ ಫುಲ್ ರೆಬೆಲ್ ಅವನು. ಲೈಕ್ ಯಾವ ಥರ ಅಂದರೆ ಆಫ್ ರೋಡಿಂಗ್ ಹೋಗೋಷ್ಟು ರೆಬೆಲ್ ಅವನು, ಓಕೆನಾ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ಯಾಮ್ರಾ, ಮೈಕ್ ಅಂತ ಎಲ್ಲ ಹೇಳ್ಬಿಟ್ರೆ ಪಾಪ ಅನ್ನೆಸೆಸರಿ ಸ್ವೆಟ್ ಆಗ್ಬಿಟ್ಟು ನಮ್ಮ ಕುಟುಂಬ ವಾಟ್ಸಿಗೆ ಬಂದುಬಿಟ್ಟು ಅವನಿಗೊಂಥರ ಮಳೆ, ಫುಲ್ಲು ಮಳೆ, ಬಾಡಿಲೆಲ್ಲ ನೀರು. ಆ್ಯಂಡ್ ದಟ್ ಡೇ ಈ ಸೆಡ್ ಐ ಆಮ್ ನಾಟ್ ಕಮಿಂಗ್ ಎನಿವೇರ್. ಅವನು ಏನು ಮಾತುಕತೆ ಏನೇ ಇದ್ರು ಬರೀ ನನ್ನ ಮುಂದೆ ಮಾತ್ರ. ನಾನೇ ಅಕಸ್ಮಾತು ಓಕೆ ಮನೇಲಿ ಸೆಲ್ಫಿ ತೊಗೊಂಡ್ರೆ ಸ್ವಲ್ಪ ಈಸ್ ಕಂಫರ್ಟೇಬಲ್. ನಾನು ಅವನೆಲ್ಲಾದರೂ ಹಾಲಿಡೇಗೆ ಎಲ್ಲಾದರೂ ಆಚೆ ಹೋದಾಗ ಏನಾದ್ರು ಯಾರ ಹತ್ರ ಫೋಟೋ ಸಾಕು 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 ಆ ಥರ. ನಾನೇರು ಒಂಚೂರು ಹಿಂಗೆ ತಿರ್ಗಾಡ ಅಂತಂದರೆ ಆ ಥರ. ಬೈ ಮೋಸ್ಟ್ ಆಫ್ ದ ಟೈಮ್ಸ್ ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ಸಮನ್ ಬಾಯ್ ಬಡಕೆ ಅಂತಿಲ್ಲ ಆಯ್ತಾ, ಸಮನ್ ಇಸ್ ವೆರಿ ಒಂಥರ ವೆರಿ ಎಕ್ಸ್ಟ್ರೋವರ್ಟ್, ಟಾಕಟಿವ್. ಇಂಥವ್ರಿಗೆ ಒಂಥರ ವೆರಿ ಶೈ ಇಂಟ್ರೋವರ್ಟ್ ಪಾರ್ಟ್ನರ್ಸ್. ನೋ ಮಯೂರ ಈಸ್ ನಾಟ್ ಶೈ. ಶೈ ಏನೇನೋ ನಂದ ಚಾನ್ಸೇ ಇಲ್ಲ. ಅವ್ನು ಶೈ ಇಲ್ಲ, ಅವ್ನು ಭಯಂಕರ ಜೋರಿದ್ದಾನೆ. ನನಗಿಂತ ಮಾತು ಜಾಸ್ತಿ, ಸಖತ್ ಕಾಲೆಳಿತಾನೆ ಎಲ್ಲಾರ್ದು. ಅದೇ ನಮ್ಮ ಸರ್ಕಲ್ ಅಲ್ಲಿ ಮಾತ್ರ. ಸೊ ಐ ಡೋಂಟ್ ಥಿಂಕ್ ಸೊ ಈಸ್ ಇಂಟ್ರೋವರ್ಟ್ ಅಂತ ಅಲ್ಲ, ಪಾಪ ಅವ್ನು ಕ್ಯಾಮ್ರಾ ಪರಿಚಯನೇ ಇಲ್ಲ. ಈಸ್ ನೆವರ್ ಕಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ಓಕೆನಾ. ಹಂಗಾಗಿ ಮೇ ಬಿ ಇಲ್ ಟೇಕ್ ಇಯರ್ಸ್ ಅನ್ಕೊಂತೀನಿ ಫಾರ್ ಹಿಮ್ ಟು ಬಿಕಮ್ ಕಾಮರ್. adjusted, get accustomed. ನಮಗೆ ಇದು ಈ ಮೈಕು ಕ್ಯಾಮ್ರಾ ಇಲ್ಲ ಅಂದರೆ ನನಗೆ 2 ದಿನ ಆದಮೇಲೆ ನಿದ್ದೆ ಬರೋದಿಲ್ಲ. ಲೈಕ್ ನಾವೇ ಕ್ಯಾಮ್ರಾ ಇಟ್ಬಿಟ್ಟು ಹಾಯ್ ನಮಸ್ಕಾರ ಈ ಥರ ಎಲ್ಲ ನಾವು ಹೇಳ್ಕೋಬೇಕು ಅನ್ಕೊತೀನಿ. ಅವ್ರಿಗೆಲ್ಲ ಅದು ಬಂದರೆ ನಿದ್ದೆ ಬರೋದು. ಸೊ ಇಟ್ಸ್ ಡೆಫಿನೆಟ್ಲಿ ನಾಟ್ ಇಂಟ್ರೋವರ್ಟ್. ಮೇ ಬಿ ಹಿಲ್ ಟೇಕ್ ಸಮ್ ಟೈಮ್ ಅನ್ಕೊಂತೀನಿ. ಪರವಾಗಿ. No, I'm sure you have spoken about him in many occasions, Alinta, but still, when was the first time you met him? ನಾನು ಆ್ಯಕ್ಚುಲಿ ರೋಷನ್ನ ಮೀಟ್ ಮಾಡಿದ್ದು ಎಂಥ ಮಜಾ ಅಲ್ಲ ಇದು. ನಾನು ರೋಷನ್ನ ಮೀಟ್ ಮಾಡಿದ್ದು ಅಪ್ಪು ಸರ್ ಅವರ ಫೇವ್ರೆಟ್ ಜಾಗ ಹೊಸಪೇಟೆಯಲ್ಲಿ. ಅಪ್ಪು ಸರ್ಗೆ ಹೊಸಪೇಟೆ ಅಂದ್ರೆ ಬಹಳ ಇಷ್ಟ. ಅವರೆಲ್ಲ ಸ್ಟೇಜ್ ಅಲ್ಲಿ ಹೇಳ್ತಾರೆ, ಯಾರು ನನ್ನ ಕೈ ಬಿಟ್ರು ಹೊಸಪೇಟೆ ಜನ ಕೈ ಬಿಡಲ್ಲ. ಅಪ್ಪು ಸರ್ ಅವ್ರ ಡೆನ್ ಅದು ಓಕೆನಾ. ಅವ್ರು ಹೆಂಗಿದೆ ಅಲ್ಲ ಸಿಂಕು. ಸೊ ರೋಷನ್ ಮತ್ತೆ ಶ್ರೀದೇವಿ ಫ್ರೆಂಡ್ಸು, ಯಾವಾಗ ಕಾಲೇಜಿಂದಾನು ಕ್ಲೋಸ್ ಫ್ರೆಂಡ್ಸ್ ಅವರಿಬ್ರು, ತುಂಬಾ ಬಡೀಸ್, ತುಂಬಾ ಬೆಸ್ಟ್ ಬಡೀಸ್. ಸೊ ಐ ಮೆಟ್ ಹಿಮ್ ಥ್ರೂ ಹರ್. ಬಟ್ ಅವಾಗೆಲ್ಲ ಮೀಟ್ ಮಾಡಿದಾಗ ನಾನು ಹಾಯ್ ಬಾಯ್ ಆ ಥರ ಅಷ್ಟೇ, ಜಾಸ್ತಿ ಮಾತಾಡಿಲ್ಲ. ನಾವೆಲ್ಲ ಅಲ್ಲೆಲ್ಲೋ ಹೋಗಿ ಒಂದು ಸ್ಪಾಟಲ್ಲಿ ಎಲ್ಲ ಹೋಗಿ 4-5 ಫೋಟೋ ಆ್ಯಂಗಲ್ ಎಲ್ಲ ತೊಗೊಂಡಾಗ ಹಿ ವಾಸ್ ಓನ್ಲಿ ಕ್ಲಿಕ್ಕಿಂಗ್ ಎಲ್ಲರದ್ದು ಫೋಟೋಸ್ ಎಲ್ಲ. ದೆನ್ ಐ ಸೆಡ್ ಚೆನ್ನಾಗಿದೆ ಫೋಟೋಸ್ ಕಳಿಸಿ. ಇಸ್ ಲೈಕ್ ನಂಬರ್ ಇಲ್ಲ ಹಂಗೆ ಕಳಿಸಿ. ಅಲ್ಲ ನಂಬರ್ ಇಲ್ಲ ಏರ್ ಡ್ರಾಪ್ ಮಾಡಿ. ಅಲ್ಲಿವರೆಗೂ ಹುಡುಗನಿಗೆ ಏರ್ ಡ್ರಾಪ್ ಇದೆ ಅನ್ನೋದೇ ಗೊತ್ತಿಲ್ಲ. ಅವನಿಗೆ ಫುಲ್ ಬೇಜಾರಾಗುತ್ತೆ, ಏರ್ ಡ್ರಾಪ್ ನಂಬರ್ ಕೇಳಿ. ಆಕ್ಚುಲಿ ಅವರು ದಟ್ ವಾಸ್ ಇಂಡೈರೆಕ್ಟ್ ವೇ ಆಫ್ ಟೇಕಿಂಗ್ ದ ನಂಬರ್. ಓಕೆನಾ, ಯು ಬೀಯಿಂಗ್ ಯು, ನಾನು ಯಾಕೆ ನಂಬರ್ ಕೊಡ್ಲಿ ಗುರು, ನಾನು ಯಾರಿಗೂ ಕೊಡಲ್ಲ ನಂಬರ್. ಅಂಡ್ ಅವನಿಗೆ ಏರ್ ಡ್ರಾಪ್, ಹೌದು ನಿಮ್ ಫೋನಲ್ಲಿ ಅವ್ನು ಏರ್ ಡ್ರಾಪ್ ಅಂತಾನೆ ಗೊತ್ತಿರ್ಲಿಲ್ಲ. ಏರ್ ಡ್ರಾಪ್ ಮಾಡಿದ ಅದಾದ್ಮೇಲೆ ಟೆಕ್ನಿಕಲ್ ಸ್ಕಿಲ್ಸ್ ಬೈ ದ ವೇ. ಆಮೇಲೆ ಹಿ ಕೆಪ್ಟ್ ಆಸ್ಕಿಂಗ್ ಶ್ರೀದೇವಿ, ನಾನು ಐ ವಾಂಟ್ ಟು ಟೇಕ್ ಹರ್ ಔಟ್ ಫಾರ್ ಅ ಕಾಫಿ ಅಂತ ಹೇಳಿ. ಮಯೂರ, ಇಫ್ ಐ ಟೆಲ್ ದಿಸ್ ಯಾರೂ ನಂಬಲ್ಲ. ನನ್ನ ಲೈಫಲ್ಲಿ ನನ್ನ ಇದುವರೆಗೂ ಯಾರು ನಿನ್ನ ಆಚೆ ಕಾಫಿ ಕರ್ಕೊಂಡು ಹೋಗ್ಬೇಕಂತ ಜನ್ಮದಲ್ಲಿ ಕೇಳಿಲ್ಲ. ಯಾರು ಕೇಳಿಲ್ಲ. ಇದರ್ ದಿ ಥಿಂಗ್ ನಂಗೆ ತುಂಬ ಆಟಿಟ್ಯೂಡ್ ಇದೆ ಅಂತ ಅನ್ಕೊಂತಾರೆ. ಮೇ ಬಿ ನಾನು ಫಸ್ಟ್ ಮೀಟ್ ಮಾಡಿದ ತಕ್ಷಣ, ಅಥವಾ ನಾಟ್ ವರ್ತ್ ಅಂತ ಅನ್ಕೊಂತಾರೆ. ಎರಡೇ ಅಲ್ಲಲ್ಲ, ಅಷ್ಟೇ ಆಗೋದು, ಬೇರೆ ಏನಲ್ಲ, ಓಕೆನಾ. ಬಟ್ ತುಂಬಾ ಜನ ಅನ್ಕೊಂತಾರೆ ನಾನು 15-20 ವರ್ಷದಲ್ಲಿ ಯಾರು ಕಾಫಿಗೆ ಬನ್ನಿ ಅಂತ ಕೇಳಿಲ್ಲ. ಅಫ್ಕೋರ್ಸ್ ಬೇಡದೇ ಇರೋರೆಲ್ಲ ಕೇಳಿದ್ದಾರೆ. ಅನ್ವಾಂಟೆಡ್ ಪೀಪಲ್, ಅವಾಗೆಲ್ಲ ವಿಷ ಹಾಕೋಣ ಅನ್ನೋ ಥರ ಎಲ್ಲ ಅನ್ಸಿರುತ್ತೆ ನಂಗೆ. ಕಾಫಿಲಿ ಬೇಡದಿರೋರು, ಆ ರ್ಯಾಡರಲ್ಲೇ ಇರೋದಿಲ್ಲ ಗೊತ್ತಾ, ಅವರೆಲ್ಲ ಜಸ್ಟ್ ಗೋ ಆ ಥರ. ಬಟ್ ಒಂದು ಹುಡುಗ ಯಾವತ್ತು ನನಗೆ ಕಾಫಿಗೆ ಕೇಳಿಲ್ಲ. ಇವಳು ಸಡನ್ ಆಗಿ ಶ್ರೀ ನನಗೆ ಮೈ ಫ್ರೆಂಡ್ ವಾಂಟ್ಸ್ ಟು ಟೇಕ್ ಯುವರ್ ಫಾರ್ ವಾಟ್ ಅಂತಂದೆ. ಭಯ ಆಗೋಯ್ತು, ನಾನು ಹೆಂಗಾದ್ರು ರಿಯಾಕ್ಟ್ ಮಾಡ್ಬಿಡ್ತೀನಾ ಅಂತ ಹೇಳ್ಬಿಟ್ಟು. ಆಮೇಲೆ ಅವನು ಶಿ ಸ್ಟಾರ್ಟೆಡ್ ಶೇರಿಂಗ್ ದ ಮೆಸೇಜಸ್ ವಾಟ್ ಈಸ್ ಲೈಕ್. ಕೇಳು ಶ್ರೀ ಮೋಸ್ಟ್ಲಿ ಬೇಸಿಗೆ ಇದೆ ಅಲ್ವಾ, ಅದಕ್ಕೆ ಮೋಸ್ಟ್ಲಿ ಬರ್ತಾ ಇಲ್ಲ. ನಾನು ಅಟ್ಲೀಸ್ಟ್ ಐಸ್ ಕ್ರೀಮ್ ಆದರೂ ಕೊಡಿಸ್ತೀನಿ, ಅವಳಿಗೆ ಐಸ್ ಕ್ರೀಮ್ ಇಷ್ಟ ಅಲ್ವಾ, ಬಟ್ ಬಿಡೋದಿಲ್ಲ. ಬಿಫೋರ್ ಐ ಡ್ರಿಂಕ್ ಕಾಫಿ. ಆಮೇಲೆ ದೆನ್ ಐ ಮೆಟ್ ರಾಜ್ ವಿಷಯಕ್ಕೆ ಹೇಳಿದೆ, ರಾಜ್ ಈ ಥರ ಒಂದು ಹುಡುಗ ನನಗೆ ಕಾಫಿ ಕರ್ಕೊಂಡು ಹೋಗ್ಬೇಕಂತೆ. ಸೊ ರಾಜ್ ಗೊತ್ತಲ್ಲ, ಸೊ ಅಂತ. ಅಲ್ಲ ಅಕಸ್ಮಾತು ಹಿಂಗೆ ಹೋಗೋದು ಎಲ್ಲ ಅದರಲ್ಲಿ ಏನಿದೆ, ಅಲ್ಲ ನಾನು ಮೀಟ್ ಮಾಡಿದಾಗ ನನ್ನ ಜ್ಯೂಸಲ್ಲಿ ಏನಾದರೂ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಎಕ್ಸಾಕ್ಟ್ ಥಿಂಗ್ ನಾನು ಅವ್ನಿಗೆ ಹೇಳಿ. ಆ್ಯಂಡ್ ರಾಜಲ್ಲೇ
ನೀನು ದೊಡ್ಡ ಮಿಸ್ ಯೂನಿವರ್ಸು, ಐಶ್ವರ್ಯ ರೈ ನೀನು, ನಿಂಗೆ ಜ್ಯೂಸಲ್ಲಿ ಬೇರೆ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ. ಅಲ್ಲ ನನಗೆ ನಾನು ಐಶ್ವರ್ಯ ರೈ ಗುರು ನಾನು ಆಕ್ಚುಲಿ ಯೋಚನೆ ಆಗಿಲ್ಲಲ್ಲ. ರಾಜ್ ಹೆಂಗಂದ್ರೆ ರಿಯಾಲಿಟಿ ತೋರಿಸ್ಬಿಡ್ತಾನೆ ಸುರ್ ಅಂತ. ಅವಾಗ ಅಲ್ಲಿವರೆಗೂ ಐಶ್ವರ್ಯ ರೈ ಫೀಲಲ್ಲಿ ಇರ್ತೀವಿ, ಸುರ್ ಅಂತ ಕೆಳಗಡೆ ಯಾರು ಕೆಳಗಡೆ. ಐ ವಾಸ್ ಲೈಕ್ ಹೌದಾ. ಸೊ ಅವಾಗ ಐ ರಿಮೆಂಬರ್ ರಾಜ್ ಮತ್ತೆ ಚೈತ್ರ ಜಯಾಚಾರ್ ಕರೆಕ್ಟ್ ಇಬ್ರು ಇದ್ರು. ನಾವು ಎಲ್ಲೋ ಶೋಸ್ಗೆಲ್ಲ ಹೋಗಿದ್ವಿ, ಆಮೇಲೆ ಒಟ್ಟಿಗೆ ನಮ್ಮ ಮನೆಗೆ ಬಂದಿದ್ರು, ಊಟ ಮಾಡ್ತಿದ್ವಿ. ಅವಾಗ ಹೇಳಿದ್ದು. ಸೊ ಚೈತ್ರ ಇಸ್ ಲೈಕ್ ಫುಲ್ ಬೂಸ್ಟ್ ಮಾಡೋದು. ಚೈತ್ರ ಜಯಾಚಾರ್ ಯಾ ಬ್ರೋ ಯಾ ಯು ಶುಡ್ ಗೋ, ಐ ಥಿಂಕ್ ಯು ಶುಡ್ ಜಸ್ಟ್ ಗೋ ಮೀಟ್ ಹಿಮ್ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಇವರೆಲ್ಲ ಹೇಳಾದ್ಮೇಲೆ ರಾಜ್ ಹೇಳ್ದ ಸೊ ವಾಟ್ ಗೋ ಮೀಟ್ ಯು, ಮೇ ಬಿ ನಿಂಗೊಬ್ಬ ಒಳ್ಳೆ ಸ್ನೇಹಿತ ಸಿಗ್ಬೋದು. ಬಿಕಾಸ್ ರಾಜ್ಗೆ ನನ್ನ ಗುಣ ಗೊತ್ತಿತ್ತು. ಲೈಕ್ ಹೆಂಗೆ ಅಂದರೆ ನನಗೆ ಯಾರು ಜಾಸ್ತಿ, ನಾನು ನಿಜ ಹೇಳ, ನಾನು ರಾಜ್ನ ಮೀಟ್ ಆಗೋವರೆಗೂ ನನಗೆ ಬರೀ ಒಂದು 4ರಿಂದ 5 ಜನ ಸ್ನೇಹಿತರು ಮಾತ್ರ ಇದ್ದಿದ್ದು, ಬೆರಳೆಣಿಕೆಯ ಸ್ನೇಹಿತರು. ನಾನು ಯಾವಾಗ ರಾಜ್ನ ಮೀಟ್ ಮಾಡಿದೆ, ರಾಜ್ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಆಗ್ಬಿಟ್ರು. ರಾಜ್ ಈಗಲೂ ತಮಾಷೆ ಮಾಡ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ 7 ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಇವಾಗ ಅನ್ನೋ ಥರ. ಅಲ್ಲಿವರೆಗೂ ಯಾರು ಕೂಡ ಅಷ್ಟು ನಿನಗೆ 5 ಜನ ಲೈಕ್ ಎಣಿಸ್ಬೋದು. ಅಂಜಲಿ, ಪ್ರಮೋದ್, ಆಮೇಲೆ ವರುಣ, ಈ ತರ ಒಂದು 4-5 ಜನ ಫ್ರೆಂಡ್ಸ್ ಅಷ್ಟು ಬಿಟ್ಟರೆ. ಇಂಡಸ್ಟ್ರಿ ಅಂದ್ರೆ ಲೈಕ್ ನಾಟ್ ಲೈಕ್ ಆಕ್ಟರ್ಸ್ ಇವರು. ಹಾ ಆಕ್ಚುಲಿ ತುಂಬಾ ಅದೊಂದು ಭ್ರಮೆ. ನಾವೆಲ್ಲ ಇಂಡಸ್ಟ್ರಿ ಅವ್ರು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಏನಿಲ್ಲ. ನಾವು ಬರ್ತೀವಿ, ಕೆಲಸ ಮಾಡ್ತೀವಿ, ಅವ್ರು ಬರ್ತಾರೆ, ಕೆಲಸ ಮಾಡ್ತಾರೆ, ಹೋಗ್ತಾರೆ. ಹ್ಯಾಪಿ ಬರ್ಡೇ ಆ ಥರದಕ್ಕೆಲ್ಲ ಮಾತ್ರ ಮೆಸೇಜ್ ಅಂದ್ಬಿಟ್ರೆ ಲೈಕ್ ಫ್ರೆಂಡ್ಸ್ ಆರ್ ಲೈಕ್ ಫಾರ್ ಲೈಫ್ ಟೈಮ್ ಅಲ್ಲ, ಲೈಕ್ ಕ್ಲೋಸೆಸ್ಟ್ ಫ್ರೆಂಡ್ಸ್. ಆ ಥರ 5 ಜನ ಬಿಟ್ಟರೆ ಯಾರೂ ಇರಲಿಲ್ಲ. ಸೊ ರಾಜ್ನಿಂದನೇ ನನಗೆಲ್ಲ ಪರಿಚಯ ಆಗಿದ್ದು. ಸೊ ರಾಜ್ಗೆ ನನ್ನ ಬಗ್ಗೆ ಗೊತ್ತಿದ್ರಿಂದ ಈಸ್ ಲೈಕ್ ಸೊ ವಾಟ್, ನೀನು ಹೋಗಿ ಮೀಟ್ ಮಾಡು, ತಪ್ಪೇನಿಲ್ಲ. ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಸಿಗ್ಬೋದು, ಒಬ್ಬ ಒಳ್ಳೆ ಮನುಷ್ಯನ ಪರಿಚಯ ಆಗ್ಬೋದು, ಒಬ್ಬ ಒಳ್ಳೆ ಸ್ನೇಹಿತ ಸಿಗ್ಬೋದು. ನೀನು ಯಾಕೆ ಅನ್ಕೊಂತೀಯ ಇದರಿಂದ ನೀನು ಡೈರೆಕ್ಟ್ ಮದುವೆಗೆ ಹೋಗ್ಬಿಡ್ತೀಯಾ ಅಂತೇಳಿ. ಐ ವಾಸ್ ಲೈಕ್ ಕರೆಕ್ಟ್ ಅಲ್ವಾ ಅನ್ಕೊಂಡು ದೆನ್ ಐ ವೆಂಟ್, ಐ ಮೆಟ್ ಹಿಮ್. ಎಲ್ಲಿ ಆ WTC ಕೆಫೆಯಲ್ಲಿ ಮೀಟ್ ಮಾಡಿದೆ, ಹೊರಲ್ಲಿ ಕೆಳಗಡೆ ಹೋಗಿ ಮೀಟ್ ಮಾಡಿದ್ರೆ ಅವ್ನು ಶೇಕ್ ಹ್ಯಾಂಡ್ ಮಾಡಿದ್ರೆ ಫುಲ್ಲು ಸ್ವೆಟ್. ಅವನು ಇದು ಎಂತ ಬೂಸ್ಟ್ ಮಾಡುತ್ತೆ ಅಂದ್ರೆ ಫಾರ್ ಸೋ ಮೆನಿ ಗೈಸ್ ಹೂ ಸ್ವೆಟ್ ಬಿಫೋರ್ ಶೇಕಿಂಗ್ ದೇರ್ ಹ್ಯಾಂಡ್ಸ್ ವಿತ್ ಅ ಗರ್ಲ್. ಕಮ್ ಆನ್. ಐ ವಾಸ್ ಲೈಕ್ ಫುಲ್ ಸ್ವೆಟ್. ದೆನ್ ಶ್ರೀ ನನಗೆ ಅವನ ಬಗ್ಗೆ ಫುಲ್ ಬಿಲ್ಡಪ್. ಅವ್ನು ಸಖತ್ ರೆಬೆಲ್, ಅವ್ನು ಅದು ಇದ್ದು ಫ್ರೆಂಡ್ ಅಲ್ವಾ, ಫುಲ್ ಬೂಸ್ಟ್ ಮಾಡ್ಬಿಟ್ಟಿದ್ರು ಶ್ರೀ. ನನ್ನ ಫ್ರೆಂಡ್ ಹಂಗೆ ಸ್ವೆಟ್ ಆಗ್ತಾ ಇದ್ರು. ಆಮೇಲೆ ಸ್ಟಾರ್ಟೆಡ್ ಟಾಕಿಂಗ್. ಅವನು ಚೆನ್ನಾಗಿ ರಿಸರ್ಚ್ ಎಲ್ಲ ಮಾಡ್ಕೊಂಡ್ ಬಂದಿದ್ದ. ಅಲ್ಲಿವರೆಗೂ ಟಿವಿನೇ ನೋಡ್ತಿರ್ಲಿಲ್ಲ. ಹೌದಾ? ಇಲ್ಲ, ಗೊತ್ತು, ನನಗೆ ಗೊತ್ತು ನಾನು ಯಾರಂತ ಪರಿಚಯ ಇದೆ. ಬಟ್ ನನ್ನ ಫಾಲೋ ಮಾಡಿ, ನನ್ನ ಇಂಟರ್ವ್ಯೂ ಎಲ್ಲ ನೋಡಿ, ಪ್ರೋಗ್ರಾಮ್ ಎಲ್ಲ ನೋಡಿದಷ್ಟೆಲ್ಲ ಮೋಸ್ಟ್ಲಿ ಏನ್ ಗೊತ್ತಾ, ನಿನ್ ಫಾಲೋಯರ್ಸ್ ನೋಡ್ಬಿಟ್ರೇನೆ ಸಾಕು ಅನ್ಸುತ್ತೆ. ಅಯ್ಯೋ ಇವ್ರು ಇಷ್ಟು ಜನ ಫಾಲೋಯರ್ಸ್ ಇದ್ದಾರೆ, ನಾನು ಯಾಕೆ ಗುರು ನನಗೆ ಇವೆಲ್ಲ ಆಗಲ್ಲ, ಇಲ್ಲ ಮ್ಯಾಚೇ ಆಗಲ್ಲ ಗುರು ಅಂತ ಅದಕ್ಕೆ ಅನ್ಸುತ್ತೆ ಯಾರು ಬಂದಿಲ್ಲ. ಬಟ್ ರಿಸರ್ಚ್ ಎಲ್ಲ ಮಾಡ್ಬಂದು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು ಪ್ರೋಗ್ರಾಮ್, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಆ್ಯಂಡ್ ಆಮೇಲೆ ಒಂದು 2 hours ಆಗೋಗಿದೆ. ಐ ರಿಯಲೈಸ್ 2 hours ಆಗೋಗಿದೆ. ರಾಜಸ್ ಕಾಲಿಂಗ್, ಚೆನ್ನಾಗಿ ಆಗ್ತಿದೆ ಓಕೆನಾ ಅಂತ. ಐ ಸೆಡ್ ಯಾಕೆ, ಇಲ್ಲ 2 hours ಆಯ್ತಲ್ಲ ಅದಕ್ಕೆ. ಮಾಡ್ತೀನಿ ಮಾತ್ರ ಒಂದು 10 minutes. 3 hours ಆಯಿತು, 4 hours ಆಯಿತು, 4.5 hours ವಿ ಬೋತ್ ಸ್ಪೋಕ್. 4.5 hours ಆದ್ಮೇಲೆ ರಾಜ್ ಕೂಡ ಕಂಟ್ರೋಲ್. ರಾಜ್ ಲೈಕ್ ನನಗೆ ಬೇಡ ಅಂತ 4 hour ಏನು ಮಾತಾಡ್ತಿದ್ಯಾ, ನನಗೆ ಗೊತ್ತಾಗಬೇಕು, ಇವಾಗಲೇ ಹೇಳು. ದೆನ್ ಲೈಕ್ ಏನಿಲ್ಲ ಬರ್ತೀನಿ ಅಂತಿಲ್ಲ. ದೆನ್ ಐ ವೆಂಟ್, ಐ ಮೆಟ್ ರಾಜ್. ಐ ಸೆಡ್ ನಂಗೆ ತುಂಬ ಇಷ್ಟ ಆದ ಹುಡುಗ, ಏನಕ್ಕೆ ಇಷ್ಟ ಆದ ಅಂತ ಕೇಳಿದ. ಐ ಸೆಡ್ he's too normal. ನನ್ನ ಪ್ರಕಾರ ಇಟ್ಸ್ an extraordinary quality to be an ordinary person. ಓಕೆ. ನನಗೆ ಯಾವಾಗಲೂ ನಾವು ತುಂಬ ಎಕ್ಸ್ಟ್ರಾರ್ಡಿನರಿ ಹೆಂಗಿರ್ಬೇಕು ಹಂಗಿರ್ಬೇಕು ಅನ್ನೋದಕ್ಕಿಂತ, ಬಿಕಾಸ್ ನಾನು ತುಂಬ ನಾರ್ಮಲ್, ನಾನು ತುಂಬ ಆರ್ಡಿನರಿ. ನಾನು ಮನೇಲಿ ಬಂದು ಯಾರಾದರೂ 10 ನಿಮಿಷ ಇದ್ದರೆ ಗೊತ್ತಾಗುತ್ತೆ ನಾನು ಆ್ಯಕ್ಚುಲಿ ಹೆಂಗಿದ್ದೀನಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಜನ ನಮ್ಮನ್ನ ಅನ್ಕೊತಾರಲ್ಲ, ಇವ್ರು ಟಿ ವಿಲಿ ಬರ್ತಾರೆ, ಅಲ್ಲಿ ಬರ್ತಾರೆ, ಇವ್ರು 2 million ಫಾಲೋವರ್ಸ್. ಅದೆಲ್ಲ ಯಾವುದು ನಾವು ಏನು ಪರ್ಸ್ನಾಲಿಟಿ ಅನ್ನೋದು ಹೇಳೋದಿಲ್ಲ. ಸೊ ನಂಗೆ ಅವ್ನು ತುಂಬ ನಾರ್ಮಲ್, ತುಂಬ ಆರ್ಡಿನರಿ ಹುಡುಗ, ಫ್ಯಾಮಿಲಿನ ಇಷ್ಟಪಡೋಂಥ ಹುಡುಗ, ತುಂಬ ಸಿಂಪಲ್ ಲೈಫ್ ಇಷ್ಟಪಡೋಂಥ ಹುಡುಗ ಅಂತ ನನಗೆ ಇಷ್ಟ ಆಗೋಯ್ತು. ನಂಗೆ ಅವನ ಬಗ್ಗೆ ತುಂಬ ಇಷ್ಟ. ದೆನ್ ವಿ ಬಿಕೇಮ್ ಫ್ರೆಂಡ್ಸ್. ದೆನ್ ಒನ್ ಡೇ ವಿ ಲೈಕ್ ಓಕೆ ಮದುವೆ ಆಗೋಣ ಅಂತ ಇಬ್ರು ಲೈಕ್ ಸುಮ್ಮನೆ ಮಾತಾಡ್ಕೊಂಡು. How long was the dating period? I think we dated for like just 2 years, not more than that. 2 years ಅಷ್ಟೇ. That's good enough. Yeah, ಒಂದೊಳ್ಳೆ ಫ್ರೆಂಡ್ಶಿಪ್ಪು. ಅದಾದ್ಮೇಲೆ 2 years ಎಲ್ಲೂ ಬಿಟ್ಕೊಟ್ಟು ಇರಲಿಲ್ಲ ಅಲ್ವಾ ಹೊರಗಡೆ? ನಾವೆಲ್ಲ ಕಡೆ ಓಡಾದ್ರೆ ಯಾರು ನಂಬ್ತಾನೂ ಇರಲಿಲ್ಲ, ಯಾರು ಗೊತ್ತೂ ಇರಲಿಲ್ಲ. ದೇ ಆಲ್ ಥಾಟ್ ಮೇ ಬಿ ನನ್ನ ಜೊತೆ ರೋಷನ್ ಒಬ್ಬ ಫ್ರೆಂಡ್ ಥರನೋ, ಒಬ್ಬ ಬಾಡಿಗಾರ್ಡ್ ಥರನೇ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ಫುಲ್ ಬೈಸೆಪ್ಸ್ ಎಲ್ಲ ಇಟ್ಕೊಂಡು ಓಡಾಡ್ತಿದ್ದ. ಸ್ವಲ್ಪ ಇದ್ದ ಅಲ್ಲಿ ಕಟಿಂಗ್ಸ್ ಎಲ್ಲ ಇತ್ತಲ್ಲ. ಗುಡ್ ಆಕ್ಚುಲಿ, ನಿಂಗೂ ಖುಷಿ ಇರುತ್ತೆ ಆರಾಮಾಗಿ. ಪೀಪಲ್ ಆರ್ ನಾಟ್ ಮೇಕಿಂಗ್ ಎ ನ್ಯೂಸ್ ಔಟ್ ಆಫ್ ದಿಸ್ ಅಂದ್ರೆ. ನಾವ್ ಎಷ್ಟು ಕಡೆ ಶಾಪಿಂಗ್ ಹೋಗ್ತಿದ್ವಿ ಗೊತ್ತಾ, ಯಾರು ಕೇಳ್ತಾರೆ, ಊಟಕ್ಕೆ ಹೋಗ್ದಾಗ್ಲೂ ಯಾರು ಕೇಳ್ತಿರ್ಲಿಲ್ಲ. ಮೇ ಬಿ ನಾನು ಮಾಸ್ಕ್ ಹಾಕೊಂಡು ಹೋಗೋದು ಹಿಂಗೆಲ್ಲ ಅವೆಲ್ಲ ಏನು ಮಾಡಿಲ್ಲ.
ನಾರ್ಮಲ್ ಆಗಿ ಊಟ ನೀವು ಯಾವತ್ತು ಮಾಸ್ಕ್ ಹಾಕೊಂಡು ಅಷ್ಟೆಲ್ಲ ಸರಿ. ಇವಾಗ ಅವ್ನು ಹಾಕೊಂಡು ಹೋಗ್ಬೇಕು ಮಾಸ್ಕು, ಯಾಕಂದ್ರೆ ಅವನ್ನ ಕಂಡಿಡಿತ ಅವನ್ಗೆ ಅದೊಂದೇ ಬೇಜಾರು, ಯಾರಿಗೂ ಬೈಯಕ್ಕಾಗಲ್ಲ ಅಂತ. ಅವ್ನು ಸ್ವಲ್ಪ ನಮ್ಮ ದೇಶ ಸ್ವಚ್ಛತೆ ರೂಲ್ಸ್ ಅವೆಲ್ಲ ಸ್ವಲ್ಪ ಜಾಸ್ತಿ. ಹೌದಾ? ಸೊ ಅವ್ನಿಗೆ ನಾನಿದ್ರೆ ಬೈಯಕ್ಕೆ ಸ್ವಲ್ಪ ಬೇಜಾರು. ಇಲ್ಲದ್ರೆ ಏನೋ ರೋಡಲ್ಲೆಲ್ಲ ಆಗ್ತಾ ಇದೆಯಾ ನೀನು ಅಂತ ಅವನ ಥರ ಹಿಂಗೆ ಕಾರಲ್ಲೆಲ್ಲ ಚೇಸ್ ಮಾಡ್ಬಿಟ್ಟು ಅವ್ರಿಗೆ ಬೈದ್ಬಿಟ್ಟು ಎತ್ರಿ ಕಸ. ಓ ಆತರ. ಓ ಓಕೆ ಸೂಪರ್. ನಾನು ವರುಣ ರೋಷನ್ ವಿ ಗೋಯಿಂಗ್ ಟು ಶಿವಮೊಗ್ಗ. ಅವರ ಪಕ್ಕದಲ್ಲಿ ಕಾರ್ ಇರೋರು ತಿನ್ಬಿಟ್ಟು ಟಿಂಗ್ ಅಂತ ಹಾಕ್ಬಿಟ್ರೆ ಕಂಟೈನರ್. ಇವನು ಫುಲ್ ಸ್ಪೀಡ್ ಮಾಡ್ತಾವನೆ. ವರುಣ ಯಾಕಪ್ಪ ಏನಾಯ್ತು ಅಂದು, ನೋಡು ವರುಣ ರೋಡಲ್ಲ ಬೀಳೋ ಪಾಪ ಯಾರು ವರುಣ. ಇಲ್ಲ ಅದಂಗೆ ಹೋಗಿ ಸರಿಯಾಗಿ ನಿಲ್ಲಿಸಿ ಹೆಂಗೆ ಬೈತಿದ್ರ ಅಂದ್ರೆ ಅವ್ರು ಭಯ ಪಟ್ಕೊಂಡ್ರು. ಇಲ್ಲ ಸರ್ ಪಾಪ ಮಗು ಗೊತ್ತಿಲ್ಲ, ಇವಾಗಿಂದ ಹೇಳ್ಕೊಡ್ರಿ ಮಕ್ಕಳಿಗೆ. ಇವಾಗಿಂದಾನೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ನೀವು. ವರುಣ್ ಇಸ್ ಲೈಕ್ ಅಪ್ಪ ನೀನ್ ದಯವಿಟ್ಟು ಅವಳ ಜೊತೆ ಇದ್ದಾಗ ಸ್ವಲ್ಪ ನೋಡ್ಕೊಂಡು ಬೈಯಪ್ಪ. ನಂಗೆ ಅದೆಲ್ಲ ಅವ್ನು ಇವಾಗ ಸ್ವಲ್ಪ ಮಿಸ್ ಮಾಡ್ಕೊಂತಾನೆ, ಅದಕ್ಕೆ ಅವ್ನು ಮಾಸ್ಕ್ ಹಾಕೊ. ನಾನು ಹೇಳಿದ್ ನೀನು ಅಟ್ಲೀಸ್ಟ್ ನೀನು ಮಾಸ್ಕ್ ಹಾಕೊಳ್ಳೋ ಪಾಪ, ಮಾಸ್ಕ್ ಹಾಕೊಂಡಾದ್ರೂ ಬೈ. ಮಾಸ್ಕ್ ಹಾಕೊಂಡು ಅಲ್ಲ. ಬಟ್ ಇನ್ ದ್ಯಾಟ್ ಈಗ ಯು ಸೈಡ್ WTCಗೆ ಹೋಗಿ ಕಾಫಿ ಕೊಡಿದಾಗ ಅವ್ರ ಜನ ಎಲ್ಲ ಬಂದು ಈಗ ಆಟೋಮೆಟಿಕ್ಲಿ ವೇರ್ ಎವರ್ ಯು ಗೋ ಪೀಪಲ್, ದಟ್ ಈಸ್ ಒನ್ ಥಿಂಗ್ ತುಂಬಾ ಕಷ್ಟ ಅಂತೂ ಇದ್ದೇ ಇರುತ್ತೆ. WTCಯಲ್ಲಿ ಯಾರು ಬರ್ತಾರೋ ವಾಟ್ ಈಸ್ ಏನು ಕರ್ದ ಬರಲಿಲ್ಲ, ಯಾರು ಬರಲ್ಲ. ಬಂದವರೆಲ್ಲ ಹೆಲೋ ಲ್ಯಾಪ್ಟಾಪಲ್ಲಿ ಇರ್ತಾರೆ, ಅಷ್ಟೇ ಇರ್ತಾರೆ. ನೀವೆಲ್ಲ ಹಾಸ್ಪಿಟಲ್ ಹೋಗ್ಬಿಟ್ಟು ಯಾವ್ದೋ ಒಂದು ಕಾಫಿ ಶಾಪ್ ಅಲ್ಲಿ ಕೂತ್ಕೊಳ್ಳೋದಕ್ಕೂ ಅಲ್ಲಿ ಕೂತ್ಕೊಟ್ರೆ ಇವಾಗ ಅದೆಲ್ಲ ಹೋಗ್ಯ. WTC ಕೆಫೆಲಿ ಯಾರು ಬರೋದಿಲ್ಲ. ಸೊ ಅದಕ್ಕೆ ನೋಡಿ ಮಾಡಿ ಜಾಗಗಳಲ್ಲೇ ಹೋಗ್ತೀವಿ. ಅಲ್ಲ, ಅದು ಆಕ್ಚುಲಿ ನಂದು ಶ್ರೀದು ಫೇವ್ರೇಟ್ ಜಾಗ. ನಾನು ಶ್ರೀದೇವಿನೂ ಅಲ್ಲೋಗಿ ತುಂಬಾ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಿದ್ವಿ. ಆಮೇಲೆ ಅಲ್ಲಿ ಇದಿದೆಯಲ್ಲ ನೀರು ಪೂಲ್ ಇದೆಯಲ್ಲ, ಅಲ್ಲೆಲ್ಲ ಕುತ್ಕೊಂಡು ನಮ್ಮ ವಿಷಸ್ನ ನಾವು ಹೇಳ್ಕೊಂಡಿದ್ದೀವಿ, ಹೆಂಗಿರ್ಬೇಕು ಏನೇನು ಆಗ್ಬೇಕು ಅಂತೆಲ್ಲ. ಸೊ ಹಂಗಾಗಿ ಆ ಜಾಗ ಚೂಸ್ ಮಾಡಿದ್ದು. ಮಾರನಗರಲ್ಲಿ ಎಲ್ಲೂ ಹೋಗಲ್ವಾ? ನಾನು ಎಲ್ಲೂ ಹೋಗಲ್ಲ ಮಯೂರ, ಯಾರು ನಂಬಲ್ಲ. ಇವನಿಂದ ನಾನು ಆಚೆ ಹೋಗ್ತಾ ಇರೋದು. ನಾನು ಶೂಟು, ಮನೆ, ಮನೆ. ಈವೆಂಟ್ ಆದಮೇಲೆ ನಾನು ಈವೆಂಟ್ ಅವ್ರದ್ದು ಊಟನೂ ತಿನ್ನಲ್ಲ. ನಾನು ರೂಮ್ಗೆ ಹೋಗಿ ಆರ್ಡ್ರ್ ಮಾಡ್ಬಿಟ್ಟು ತಿಂತೀನಿ. 12 ಗಂಟೆ ಆದರೂ ಪಾಪ ನಮ್ಮ ಅಸಿಸ್ಟೆಂಟ್ಸ್ ಹಸ್ವಲ್ಲಿದ್ದರೂ ಬರಲ್ಲ, ಅಯ್ಯೋ ಹೋಟ್ಲಲ್ಲಿ ಆರ್ಡ್ರ್ ಮಾಡೋದು. ನಾನು ಎಲ್ಲೂ ಹೋಗಲ್ಲ ಈಗ, ಬಿಕಾಸ್ ಆಫ್ ರೋಷನ್, ಬಿಕಾಸ್ ಆಫ್ ಮೈ ಫ್ರೆಂಡ್ಸ್ ಇನ್ ಮ್ಯಾಂಗ್ಳೂರ್, ಇವ್ರಗಳ ಜೊತೆ ಎಲ್ಲ ಸೇರಿ ನಾನು ಸ್ವಲ್ಪ ಆಚೆ ಹೋಗ್ತಾ ಇದ್ದೀನಿ. ಒನ್ ಥಿಂಗ್ ಅಂದರೆ ಒಂದು ಮದುವೆ ಆದಮೇಲೆ ನನ್ನ ಲೈಫ್ ಈಗ ಒಂಚೂರು ಬೇರೆ ಥರ ಒಂದು ಚೇಂಜ್ ಆಗಿದೆ ಅಂದರೆ ಏನು ಚೇಂಜ್ ಅನಿಸುತ್ತೆ ನಿಮಗೆ? ಮೇ ಬಿ ಅ ಲಿಟಲ್ ಮೋರ್ ರೆಸ್ಪಾನ್ಸಿಬಲ್ ಆಗಿದ್ದೀನಿ ಅಂತ ನನಗನ್ಸಿದೆ. ಐ ವಾಸ್ ಆಲ್ವೇಸ್ ರೆಸ್ಪಾನ್ಸಿಬಲ್, ಓಕೆ. ಅಂದರೆ ಬಟ್ ಆವಾಗ ನಾನು ಬರೀ ನನ್ನ ಟೈಮು, ನನ್ನ ಊಟ, ನನ್ನ ಸಮಯ, ನನ್ನ ಬದುಕು, ನನ್ನ ಆಸೆ, ನನ್ನ ಆಕಾಂಕ್ಷೆ ಅಂತ ಇದ್ದೆ. ಈಗ ನನ್ನ ಜೊತೆ ಒಬ್ಬ ಇದ್ದಾನೆ, ಈಗ ಅವನ ಟೈಮ್, ಅವನ ಬದುಕು, ಅವನ ಆಸೆ, ಅವನ ಆಕಾಂಕ್ಷೆ ಎರಡೂ ನನಗೆ ಇಂಪಾರ್ಟೆಂಟ್ ಅನ್ನೋ ಥರ. ಲೈಕ್ ಸಮ್ಟೈಮ್ಸ್ ದೇರ್ ಆರ್ ಡೇಸ್ ಲೈಕ್ ನಾನು ಆಚೆನೇ ಊಟ ಮಾಡಿಬಿಡ್ತಿದ್ದೆ. ಮನೆಗೆ ಬಂದು ಊಟ ಮಾಡೋದು ಅವೆಲ್ಲ ಏನಿರ್ತಿರ್ಲಿಲ್ಲ. ಲೈಕ್ ಈಗ ನಾನು ಐ ಟೇಕ್ ದರ್ ಎಕ್ಸ್ಟ್ರಾ ಎಫರ್ಟ್. ನಾನು ರೋಷನ್ ಜೊತೆ ಅಟ್ಲೀಸ್ಟ್ ಒಂದು ಮೀಲ್ ಶೇರ್ ಮಾಡಬೇಕು, ಲೈಕ್ ವೇರ್ ಹಿ ಆಲ್ಸೋ ಶೇರ್ಸ್ ದಟ್ ಎಫರ್ಟ್. ಆ್ಯಂಡ್ ಅದೇ ಬರೀ ನಾನು ನಂದು ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಮುಂಚೆ ಎಲ್ಲ ಎಲ್ಲಿ ಇವೆಂಟ್ಗೆ ಏನು ಡೇಟ್ ಕೇಳಿದ್ರು ನಾನು ಹೋಗಿ ನಾನು ಬರ್ತಿದ್ದೆ, ಮೊಬೈಲ್ ಓಪನ್ ಮಾಡೋಣ. ಇವಾಗ ನಾವು ವರುಣ್ ಹತ್ರ ಕೇಳ್ತೀನಿ, ವರುಣ ಐ ಥಿಂಕ್ ದಿಸ್ ಸ್ಯಾಟರ್ಡೇ ಮೇ ಬಿ ನಾವು ಊರಿಗೆ ಹೋಗಬೇಕು, ಇಲ್ಲ ಆಚೆ ಹೋಗ್ತೀವಿ. ಸೊ ನಾನು ಇವಾಗ ಅವ್ನ ಥ್ರೂ ಯೋಚನೆ ಮಾಡ್ತಿದ್ದೀನಿ, ವಿಚ್ ಇಸ್ ಗುಡ್. ಐ ಆಮ್ ಎಂಜಾಯಿಂಗ್ ಇಟ್ ಆ್ಯಕ್ಚುಲಿ, ಆ್ಯಂಡ್ ದರ್ ಇಸ್ ನಥಿಂಗ್ ರಾಂಗ್ ಅಂತ ನನಗೆ ಅನ್ಸಲ್ಲ. ಯು ಮೀನ್ ಟು ಸೇ ಆ್ಯಕ್ಚುಲಿ ರೋಷನ್ ಮದುವೆ ಆದಾಗ ತುಂಬ ಕಡೆ ನ್ಯೂಸ್ ಬಂದಿದೆ, ಅಂದರೆ ಪೀಪಲ್ ವೇರ್ ಎಕ್ಸ್ಪೆಕ್ಟಿಂಗ್ ಸಮ್ಮನ್ ಯಾವುದೋ ಒಂದು ದೊಡ್ಡ ಬಿಸ್ನೆಸ್ ಟೈಕೂನು ಇವ್ರನ್ನೆಲ್ಲ ಮದುವೆ ಆಗ್ತಾರೆ, ನೀವು ಒಂದು ಸಿಂಪಲ್ ಹುಡುಗ, ನಾರ್ಮಲ್ ಹುಡುಗನ ಮದುವೆ ಆಗಿದ್ದೀರಾ ಅನ್ನೋ ಥರ ಅಂತ. ಅಲ್ಲ, ಬಟ್ ಅದು ಹೇಳಿಲ್ವಲ್ಲ ಮಯೂರ, ಅವನಿಗೆ ಎಷ್ಟು 300 ಕೋಟಿ. ಕರೆಕ್ಟು. ನೀನು ಬಂದ್ಬಿಟ್ಟು 300 ಎಕರೆ ತೋಟ. ನಾನು ಅದು ಕೇಳ್ತೀನಿ ರೋಷನ್ ನಿನ್ನ ಹತ್ರ ನಿಜವಾಗ್ಲೂ ಇದೆಯೇನು? ನೀನೇನಾದರೂ ಈ ಗಜನಿ ಪಿಕ್ಚರಲ್ಲಿ ಆಮಿರ್ ಖಾನ್ ಥರ ನನ್ನ ಲವ್ನ ಏನಾದರೂ ಟೆಸ್ಟ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಅವ್ನು ಮೇ ಬಿ ಅದಕ್ಕೆ ನಿನ್ನ ತಲೆ ಹೊಡಿಬೇಕು ಫಸ್ಟ್ ಬರ್ಕೊಂಡಿದ್ದಾರೆ ಏನಾದರೂ. ಅದರಲ್ಲಿ ಆಮಿರ್ ಖಾನ್ ಆಸ್ತಿನ ಟೆಸ್ಟ್ ಮಾಡ್ತಿರ್ತಾರಲ್ಲ, ಸೂರ್ಯ ಆಸ್ತಿನ ಟೆಸ್ಟ್ ಮಾಡ್ತಿದ್ದ. ನಾನು ಕೇಳೋದು, ನೀ ಆ ಥರ ಏನಾದ್ರು ನನ್ನ ಟೆಸ್ಟ್ ಮಾಡ್ತಿದ್ಯಾ ನನ್ನ ಪ್ರೀತಿ? ರೋಷನ್ಗೆ ಏನಾದ್ರು ಟ್ಯಾಟೋ ಇದೆಯಾ? ಇಲ್ಲ, ಒಂದು ಟ್ಯಾಟೋ ಇಲ್ಲ. ಸುಮ್ಮನೆ ನಾನು ಕೇಳಿದೆ, ಆ ಥರ ಎಲ್ಲ ಏನಿಲ್ಲ. ಹೀ ಈಸ್ ಆಲ್ಸೋ ಸೆಲ್ಫ್ ಮೇಡ್ ಗೈ ಜಸ್ಟ್ ಲೈಕ್ ಮೀ. ಅಮೇಜಿಂಗ್. ಸೆಲ್ಫ್ ಮೇಡ್ ಗೈ. ಅವನು ಏನೇ ಅವ್ರ ತಂದೆ ತಾಯಿಗೆ ಮಾಡಿರೋ ಮನೆ ಆಗಿರ್ಬೋದು, ತನಗೆ ತಾನು ಏನಾದರೂ ಮಾಡ್ಕೊಂಡಿದ್ರೆ ಪ್ರತಿಯೊಂದನ್ನು ತನ್ನ ಕಾಲ ಮೇಲೆ ತಾನೇ ನಿಂತು ಮಾಡಿರೋಂಥ ಒಂದು ವ್ಯಕ್ತಿತ್ವ. ಸೊ ನನ್ನ ಥರನೇ ಆ್ಯಕ್ಚುಲಿ ಅವನು. ಅವ್ರ ಅಪ್ಪ ಅಮ್ಮನು ನಮ್ಮ ಥರನೇ, ಸೇಮ್ ನಮ್ಮ ಥರನೇ ಇದ್ದಾರೆ. ನೋ ಚೇಂಜಸ್, ಸೇಮ್ ಟು ಸೇಮ್.
ತಟ್ಟೆ ಸೊಟ್ಟಾಗಿದ್ರು ನಮ್ಮನೇಲಿ ಅದ್ರಲ್ಲೇ ಊಟ ಮಾಡ್ತೀವಿ. ಅದಕ್ಕೆ ಗೆಸ್ಟ್ ಬಂದ್ರು ನಮ್ಮಮ್ಮ ಮರ್ತ್ಬಿಟ್ಟು ಅದೇ ಕೊಡ್ತಾರೆ. ಮಾ ಗೆಸ್ಟ್ ಬಂದಿದ್ರೆ ಯಾರು ಚೆನ್ನಾಗಿರೋ ತಟ್ಟೆ. ಏನು ಹೇಳಕ್ ಬಂದೆ ಅಂತಂದ್ರೆ ಲೈಕ್ ಯು ಮೆನ್ಷನ್ ನಾನು ಹೀರೋ ಹೀರೋಯಿನ್ ಆ ಥರ ಅಂತಲ್ಲ, ವಾಟ್ ಎವರ್ ಯು ಹ್ಯಾವ್ ಡನ್, ವಾಟ್ ಎವರ್ ಯು ಆರ್ ಡೂಯಿಂಗ್, ಆಯ್ತಾ. ಈಗೊಂದು ಆ್ಯಂಕರ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ತಗೊಂಡಾಗ ದಿ ಕೈಂಡ್ ಆಫ್ ಬೆಂಚ್ ಮಾರ್ಕ್ ವಾಟ್ ಯು ಹ್ಯಾವ್ ಪುಟ್ಟಿದೆಯಲ್ಲ ಅದನ್ನ ಒಂದು ಹತ್ರಕ್ಕೆ ಬರೋದಕ್ಕೂ ಬಹಳ ಜನಕ್ಕೆ ಕಷ್ಟ ಹೊಂದಿದೆ. ಜೊತೆಗೆ ಏನಂತಂದ್ರೆ ಯು ಹ್ಯಾವ್ ಅದನ್ನ ಎಲ್ಲೂ ಹೇಳ್ದಾರ ನಿನ್ನ ಶೋನಲ್ಲಿ ಒಂದ್ಸಲಿ ವಿತ್ ಆಲ್ ದಿ ಲೈಕ್ ಈ ನಯನ ಅವರು ಇವರು ಹೇಳ್ಬೇಕಾದ್ರೆ ನೀನೊಂದ್ಸಲಿ ಹೇಳ್ಕೊಂಡೆ, ಅದಕ್ಕೆ ಗುರು ನಾನು ಇಷ್ಟು ವರ್ಷ ಕಡೆ ದಬ್ಬಾಕಿದ್ದೀನಿ ಗುರು ನಾನು, ಅಂದ್ರೆ ನಾನು ಇಷ್ಟು ವರ್ಷ ಟಾಕ್ ಬ್ಯಾಕ್ ತಗೊಳ್ದಿರನು ಮಾತಾಡ್ತೀನಿ. ಸಿ ದಟ್ ವರ್ಡ್ಸ್ ಇಟ್ ಕೇಮ್ ಸ್ಟ್ರೈಟ್ ಫ್ರಮ್ ದ ಹಾರ್ಟ್ ಅನ್ಸ್ತು. ಇಟ್ ವಾಸ್ ನಾಟ್ ಲೈಕ್ ನಾನೇನು ಅಫ್ಕೋರ್ಸ್ ನನ್ ಆಫ್ ದ ವರ್ಡ್ಸ್ ಆರ್ ಲೈಕ್ ಏನೋ ಪ್ಲಾನ್ಡ್ ಅಂತಲ್ಲ, ಬಟ್ ಐ ಕುಡ್ ಸಿ ದಟ್ ಲಿಟಲ್ ಫ್ರಸ್ಟ್ರೇಷನ್ ಇನ್ ಮೀ ಒಳಗಡೆ. ಅಂದ್ರೆ ನನ್ನ ಮಕ್ಕಳ ಏನು ಹೇಳ್ತಾ ಇದ್ದೀರಾ ನೀವು, ನನಗೆ ಗೊತ್ತಿದೆ ನಾನೇನು ಸುಮ್ಮನೆ ನೆನ್ನೆ ಮೊನ್ನೆ ಬಂದ್ಬಿಟ್ಟು ಮೈಕ್ ಮುಂದೆ ಎಲ್ಲ ಕಡದ್ ದಬ್ಬಾಕಿ ಇಷ್ಟು ವರ್ಷ ಮಾಡಿ ಬಂದು ನಿಂತಿದ್ದೀನಿ ಗುರು, ಆಯ್ತಾ. ನಂತರ ಮಾಡಕ್ ಸಾಧ್ಯನಾ? ನಾನು ಈ ಒಂದು ಎಷ್ಟು ಜನ ಹತ್ರ ಮಾತಾಡಿದ್ದೀನಿ ಗೊತ್ತಾ, ಪೀಪಲ್ ಮೇ ಟಾಕ್, ದೇ ಮೇ ಪುಟ್ ಯು ಡೌನ್, ಬಟ್ ವೆನ್ ಇಟ್ ಕಮ್ಸ್ ಗುರು ಅವಳ ಥರ ಇನ್ಯಾರು ಆಂಕರ್ ಮಾಡೋದು ಇಲ್ಲ ಗುರು ಅಂತಲೂ ಹೇಳ್ತಾರೆ. ದೆರ್ ಆರ್ ಟೂ ವೇಸ್ ವೆನ್ ಇಟ್ ಕಮ್ಸ್ ಟು ಯುವರ್ ವರ್ಕ್, ನೋಬಡಿ ವಿಲ್ ಪಾಯಿಂಟ್ ಔಟ್ ಅಂಡ್ ಸೇ ಇವಳ ಥರ ಅಂತ. ವಾಟ್ ಯು ಫೀಲ್ ವೆನ್ ಯು ಹಿಯರ್ ಸಚ್ ಥಿಂಗ್ಸ್? ಮೇ ಬಿ ಮುಂಚೆ ಎಲ್ಲ ಅದೇ ಸಣ್ಣದ ಕೋಪ, ಆಮೇಲೆ ಒಂದು ಲೆವೆಲ್ ಆಫ್ ಟೈಮಲ್ಲಿ ನಾವೂ ಮನುಷ್ಯರಲ್ವಾ, ನಮಗೂ ಬೇಜಾರು, ಫ್ರಸ್ಟ್ರೇಷನ್ನು, ದುಃಖ ಎಲ್ಲ ಆಗತ್ತೆ. ನಿಜ ಅಲ್ವಾ, ನಾವು ಏನು ಸುಮ್ಮನೆ ಬಂದಿಲ್ಲ. ನಾನು ಎಷ್ಟೋ ಬರ್ಡೇ ಪಾರ್ಟಿಗಳಲ್ಲಿ ಬೇರೆ ಆ್ಯಂಕರ್ ಹಿಂದೆ ಸುಮ್ಮನೆ ಅಶರ್ಸ್ ಥರ ಇದೆಲ್ಲ ಇಟ್ಕೊಂಡು ಓಡಾಡಿದ್ದೀನಿ. ನಾವು ಎಲ್ಲ ಮಾಡಿದ್ದೀವಿ. ಎಲ್ಲ ಮಾಡಿದ್ದೀನಿ. ರೀನಾ ಅವ್ರ ಜೊತೆನೆ ಕೆಲಸ ಮಾಡಿದ್ರಿ. ರೀನಾ ಪಾಪ ನಾನು ಯಾವತ್ತೂ ಮರೆಯೋದಿಲ್ಲ. MC ರೀನಾ ಅಂತ ಎಲ್ರಿಗೂ ನೆನಪಿದೆಯೋ ಗೊತ್ತಿಲ್ಲ. ಆಟೋಗ್ರಾಫ್ ಪ್ಲೀಸ್ ಅಂತ ಹೇಳಿ ಮಾಡ್ತಿದ್ರು. ನೋ 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 ನಾಟ್ ದಿಸ್ ರೀನಾ. ಮುಂಚೆ ಒಬ್ರು ETVಲಿ ಆಟೋಗ್ರಾಫ್ ಪ್ಲೀಸ್ ರೇಖಾ ಅವ್ರ ರೀನಾ ಕೃಷ್ಣಪ್ಪ. ಈಗ ಒಮಾನಲ್ಲೋ ಮಸ್ಕತ್ತಲ್ಲಿ ಕರೆಕ್ಟ್. ಓ ರೀನಾ ಚೆನ್ನಾಗಿ ಗೊತ್ತು. ಐ ನೆವರ್ ಫರ್ಗೆಟ್ ಹರ್ ಬಿಕಾಸ್ ಅವ್ರು ಅವಾಗ ಆ ಟೈಮಲ್ಲಿ ಅವ್ರು ತುಂಬಾ ಟಾಪ್ ಲೆವೆಲ್ ಆಂಕರ್. ಅವಾಗ ETVಲಿ ಅವರು ಪಾಪ ನನ್ನ ಜೊತೆ ನನ್ನ ಎಷ್ಟು ಕಡೆ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಜೊತೆ ಕೋ ಆ್ಯಂಕರ್ ಆಗಿಲ್ಲ ಇರೋದಕ್ಕೆ. ಸೊ ನಾವು ಅವಾಗೆಲ್ಲ ಹಿಂಗೆ ಕೊಡೋದು, ಅವ್ರ ಜೊತೆ ಕೋ ಆ್ಯಂಕರಿಂಗ್ ಮಾಡೋದು ಎಲ್ಲ ಮಾಡಿದ್ದೀವಿ. ಅವ್ರು ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ವೇದಿಕೆ ಮೇಲೆ ಹೆಂಗೆ ನಾವು ಆ್ಯಂಕರಿಂಗ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಅವರು. ಅವ್ರನ್ನ ನೋಡೇ ಕಲ್ತಿದ್ದು. ಅವ್ರ ಮನೇಲಿ ಊಟ ಹಾಕಿದ್ದಾರೆ ನನಗೆ. ಸೊ ನಾವು ಕಷ್ಟಪಟ್ಟೇ ಬಂದಿದ್ದೀವಿ, ಅಲ್ಲಿಂದ ಬಂದಿದ್ದೀವಿ. ಆಮೇಲೆ ಸುಮ್ಮನೆ ನಾವೇನು ಮಾಡಲ್ಲ. ನನ್ನ ಕೆಲಸ ಹೇಗಿರುತ್ತೆ ಅಂತ ಹೇಳಿ ನಮ್ಮ ತಂಡದವ್ರಿಗೆ ಗೊತ್ತು. ನಾನು ಹೋಗಿ ಒಂದ್ಸಲಿ ನಿಂತರೆ ಕಾಲು ನೋವೋ, ಕೈ ನೋವೋ, ಜ್ವರನೋ, ವುಮೆನ್ಸ್ ಪ್ರಾಬ್ಲಮ್ಮು, ಎಷ್ಟೇ ಮನಸ್ಸಲ್ಲಿ ದುಃಖ ಇದ್ದರೂ ಕೂಡ ನನ್ನ ಕಡೆಯಿಂದ ಕೆಲಸಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರೋ ಥರ ನಾನು ಕೆಲಸ ಮಾಡ್ತೀನಿ. ನಾನು ಇಲ್ಲಿವರೆಗೂ ಸಸ್ಟೈನ್ ಆಗೋದಕ್ಕೆ ಇದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಇಲ್ಲಿವರೆಗೂ 20 ವರ್ಷ ಆ್ಯಂಕರಿಂಗ್ ಮಾಡೋದಕ್ಕೆ ಮುಖ್ಯ ಕಾರಣ ದ ವೇ ಐ ಲವ್ ಮೈ ಜಾಬ್ ಆ್ಯಂಡ್ ದ ವೇ ಐ ರೆಸ್ಪೆಕ್ಟ್ ಮೈ ಜಾಬ್. ನನಗಿರೋಂಥ ಡೆಡಿಕೇಶನ್ನು ಇದೆಲ್ಲವೂ ಮ್ಯಾಟ್ರ್ ಆಗುತ್ತೆ. ನಾನು ಇದುವರೆಗೂ ನನ್ನ ವಾಹಿನಿಯವ್ರ ಜೊತೆ ನಾನು ಯಾವತ್ತೂ ನಾನು ಅದು ಮಾಡಲ್ಲ, ನಾನು ಯಾವತ್ತೂ ಹೇಳಿಲ್ಲ. ಏನು ಮಾಡಬೇಕು ಸರ್? ಓಕೆ ಇದಾ ಸರ್? ಓಕೆ ಸರ್, ಡನ್ ಸರ್. ಓಕೆ ಸರ್, ಫೈನ್ ಸರ್, ಮೇಡಮ್ ಇನ್ನೊಂದು 4 ಇದೆ ಮೇಡಮ್. ಓಕೆ ಸರ್, ಡನ್ ಸರ್. ನಾನು 20 ವರ್ಷ ಆ್ಯಂಕರಿಂಗ್ ಮಾಡಿದ್ದೀನಿ. ನಾನು ಅದು ಮಾಡೇ ಇಲ್ಲ. ನಾನು ಅಷ್ಟು ಚೆನ್ನಾಗಿ ನನ್ನ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಮಾಡೋದಕ್ಕೆ ಇದುವರೆಗೂ ಕೆಲಸ ನನ್ನ ಕೈ ಹಿಡಿದಿದೆ. ಬಿಕಾಸ್ ಇದೂ ನನಗೆ ಮುಂಚೆನೇ ಒಂದು ಟೈಮಲ್ಲಿ ಗೊತ್ತಾಗಿದ್ದು. ಫಸ್ಟೆಲ್ಲ ನಾನು ಕೆಲಸ ಮಾಡ್ಬೇಕಾದ್ರೆ ಯಾವ ಕೆಲಸನೂ ನನ್ನ ಕೈ ಹಿಡಿತಿರ್ಲಿಲ್ಲ. ನಾನು ETVಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಯಾವ ಕೈ ಹಿಡಿತಿರ್ಲಿಲ್ಲ. ನಾನು ಇದೇನಪ್ಪ ಎಲ್ಲ ಮಾಡ್ತಿದ್ದೀನಿ, ನನಗೇನಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊತಿರ್ಬೇಕಾದ್ರೆ ಇವೆಂಚುಲಿ ನನಗೆ ಅರ್ಥ ಆಗಿದ್ದು ಏನಂದರೆ ದಟ್ ಐ ಆಮ್ ಆ್ಯಕ್ಚುಲಿ ನಾಟ್ ಪ್ಯಾಷನೇಟ್ ಅಬೌಟ್ ಮೈ ಜಾಬ್ ಅಂತ ಹೇಳಿ. ನನಗೆ ಕೆಲಸದ ಬಗ್ಗೆ ಆ ಪ್ಯಾಷನ್ ಇರಲಿಲ್ಲ. ಸೊ ಅವಾಗ ನನಗೆ ಗೊತ್ತಾಯಿತು, ನಾನು ನನ್ನ ಕೆಲಸವನ್ನು ಇಷ್ಟಪಟ್ಟಾಗ ಮಾತ್ರ ಇನ್ ರಿಟರ್ನ್ ಕೆಲಸ ನನ್ನನ್ನು ಇಷ್ಟಪಡುತ್ತೆ. ಸೂಪರ್. ಈಗ ನಾನು ತಿನ್ನೋ ತಿಂಡಿ ಚಿತ್ರಾನ್ನ ನನಗೆ ಇಷ್ಟ ಆಗಬೇಕು ಅಂದರೆ ಚಿತ್ರಾನ್ನಕ್ಕೂ ನಾನು ಇಷ್ಟ ಆಗಬೇಕು. ನನ್ನ ನಾಲ್ಗೆ ಅದು ರುಚಿಸ್ಬೇಕು. ಓಕೆನಾ? ಗಿವ್ ಆ್ಯಂಡ್ ಟೇಕ್ ಮಯೂರ. ಲೈಕ್ ಇಫ್ ಯು ಲೈಕ್ ಮೀ ಐ ಲೈಕ್ ಯು. ಇಟ್ಸ್ ಸಿಂಪಲ್. ಓಕೆನಾ? ನಿಮಗೆ ನನ್ನ ಬಗ್ಗೆ ರೆಸ್ಪೆಕ್ಟ್ ಇರೋದ್ರಿಂದನೇ ತಾನು ಇವತ್ತು ನನ್ನ ಇಲ್ಲಿ ಕರ್ಕೊಂಬಂದು ಕೂರಿಸಿದ್ದೀರಾ. ಫ್ರೆಂಡ್ಶಿಪ್ಪು ಅದೆಲ್ಲ ಬಿಟ್ಟು ಓಕೆನಾ, ಪರವಾಗಿಲ್ಲ, ಅವಳೇನೋ ಒಂದು ಮಾಡಿದಾಳೆ, ಐ ರೆಸ್ಪೆಕ್ಟ್ ದಟ್ ಗರ್ಲ್. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ, ಅದಕ್ಕೆ ತಾನೇ ನನ್ನ ಕರೆದು ಕೂರಿಸಿದ್ರೆ. ಅದೇ ರೆಸ್ಪೆಕ್ಟ್ ನಿಮ್ಮ ಬಗ್ಗೆ ಇರೋದಕ್ಕೆ ನಾನು ಎಲ್ಲೂ ಹೋಗಿಲ್ಲ, ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ಸಿಂಪಲ್. ಕೆಲಸನೂ ಅಷ್ಟೇ. ನಾನು ಅದನ್ನು ಯಾವಾಗ ಅರ್ಥ ಮಾಡಿಕೊಂಡೆ, ಯಾವಾಗ ನಾನು ಕೆಲಸ ಇಷ್ಟಪಡ್ತೀನಿ, ಕೆಲಸ ಖಂಡಿತ ನನ್ನ ಇಷ್ಟಪಡುತ್ತೆ ಅಂದಾಗಲೇ ಕೆಲಸ ನನ್ನ ಕೈ ಹಿಡಿದಿದ್ದು. ಟು ಬಿ ಆನೆಸ್ಟ್, ನಾನು ಒಬ್ಬಳು ಆ್ಯಕ್ಟ್ರೆಸ್ಗೆ ನನ್ನ ಫ್ರೆಂಡ್ ಹೀಗೆ ಹೇಳ್ತಿದ್ದೆ. ಶಿ ಸೆಡ್ ಒಂದಷ್ಟು ದಿವಸ ಆದಮೇಲೆ ಒಂದು ರೋಲ್ಸ್ ಇರಲಿಲ್ಲ. ಅಂದರೆ ಶಿ ಡಿಂಟ್ ಹ್ಯಾವ್ ಎನಿ ರೋಲ್ಸ್. ಕೂತಿರ್ಬೇಕಾದ್ರೆ ಒಂದ್ಸಲಿ ಮಾತಾಡ್ತಿರ್ಬೇಕಾದ್ರೆ ಶಿ ಆಸ್ಕ್ ಮಿ ಲೈಕ್, ಓ ನನಗೆ ಇಷ್ಟೇನಾ, ಇನ್ನು ಯಾವುದು ರೋಲ್ಸ್ಗಳು ಬರೋದಿಲ್ಲ, ಅಥವಾ ಪೀಪಲ್ ಮೇ ಥಿಂಕ್ ಲೈಕ್ ದಿಸ್ ಅನ್. ಐ ಸೆಡ್, ಕ್ಯಾನ್ ಐ ಬಿ ಆನೆಸ್ಟ್ ವಿತ್ ಯು ಅಂತಂದೆ.
ನಿಂಗೊಂದು ಸಿನಿಮಾ ಹೋಗಿ ನೋಡೋದಕ್ಕೆ ಶಿ ವಾಸ್ ಲೈಕ್ ಅಯ್ಯೋ ಐ ಡೋಂಟ್, ನನಗೆ ಒಂದು 3 ಅವರ್ ಟೈಮ್ ವೇಸ್ಟ್ ಆಗುತ್ತೆ, 4 ಅವರ್ ಟೈಮ್ ವೇಸ್ಟ್ ಆಗುತ್ತೆ ಅಂತಿದ್ರು. ನಾನು ಹೇಳಿದೆ, ಇಫ್ ಯು ಡೋಂಟ್ ಲವ್ ದ ಸ್ಕ್ರೀನ್, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದ ಸ್ಕ್ರೀನ್ ಟು ಲವ್ ಯು ಬ್ಯಾಕ್? ಕರೆಕ್ಟ್. ನಾನು ಹೇಳಿದೆ, ನೀನು ಎಷ್ಟು ಕೊಡ್ತೀಯೋ ನೀನು ಅದೇ ನಿಂಗೆ ಅದು ವಾಪಸ್ ಬರುತ್ತೆ, ತಕ್ಷಣ ಬರಲ್ಲ. ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಇಲ್ಲ ನಿನಗೆ, ಆಯ್ತಾ? ನಿನಗೆ ಓವರ್ ದ ಪೀರಿಯಡ್ ಅದು ಬರುತ್ತೆ ನಿನಗೆ. ಸೊ ನೀನ್ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಅವಾಗ ನಂಗೆ ರವಿ ಸರ್ ಒಂದು ಮಾತು ಹೇಳಿದ್ರು. ಆಕ್ಚುಲಿ ಏನೋ ಮಾತಾಡ್ತಿರ್ಬೇಕು ಒಂದ್ಸಲಿ, ಸರ್ ನಂಗೆ ಈ ತರ ಮಾಡುತ್ತೆ, ಈ ತರ ಅವಕಾಶಗಳು ಸಿಗಲ್ಲ ಕೆಲವು, ನೀ ಕೇಳಿದ್ಯಾ ಅಂತಂದ್ರು. ಇಲ್ಲ ಸರ್ ನಾನು ಕೇಳಿಲ್ಲ. ನೀ ಕೇಳ್ದಿರಾನೆ ನಿನ್ನ ಮನೆಗೆ ಬಂದು ಕುತ್ಕೊಳ್ಳೋಕೆ ನೋಬಡಿ ಕೊಣೋ, ಯು ಹ್ಯಾವ್ ಟು ನಾಕ್ ದ ಡೋರ್ ಅಂಡ್ ಯು ಹ್ಯಾವ್ ಟು ಟೆಲ್. ದ ಡೇ ವೆನ್ ಐ ಡಿಸೈಡೆಡ್, ಈಗ ಬೇಕು ಅಂದ್ರೆ ಹಬ್ಬ ಅಂದ್ರೆ ಏನ್ ಸಿಗುತ್ತೆ ಅನು, ಇಫ್ ಐ ಆಸ್ ಸಮ್ ಲೈಕ್ ಈಗ ಅನು ನೋ ಅನ್ಬೋದಾ, ಅನು ನನ್ನ ಶೋ ಬರಕಾಗತ್ತೆ, ಹಬ್ಬ ಇಲ್ಲ ಮಯೂರ ಐ ಕೆನ್ ನಾಟ್ ಕಮ್. ವೆನ್ ಯು ಸೇ ಎಸ್ ಅಂತಂದ್ರೆ ಇಟ್ ಈಸ್ ಲೈಕ್ ಐ ಫೀಲ್ ಗುಡ್, ಐ ಆಮ್ ಲೈಕ್ ಡನ್, ಕರೆಕ್ಟ್ ಅಲ್ವಾ? ಜಸ್ಟ್ ಫಾರ್ ದಿಸ್ ಎಕ್ಸಾಂಪಲ್ ಕೊಡಿದ್ದು. ದೆನ್ ಐ ರಿಯಲೈಸ್, ಏನೇ ಆಗ್ಲಿ ಪ್ರಪಂಚದಲ್ಲಿ ಜಸ್ಟ್ ಆಸ್ಕ್ ದೆಮ್. ನೋ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಎಸ್ ಬರೋದು ಕೂಡ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಅದಂತೂ ಸುಮಾರು ಸಲ ಆಗತ್ತೆ. ನಾನು ಇದಾಗಬಹುದಾಗಿತ್ತಲ್ವಾ ಅನ್ಸ. ಆಮೇಲೆ ಇನ್ನೊಂದು ಬಿಗ್ಗೆಸ್ಟ್ ಹೆಂಗ್ ಗೊತ್ತಾ, ಅದು ಒಂದು 10,000 ಸಲ ಯೋಚನೆ ಮಾಡ್ತೀವಿ, ಕೇಳಬೇಕಾ, ಇದು ಯಾಕೆ ನನಗೆ ಬೇಕು, ಇದನ್ನ ಏನಂತೆ ಅವ್ರೇನಾದ್ರು ಅನ್ಕೊಂತಾರೆ, ಒಂದು ಮಣ ಅಂತ ಅನ್ಕೊಂತೀವಿ. ಗುರು, ನಾನೇನು ಹೋಗಿ ದುಡ್ಡು ಕೇಳ್ತಿಲ್ಲ. ಸಾಲ ಕೇಳೋರೆ ಎಷ್ಟು ಜನ ಆರಾಮ್ಸೆ ಕುತ್ಕೊಂಡ್ಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ಇಸ್ಕೊಂಡು ವಾಪಸ್ ಕೊಡೋದು. ಹಬ್ಬನೇ ನಾ ಕೇಳ್ತಿರೋದು, ನನಗೇನಾದ್ರು ಬೇಕು ಅವಕಾಶ ಅಥವಾ ನನಗೆ ಟೈಮ್ ಬೇಕು, ಇದಕ್ಕೆ ಕೇಳ್ತಿರೋದ್ರಿಂದ. ಸೊ ದರ್ ಇಸ್ ನಥಿಂಗ್ ರಾಂಗ್ ಇನ್ ಆಸ್ಕಿಂಗ್ ಅಂತ. ವೆರಿ ವೆಲ್ ಸೆಡ್ ಆಕ್ಚುಲಿ ನೀವು ಹೇಳಿದ್ರು. ಬಿಕಾಸ್ ಇಫ್ ಯು ಡೋಂಟ್ ಲವ್, ಅದು ಇನ್ ಅಬಂಡೆನ್ಸ್. ಬಟ್ ವೇರ್ ಡಿಡ್ ಯು ಫೈಂಡ್ ಈ ಪ್ಯಾಷನ್ ಇರೋದು? ಲೈಕ್ ಓಕೆ, ನೌ ಐ ಮೆಂಟ್ ಟು ಡೂ ದಿಸ್ ಅನ್ಸಿದ್ದು ಅಲ್ಲ, ಬಿಕಾಸ್ ಹೋಗ್ತಾ ಹೋಗ್ತಾ ನನ್ನ ಕೆಲಸಗಳೇ ಸಿಗ್ತಿರ್ಲಿಲ್ಲ. ಈ ಟಿ ವಿ ಆದಮೇಲೆ ಕಸ್ತೂರಿ ಬಂದೆ. ಕಸ್ತೂರಿಯಲ್ಲಿ ಒಂದು ಸ್ವಲ್ಪ ದಿನ ಆದಮೇಲೆ ದೇ ಸೆಡ್ ಇಲ್ಲ, ನಾವೆಲ್ಲ ಶೋಸ್ ಎಲ್ಲ ಕಟ್ ಮಾಡ್ತಿದ್ದೀನಿ. ಆಮೇಲೆ ನಂಗೆ ಇದ್ಬಿಟ್ಟು ಬೇರೇನು ಗೊತ್ತಿಲ್ಲ, ಊರು ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನೆನಪಿದೆ, ಯು ಹ್ಯಾಡ್ ಕಮ್ ಟು ಬಿಗ್ FM ಆಡಿಷನ್ ಮಾಡೋದಕ್ಕೆ. ಆಟೋದಲ್ಲಿ ಬಂದು ನಮ್ಮ ಬಾಸ್ ಬ್ಯುಸಿ ಇದ್ರು. ಓಕೆ, ಬಾಸ್ ಬ್ಯುಸಿ ಇದ್ರು ಅಂತಂದ್ಬಿಟ್ಟು ಏನ್ ಮಾಡೋಣ ಗೊತ್ತಿಲ್ಲ, ಮಯೂರ ಹಸ್ವಾಗ್ತಿದೆ ಕಣೋ ಅಂತ ಹೇಳಿ ಅದೇ ಆಟೋದಲ್ಲಿ ಹತ್ಕೊಂಡು ವಿ ವೆಂಟ್ ಟು ಸುಖಸಾಗರ್ಗೆ ಹೋದ್ವಿ. ಸುಖಸಾಗರ್ಗೆ ಹೋಗಿ ಊಟ ಮಾಡಿ ಬಂದು ಅನುಶ್ರೀ ಅವರು ಆಡಿಷನ್ ಕೊಟ್ಟು, ಆಮೇಲೆ ಮೇಲ್ಗಡೆ ಸಿ.ಕೈ ಚಂದ್ರು ಸರ್ ಇದ್ರು, ಅವ್ರು ಶೋ ಮಾಡ್ತಿದ್ರು. ಕರೆಕ್ಟ್. ಐ ಹ್ಯಾವ್ ದ ಫೋಟೋ. ಆಕ್ಚುಲಿ ನಾವು 3 ಜನ ಒಟ್ಟಿಗೆ ನಿಂತ್ಕೊಳ್ಳೋದು, ಅದನ್ನ ಹಾಕ್ತೀನಿ. ಅಂದ್ರೆ ಆ ಸ್ಟೇಜ್ ಆಫ್ ಅನು ಐ ಸ್ಟಿಲ್ ರಿಮೆಂಬರ್. ಯು ಸೆಡ್ ಗೊತ್ತಿಲ್ಲ ಕಣೋ, ಇಲ್ಲಿಂದ ಇದಾಗಿಲ್ಲ, ಐ ಡೋಂಟ್ ನೋ ವಾಟ್ ಐ ವಿಲ್ ಬಿ ಡೂಯಿಂಗ್ ನೆಕ್ಸ್ಟ್. ಕರೆಕ್ಟ್. ಸೊ ಅವಾಗ ಏನೂ ಬರ್ತಿರ್ಲಿಲ್ಲ. ಆರ್ಜೆಂಗ್ ಟ್ರೈ ಮಾಡಿದೆ. ಆಮೇಲೆ ಇಟ್ಸ್ ನಾಟ್ ಲೈಕ್ ಪಾಪ ನೀವು CEO ಅಲ್ಲ ಇಮಿಡಿಯೇಟ್ ಬನ್ನಿ ನಿಮ್ಗೊಂದು ಶೋ ಮಾಡ್ಕೊಡ್ತೀನಿ ಅಂತ ಹೇಳಕ್ಕೆ. ಪಾಪ ಯು ಪುಟ್ ಇನ್ ಯುವರ್ ವರ್ಡ್, ಅದೆಲ್ಲ ಆಯಿತು. ಬಟ್ ನಥಿಂಗ್ ವಾಸ್ ಹ್ಯಾಪ್ನಿಂಗ್ ಮಯೂರ. ಆಮೇಲೆ ನನ್ನ ನೆನಪಿದೆ, ನಮ್ಮ ಅಮ್ಮಂಗೆ ನಾನು ಕಾಲ್ ಮಾಡಿ ಹೇಳಿದ್ದು ನೆನಪಿದೆ ನನಗೆ. ಮಾ ಐ ಥಿಂಕ್ ನಾನು ವಾಪಸ್ ಬರ್ತೀನಿ, ಇಲ್ಲೇನು ಕೆಲಸನೇ ಸಿಗ್ತಾಯಿಲ್ಲ ನನಗೆ, ನಾನು PG ಹಾಸ್ಟೆಲ್ ದುಡ್ಡೇ 2,500, ನಾನು ಅಷ್ಟು ದುಡಿತಾನೇ ಇಲ್ಲ ಅಂತ ಅಂದೆ ನಾನು. ನಮ್ಮಮ್ಮ ಓಕೆ ಬಾ ಪರವಾಗಿಲ್ಲ, ಬಟ್ ನೀನು ಟ್ರೈ ಮಾಡಿದ್ಯಾ? ಸೊ ನಮ್ಮಮ್ಮ, ನೀನು ಪ್ರಯತ್ನನೇ ಪಡೆದೆ ಹೆಂಗೆ ನೀನು ಸೋಲು ಒಪ್ಕೋತೀಯ, ನೀನು ನನ್ನ ಮಗಳು, ಇನ್ನೊಂದ್ಸಲಿ ಪ್ರಯತ್ನ ಪಟ್ಟು ಬಾ, ಆಮೇಲೂ ಆಗಿಲ್ವಾ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಪ್ರಯತ್ನನೇ ಪಡೆದೆ ನೀನು ಸೋಲ್ ಆಕ್ಸೆಪ್ಟ್ ಮಾಡೋದು ತುಂಬ ತಪ್ಪು. ನಿನ್ನ ಬಗ್ಗೆ ಎಷ್ಟು ಜನ ಇಲ್ಲಿ ಹೀಯಾಳಿಸ್ಕೊಂಡಿದ್ದಾರೆ, ನೀನು ಹೋಗೋ ಇವಳೇನು ಕಡ್ದು ದಬ್ಬ ಹಾಕ್ಬಿಡ್ತಾರೆ, ಅವ್ರಿಗೆ ಉತ್ತರ ಕೊಡೋದು ಬೇಡವಾ ನೀನು ಅಂತಂದರು. ಅವತ್ತು ಮತ್ತೆ ನಾನು ವಾಪಸ್ ಆ್ಯಕ್ಚುಲಿ ಅಲ್ಲಿಂದ ನಾನು ಬೇರೆ ಕನ್ನಡ ಕಲಿಯೋಕ್ಕೆ ಶುರುವಾಗಿದ್ದು. ಇವಾಗ ನನ್ನ ಎಲ್ಲರೂ ಚೆನ್ನಾಗಿ ಕನ್ನಡ ಮಾತಾಡ್ತೀರಿ ನೀವು, ಅನ್ಸೋದೇ ಇಲ್ಲ ಮಂಗಳೂರವರು ಅಂತೆಲ್ಲ ಅನ್ಸೋಕ್ಕೆ. ಅದೇ ಆ ಹಸುವೆ ಎಲ್ಲವನ್ನ ಮಾಡಿಸಿದ್ದು, ಹೊಟ್ಟೆ ಹಸುವೆ ಎಲ್ಲವನ್ನ ಮಾಡಿಸಿದ್ದು, ಹೊಟ್ಟೆ ಹಸುವೆ ಕನ್ನಡ ಕಲಿಸ್ಕೊಟ್ಟಿದ್ದು, ಹೊಟ್ಟೆ ಹಸುವೆ ಅವಕಾಶಗಳನ್ನ ತಂದು ಕೊಟ್ಟಿದ್ದು. ಹಸುವಿರ್ಬೇಕನ್ನೋದು ಅದಕ್ಕೆ ಅನ್ಕೊತೀನಿ. ಬಿಫೋರ್ ಮೂವಿಂಗ್ ಮುಂದೆ ಹೋಗೋದಕ್ಕಿಂತ ಒಂದು ಸ್ವಲ್ಪ ಹಿಂದೆ ಬಂದೋಣ. KGF ಥರ ಮುಂದೆ ಹೋಗೋದು ಬೇಡ. ಸಿನ್ಸ್ ಯು ಮೆನ್ಷನ್ಡ್ ಯುವರ್ ಮದರ್, ಚೈಲ್ಡ್ಹುಡ್ ಹೇಗಿತ್ತು? ಬ್ಯಾಡ್, ತುಂಬ ಕಷ್ಟ. ಬಟ್ ನಮ್ಮ ಅಮ್ಮ ಹೀರೋ ಮಯೂರ, ನಮ್ಮಮ್ಮ ಹೀರೋ. ಯಾಕಂದರೆ ಈಗ ತುಂಬ ಜನ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ನಮ್ಮ ತಂದೆ ವಿಚಾರ ಮತ್ತೆ ಬಂದಾಗ ಅದು ಸಡನ್ನಾಗಿ ಬಂತದು. ಅದು ಅವ್ರು ಸಡನ್ನಾಗಿ ಬಂದ್ಬಿಟ್ರು ಲೈಫಲ್ಲಿ. ಅದು ನಿಜವಾಗ್ಲೂ ನನ್ನ ತಂದೆ? ಹೌದು. ನಾವು ಯಾವತ್ತೂ ನಮ್ಮ ತಂದೆ ಅಲ್ಲ ಅಂತ ನಾವು ಯಾವತ್ತೂ ಹೇಳಲಿಲ್ಲ. ಅವರು ಸಡನ್ನಾಗಿ ಬಂದ್ಬಿಟ್ರು ಲೈಫಲ್ಲಿ. 25 ವರ್ಷ ನಾವು ಬದುಕಿದ್ದೀವ, ಸತ್ತಿದ್ದೀವ, ಊಟ ಮಾಡಿದ್ವ, ಒಂದಿನಾನೂ ನಮ್ಮನ್ನು ಕೇಳದೆ ಇರೋಂಥ ವ್ಯಕ್ತಿ ಸಡನ್ನಾಗಿ ಬಂದಾಗ ನಾವೇನಂತ ಆಕ್ಸೆಪ್ಟ್ ಮಾಡೋದು? 25 years back suddenly he disappeared. He could not. ತುಂಬ ಸಾಲ ಗೀಲ ಮಾಡಿಕೊಂಡು, ಲೋನ್ ಗೀನ್ ಮಾಡಿಕೊಂಡು, ಆಮೇಲೆ ತೀರ್ಸೋಕ್ಕಾಗಿಲ್ಲ, ನಮ್ಮನ್ನು ಬಿಟ್ಬಿಟ್ಟು ಹೊಟ್ಟೋದ್ರು ಅವರು. ಅಲ್ಲಿ ಎಲ್ಲವನ್ನ ತೀರ್ಸಿದ್ದು ನಮ್ಮಮ್ಮ, ನಮ್ಮನ್ನು ನೋಡ್ಕೊಂಡಿದ್ದು ನಮ್ಮಮ್ಮ. ಅವಾಗಿದ್ದು ನಮ್ಮ ಕಷ್ಟ ಯಾರು ನಾನು ಎಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೂ ನಾನು ಬೆಂಗಳೂರಲ್ಲೇ ಇದ್ದಿದ್ದು. ಆ್ಯಕ್ಚುಲಿ ಮಂಜುನಾಥ್ ನಗರ. 5th ಸ್ಟ್ಯಾಂಡರ್ಡ್ ಅಂದರೆ ಎಷ್ಟು ವರ್ಷ ಇರುತ್ತೋ? 10 ವರ್ಷ ಇರುತ್ತೆ ಅಷ್ಟೇ. ಇಲ್ಲೇ ಮಂಜುನಾಥ್ ನಗರಲ್ಲೇ ಇದ್ದಿದ್ದು ನಾವು, ಬಾಡಿಗೆ ಮನೇಲಿ ಇದ್ವಿ. ನಮ್ಮ ಅಮ್ಮಂಗೆ ಅನ್ನ ಮಾಡೋಕ್ಕೆ ದುಡ್ಡಿರಲಿಲ್ಲ. ತೆಂಗಿನಕಾಯಿ ಚಿಪ್ಪುಗಳನ್ನೆಲ್ಲ ಮಾರಿ ಅದರಿಂದ 1/4 kg ದೂರ,
ಯಾಕಂದರೆ ಪರಿಚಯ ಅಂಗಡಿಗೆ ಹೋಗಿ ಯಾರು 1/4 kg ಅಕ್ಕಿ ತೊಗೋತಾರೆ? ಅಯ್ಯೋ ಮರ್ಯಾದೆ ಪ್ರಶ್ನೆ ಅಂದ್ಬಿಟ್ಟು ಇನ್ನೆಲ್ಲೋ ದೂರ ಹೋಗಿ 1/4 kg ಅಕ್ಕಿ ತೊಗೊಂಬಂದು ನಮಗೆ ಊಟ ಮಾಡಿ ಹಾಕ್ತಿದ್ದಿದ್ದು ನಮ್ಮಮ್ಮ. ಸರಿ ಇದು ನೀರು ತಲೆ ಮೇಲೆ ಹೊಟ್ಟೋಯ್ತು ಅಂದಾಗ ಊರಿಗೆ ವಾಪಸ್ ಹೋಗೋಣ. ಇವ್ರು ಬರ್ತಾಯಿಲ್ಲ, ಸಾಲದವ್ರು ಪ್ರತಿದಿನ ಮನೆಗೆ ಬರೋದು. ಆ ಮನೆ ನಮ್ಮ ಮನೆ ಎದುರುಗಡೆ ಇರೋ ಅಂಗಡಿಯವರೆಲ್ಲ, ಅಮ್ಮ ನೀವು ಹೊರಟ್ಬಿಡಿ, ಹೆಣ್ಮಗಳಿದೆ ನಿಮಗೆ, ಹೊರಟ್ಬಿಡಿ, ಯಾಕೆ ಇಲ್ಲಿ ಕಷ್ಟಪಡ್ತೀರ ಅಂದಾಗ ನಮ್ಮಮ್ಮ ನನ್ನ ತಮ್ಮ ಅವ್ರ ತಮ್ಮನ ಕಾಲ್ ಮಾಡಿ ಅಲ್ಲಿಂದ ನಾವು ಮಂಗಳೂರು ಬಿಟ್ಟು ಬೆಂಗಳೂರು ಹೋಗಿ ಅಲ್ಲಿ ನಮ್ಮದು ಅಂತ ಒಂದು ಗೂಡು ಕಟ್ಕೊಂಡು ನಮ್ಮಮ್ಮ ಪಾಪ ಈ ಮೆಣಸಿನ ಪುಡಿ ಅರಿಶಿನ ಪುಡಿ ಪ್ಯಾಕಿಂಗ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿಕೊಂಡು ನಮ್ಮನ್ನ ಸಾಕಿ ನಮ್ಮನ್ನ ಓದಿಸಿ. ಆವಾಗ ನಾನು ಆಲ್ರೆಡಿ ಇಂಗ್ಲೀಷ್ ಮೀಡಿಯಮ್ ಓದ್ಬಿಟ್ಟಿದ್ದೆ. ಸೊ ಶಿ ಹ್ಯಾಡ್ ಟು ಕಂಟಿನ್ಯೂ ನಂದು ಇಂಗ್ಲೀಷ್ ಮೀಡಿಯಮಲ್ಲಿ. ನನ್ನ ತಮ್ಮ ಇನ್ನೂ ಚಿಕ್ಕವನು, ಇಂಗ್ಲೀಷ್ ಮೀಡಿಯಮ್ ಅಂತ ತೆಗೆದ್ಬಿಟ್ಟು ಪಾಪ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರು ಅವನ್ನ, ದುಡ್ಡು ಉಳಿಸ್ಬೇಕು ಅಂತೆಲ್ಲ. ಇಷ್ಟೆಲ್ಲ ನಮ್ಮಮ್ಮ ನಮಗೋಸ್ಕರ ನೋಡ್ಕೊಂಡಿರೋದು. ಪ್ರತಿಯೊಂದು ನಮ್ಮಮ್ಮ 25 ವರ್ಷ ನಮ್ಮನ್ನು ಸಾಕಿದ್ದಾರೆ. ನಮ್ಮಮ್ಮ 25 ವರ್ಷ ನಮ್ಮಮ್ಮ ಸಾಕಿದ್ದಾರೆ. ಆ್ಯಂಡ್ ನೀವು ವಾಪಸ್ ಬರಬೇಕು ಅಂದಾಗ ನೀವು ನಮ್ಮ ಹತ್ರ ಬರಬೇಕಿತ್ತು. ನೀವು ಟಿವಿಗೆ ಹೋಗಿ ಕೂತ್ಕೊಳ್ತೀರಾ. ನಮಗೆ ಸಖತ್ ಬೇಜಾರಾಗೋಯ್ತು ಮಯೂರ ಅವತ್ತು. ತುಂಬ ಐ ವಾಸ್ ಸೋ ಹರ್ಟ್ ಅನ್ಸ್ಬಿಡ್ತು ನಮಗೆ. ಯು ಚೋಸ್ ಟು ವಾಕ್ ಔಟ್ ಆಫ್ ಅವರ್ ಲೈಫ್. ಯು ಚೋಸ್ ನಾಟ್ ಟು ಕೀಪ್ ಇನ್ ಟಚ್ ವಿತ್ ಅಸ್. You abandoned us. And what was the reason? Because he wanted a different life. After 2 kids, huh? ಎಕ್ಸಾಕ್ಟ್ಲಿ. ಇದೇ ರೀತಿ ನಮ್ಮ ತಂದೆ ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ತಿದ್ದವರು ಒಂದ್ಸಲಿ ನಮ್ಮ ಮನೆಗೆ ಬಂದಿದ್ರು. ಇನ್ಫ್ಯಾಕ್ಟ್ ಆ ಮನೆಗೆ ನಾನು ಹೋಗಿದ್ದೆ, ಈಗಲೂ ಇದೆ ಮಂಗಳೂರಲ್ಲಿ ಕೋಡಿಕಲ್ ಅಂತ ಒಂದು ಏರಿಯಾದಲ್ಲಿ. ನಾನು ಮದುವೆ ಆದಮೇಲೆ ರೋಷನ್ ನಾನು ಇತ್ತೀಚೆಗೆ ಹೋಗಿದ್ವಿ. ಐ ಶೋ ಯು ದ ವಿಡಿಯೋ ಆಫ್ ದ್ಯಾಟ್ ಹೌಸ್. ಓಕೆ, ನಾವು ಚಿಕ್ಕ ಮನೇಲಿದ್ವಿ ನಾವು. ಆ ಮನೆಗೆ ಹೋಗಿದ್ವಿ. ಆ ಮನೆಗೆ ಬಂದಾಗ ನನ್ನ ತಮ್ಮ ತುಂಬ ಕ್ಯೂಟು, ತುಂಬ ಅಂದರೆ ಇಷ್ಟು ಕ್ಯೂಟು, ಬೆಳ್ಳಗೆ. ನನ್ನ ಮತ್ತೆ ಅವನ್ನ ನೋಡ್ಬಿಟ್ಟು ಅವರು ಬಂದಿರೋರು, ನಿಜವಾಗ್ಲೂ ಸಂಪತ್ ಇದೇ ಮನೇಲಿದ್ರಾ ಅಂತ. ಹೌದು ಬಂದಿದ್ರು ಅವರು. ನಾವು ಸ್ಟಾರ್ಟಿಂಗಲ್ಲಿ ಹೋದಾಗ ಮಂಗಳೂರಿಗೆ ಹೋಗಿದ್ವಲ್ಲ, ಅಲ್ಲೂ ಹುಡ್ಕೊಂಡು ಬಂದಿದ್ರು ನಮ್ಮನ್ನ. ಅಲ್ಲೂ ಬಂದು ಅಕ್ಕಪಕ್ಕದವ್ರ ಹತ್ರ ಎಲ್ಲ ಗಲಾಟೆ ಮಾಡಿ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅಲ್ಲಿಂದನೂ ಹೋದರು. ಅಲ್ಲಿ ಬಂದ್ಬಿಟ್ಟು ನಿಜವಾಗ್ಲೂ ಇದ್ರಾ? ಆಮೇಲೆ ಅವ್ರು ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ವಿ ಕುಡ್ ಹಿಯರ್ ವಾಟ್ ಹೀ ಸೆಡ್. ಇಷ್ಟು ಮುದ್ದಾಗಿರೋ ಮಕ್ಕಳನ್ನ ಬಿಟ್ಟು ಹೋಗೋದಕ್ಕೆ ಆ ಮನುಷ್ಯಂಗೆ ಮನ್ಸು ಹೆಂಗೆ ಬಂತು ಅಂತೇಳಿ ನಮ್ಮಿಬ್ರಿಗೂ ದುಡ್ಡು ಕೊಟ್ಬಿಟ್ಟು ಕೈಯಲ್ಲಿ ಓಕೆ ಏನೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಹೌದಾ? ಹಾಂ, ಏನೋ ಒಂದು ತಗೊಳ್ಳಿ. ಆ ಟೈಮಲ್ಲಿ ಅಮ್ಮ ಇಲ್ಲ, ಅಮ್ಮ ಕೆಲ್ಸಕ್ಕೆ ಹೋಗಿದ್ರು. ಓಕೆನಾ? ಐ ರಿಮೆಂಬರ್ ಬಿಕಾಸ್ ನಾನು ಅವಾಗ 6th standard ಅಲ್ಲೇನೋ ಇದ್ದೆ. ನಾನು ವೆರಿ ಮೆಚೋರ್ಡ್ ಇವ್ರ. ನಾನು ತುಂಬ ಮೆಚೋರ್ಡ್. ನಾನು ತುಂಬ ಚಿಕ್ಕ ಏಜ್ಗೆ ನಾನು ಸಿಕ್ಕಾಪಟ್ಟೆ ಮೆಚೋರ್ಡ್ ನಾನು ಅದು ನಾನು ಯಾವತ್ತೂ ಮರೆಯೋದಿಲ್ಲ. ಪಾಪ ಅವ್ರು ನನಗೆ ಅವತ್ತು ಕೊಟ್ಟಿದ್ದ 500 ರೂಪಾಯೋ ಏನೋ ಕೊಟ್ಟಿದ್ರು ಪಾಪ. ಅದು ನಾವಿಬ್ರು ಇಟ್ಕೊಂಡು ಏನು ಆಮೇಲೆ ತೊಗೊಳ್ಳೋದು ಅದೆಲ್ಲ ಇದ್ದಿದ್ದಲ್ಲ. ಬಟ್ ಅಷ್ಟೆಲ್ಲ ನಾವು ಚೆನ್ನಾಗಿದ್ದು ಮುದ್ದಾದ ಮಕ್ಕಳು, ಒಳ್ಳೆ ಬಿಹೇವಿಯರ್ ಇರೋಂಥ ಮಕ್ಕಳು, ಚೆನ್ನಾಗಿ ಓದ್ತಿದ್ದಂಥ ಮಕ್ಕಳು. ನಮ್ಮಮ್ಮ ಅಂತೂ ಅವರು ಶಿ ಈಸ್ ನೆಕ್ಸ್ಟ್ ಟು ಗಾಡೆಸ್. ಅಷ್ಟು ಪಾಪ ನಮ್ಮಮ್ಮ ರೋಡಲ್ಲಿ ನಡ್ಕೊಂಡು ಹೋದರೆ ಹೀಗೆ ತಲೆ ತಗ್ಗಿಸ್ಕೊಂಡೇ ಹೋಗೋದು. ನಾವೇ ಅಡ್ಡ ನಿಂತ್ಬಿಟ್ಟು ಕೇಳಬೇಕು ಮಾ ಅಂತಂದಾಗ ಹಾಂ ಓಕೆ ಹಾಂ ಸರಿ ಅಂತ ಅಷ್ಟು ಪಾಪ. ಈಗ ನಮ್ಮಮ್ಮ ಧೈರ್ಯವಾಗಿರೋದು. ಇವಾಗ ಅವ್ರ ಲೈಫಲ್ಲಿ ಪಾಪ ಇದೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು. ಆ ಥರ ಟೈಮಲ್ಲಿ ನಮ್ಮಪ್ಪ ಅವ್ರ ಕೈ ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ನೀವು ಆ ಟೈಮಲ್ಲಿ ಏನೋ ಅಂದರೆ ಪೊಲೀಸ್ ಕಂಪ್ಲೇಂಟ್ ಆ ಥರ ಏನೂ ಕೊಡೋಕೆ ಹೋಗಲಿಲ್ಲ? ಬಿಕಾಸ್ ಚಿಕ್ಕ ನಾವು ಅವಾಗೆಲ್ಲ ಅಮ್ಮಗೆ ಏನು ಗೊತ್ತಿತ್ತು ಬಿಟ್ಟು ಹೋಗಿದ್ದಾರೆ? ಯಾವತ್ತು ರಿಯಲೈಸ್ ಆಗಿದೆ ಅಮ್ಮಗೆ? ಈ ನೆವರ್ ಕೇಮ್ ಬ್ಯಾಕ್. ಬರಲೇ ಇಲ್ಲ. ಆಮೇಲೆ ಅವ್ರು ಏನು ಹೇಳಿದ್ರು, ನನ್ನ ಸ್ಟ್ಯಾಂಡರ್ಡ್ಗೆಲ್ಲ ಇವಳಲ್ಲ. ಅಯ್ಯೋಯ್ಯೋ. ಹಾಂ, ಅವ್ರು ಸ್ವಲ್ಪ ಓದ್ಕೊಂಡಿದ್ರು ಅವಾಗ. ನನ್ನ ಸ್ಟ್ಯಾಂಡರ್ಡ್ಗೆಲ್ಲ ಅಲ್ಲ ಇವಳು ಅಂತ. Did he get married to someone else? I don't know. We were not aware of. I don't think so. ಆ ಥರ ಮನಸ್ಥಿತಿ ಇರೋರು ಯಾರು ಮದುವೆ ಆಗ್ತಾರೆ? ದೇರ್ ಆರ್ 100 ಥಿಂಗ್ಸ್. ನಾವು ಹೇಳೋದಕ್ಕೆ 1000 ವಿಷಯಗಳಿರುತ್ತೆ. ಬಟ್ ಇವಾಗ ಹೇಳೋದು ತಪ್ಪಾಗ್ಬಿಡುತ್ತೆ. ಓಕೆ, ಜನ ಅನ್ಕೊಂತಾರೋ ಇವ್ರು ಸುಮ್ಮನೆ ಹೇಳ್ತಾರೆ ಹಂಗೆ ಹೆಂಗೆ ಅಂತೆಲ್ಲ. ಆಗ ನಾವು ಹೇಳಲೇ ಇಲ್ಲ. ದಿಸ್ ಟೈಮ್ ವಿ ಹ್ಯಾಂಡಲ್ಡ್ ಇಟ್ ವೆರಿ ಲೀಗಲಿ. ಬಟ್ ಈಗ ಅವರು ಆ ಟಿವಿಲಿ ಬರೋವರೆಗೂ ಅಲ್ಲಿವರೆಗೂ ನೋಬಡಿ ಹ್ಯಾಡ್ ಅ ಕ್ಲೂ ದಟ್ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ನಮ್ಮ ಅಮ್ಮನ ತಮ್ಮಂದರು ಎಲ್ಲರೂ ಹುಡುಕೋಂಥ ಪ್ರಯತ್ನವನ್ನು ಮಾಡಿರ್ತಾರೆ. ಅವಾಗೆಲ್ಲ ಈಗಿನ ಥರ ಮೊಬೈಲ್ ಎಲ್ಲ ಎಲ್ಲಿತ್ತು? ಹೌ ಡು ಯು ಸರ್ಚ್ ಎನಿವನ್? ವೆರಿ ಡಿಫಿಕಲ್ಟ್. ನೀನು ಆ ಕೆಲಸ ಬಿಟ್ಟು ಹೋಗಿರ್ತೀಯ, ಅವ್ರು ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತಾರೆ. ವಿ ನೆವರ್ ಗಾಟ್ ಇನ್ ಟಚ್ ವಿತ್ ಹಿಮ್. ಅವ್ರು ಯಾವತ್ತು ಅವ್ರು ನಮ್ಮನ್ನು ನಾವು ಮಂಗಳೂರಲ್ಲೇ ಇದ್ವಲ್ಲ, ನಮ್ಮ ಅಮ್ಮಂದ ಮನೆ ಎಲ್ಲರೂ ಗೊತ್ತಲ್ವಾ, ಅವ್ರು ಬರ್ಬೋದಿತ್ತಲ್ಲ. ಮಯೂರ ಮಕ್ಕಳು ನೆನಪಾಗಿಲ್ವಾ? ಹೆಂಡ್ತಿ ಬಿಡು, ಮಕ್ಕಳು ಅಲ್ಲ. ನನಗೆ ಇಮ್ಯಾಜಿನ್ ಮಾಡ್ತಿದ್ದೀನಿ ಆ ಮಕ್ಕಳಿಗೆ ದುಡ್ಡು ಕೊಟ್ಬಿಟ್ಟು ಇಟ್ ಈಸ್ ಸೋ ಸಿನಿಮ್ಯಾಟಿಕ್ ಥರ ಕಣೆ. ಅಂದರೆ
ಓಕೆ ನಾನು ಬರೋದಿಲ್ಲ ವಾಪಸ್ಸು ಅಂತ ಇಂಡೈರೆಕ್ಟ್ಲಿ ಇಸ್ ಗಿವಿಂಗ್ ಎ ಮೆಸೇಜ್ ನೋ ಟು ನೋ ನೋ ಇಟ್ಸ್ ನಾಟ್ ಮೈ ಡ್ಯಾಡ್ ಹೂ ಗೇವ್ ದ ಮನಿ. ಆ ಕಂಪನಿಯವ್ರು ಬಂದಿದ್ರಲ್ಲ ಮಯೂರ, ಅವ್ರು ಹೇಳ್ಕೊಂಡು ಹೋಗಿದ್ದು. ಇಷ್ಟು ಮುದ್ದಾಗಿರೋ ಮಕ್ಕಳನ್ನ ಬಿಟ್ಟು ಹೋಗಕ್ಕೆ ಅವ್ನಿಗೆ ಹೆಂಗ್ ಮನ್ಸು ಬಂತು? ಹಿ ನೆವರ್ ಡಿಡ್. ಹಿ ನೆವರ್ ಕೇಮ್. ನನ್ನ ಮತ್ತು ನನ್ನ ತಮ್ಮನ ನೆನಪುಗಳಲ್ಲಿ ಅವ್ರ ಬಗ್ಗೆ ಇರೋವಂಥ ಮೆಮೊರೀಸ್ ಅಂದರೆ ಕುಡಿದು ಬರೋದು, ನಮ್ಮಮ್ಮಂಗೆ ಬೈಯೋದು, ನಮಗೆ ಬೈಯೋದು, ಮನೇಲಿ ಕಿರಿಕಿರಿ ಮಾಡೋದು ಬರೀ ಇದೆ. This is the only memories we have I'm about sorry him. to say, this is better than that. Let's be honest. This is what we accepted. ನಾವು ಲೈಫನ್ನ ಹಿಂಗೆ ಆಕ್ಸೆಪ್ಟ್ ಮಾಡಿ ಎಲ್ಲ ಆದಮೇಲೆ ನಾವು ಚೆನ್ನಾಗಾದ್ವಿ, ಈಗ ಬದುಕು ಸ್ವಲ್ಪ ನೆಮ್ಮದಿ ಬಂತು ನಮ್ಮಮ್ಮನಿಗೆ. ಈಗ ನಮ್ಮಮ್ಮ ಸ್ವಲ್ಪ ಖುಷಿಯಾಗಿ ನೆಮ್ಮದಿಯಾಗಿ ಕೆಲಸ ಮಾಡ್ತಿಲ್ಲ. ನಾನು ಫಸ್ಟ್ ಥಿಂಗ್ ಯಾವಾಗ ನಾನು ದುಡಿಯೋಕ್ಕೆ ಓಕೆ ನಾನು ದುಡಿಬಹುದು, ನಾನು ಸಂಪಾದನೆ ಮಾಡಬಹುದು ಅಂದ ತಕ್ಷಣ ನಾನು ಮಾಡಿದ ಫಸ್ಟ್ ಕೆಲಸ ನಮ್ಮಮ್ಮನ ಕೆಲಸ ಬಿಡಿಸ್ಬಿಟ್ಟೆ. ಬಿಕಾಸ್ ಅವ್ರು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ರು. ನೈಟ್ ಎಲ್ಲ ನಿಂತ್ಕೊಂಡು OTಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ನಮ್ಮಮ್ಮ ಎಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಆಪರೇಷನಲ್ಲಿ ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಫೀಮೇಲ್ ನರ್ಸ್ ಆಪರೇಟರ್ ಅಂತ FN ಅಂತ ಬರುತ್ತೆ. ನಾಟ್ ಇವನ್ ನರ್ಸ್, ಅವರು ನರ್ಸ್ಗೆ ಅಸಿಸ್ಟೆಂಟ್ ಪಾಪ ನಮ್ಮಮ್ಮ. ಎಷ್ಟು ಕಷ್ಟ ಗೊತ್ತಾ? ಆ ಸರ್ಜಿಕಲ್ ಇದನ್ನೆಲ್ಲ ಇನ್ಸ್ಟ್ರೂಮೆಂಟ್ಸ್ ತೊಳಿಬೇಕು, ಆಪರೇಷನ್ ಥಿಯೇಟ್ರಲ್ಲಿ ನಿಂತೇ ಇರಬೇಕು, ಅವ್ರಿಗೆ ಏನಾದರೂ ಪಾಸ್ ಮಾಡಬೇಕು, ನೈಟೆಲ್ಲ ನಿಂತಿರಬೇಕು, ನೈಟ್ ಡ್ಯೂಟಿ ಎಲ್ಲ ಮಾಡಿದ್ದಾರೆ ಪಾಪ ನಮ್ಮಮ್ಮ. ಅಷ್ಟು ನಾನು ಮಾಡಿದ ಫಸ್ಟ್ ಕೆಲಸ ನಮ್ಮಮ್ಮ ಕೆಲಸ ಬಿಡಿಸಿ, ನಾನು ನನ್ನ ತಮ್ಮ ಅಷ್ಟು ಅವ್ರನ್ನ ಖುಷಿಯಾಗಿಟ್ಟಿದ್ದೀವಿ, ನೆಮ್ಮದಿಯಾಗಿಟ್ಟಿದ್ದೀವಿ, ಅವ್ರಿಗೆ ಅಂತ ಒಂದು ಸೂರು ಮಾಡಿಕೊಟ್ವಿ, ಎಲ್ಲ ಮಾಡಿದಾಗ ಈಗ ನಾನು ಬರ್ತೀನಿ ಅಂತಂದ್ರೆ ಯಾರು ಆಕ್ಸೆಪ್ಟ್ ಮಾಡ್ತಾರೆ? ಖಂಡಿತ ಮಾಡೋದಿಲ್ಲ. ನೀವೇನು ದೇಶ ಸೇವೆ ಮಾಡೋಕ್ಕೆ ಹೋಗಿದ್ರೆ ನಮ್ಮನ್ನು ಬಿಟ್ಟು? ಸರಿ, ನಾನು ದೇಶಕ್ಕಾಗಿ ಹೋಗಿದ್ದೀನಿ ಅಂತ ಹೇಳಿದ್ರೆ ನಾವು ಎನಿ ಟೈಮ್ ವಾಪಸ್ ಕರಿತಿದ್ವಿ. ನಮ್ಮ ಜವಾಬ್ದಾರಿ ಹೊರಕ್ಕಾಗಿಲ್ಲ ಅಂತ ನಮ್ಮನ್ನು ಬಿಟ್ಟಿದ್ದು. ನನ್ನ ತಾಯಿ ನಿಮ್ಮ ಎಜುಕೇಷನ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಹೋಗಿದ್ದು. ನಿಮ್ಮ ಹೈ ಸ್ಟ್ಯಾಂಡರ್ಡ್ಸ್ಗೆ ನಾವು ಮ್ಯಾಚ್ ಆಗಲ್ಲ ಅಂತ ಹೇಳಿ ನಮ್ಮನ್ನು ಬಿಟ್ಟು ಹೋಗಿದ್ದು. ಸೊ ಫೈನ್, ವಿ ಡೋಂಟ್ ವಾಂಟ್ ಟು ಮೀಟ್ ದಟ್ ಸ್ಟ್ಯಾಂಡರ್ಡ್ಸ್. ಹೌದು, ನನ್ನ ತಾಯಿ ಓದಿಲ್ಲ, ಪರವಾಗಿಲ್ಲ, ನಮ್ಮನ್ನು ಓದಿಸಿದ್ರು. ನನ್ನ ತಾಯಿಗೆ ಮೋಸ್ಟ್ಲಿ ಅವಾಗ ಸ್ಟ್ಯಾಂಡರ್ಡ್ ಇರಲಿಲ್ಲ, ಬಟ್ ಇವತ್ತು ನಮ್ಮಿಬ್ಬರನ್ನ ಒಳ್ಳೆ ಸ್ಟ್ಯಾಂಡರ್ಡ್ಗೆ ತೊಗೊಂಬಂದಿದ್ದಾರೆ. ಸೊ ವಿ ಡೋಂಟ್ ನೀಡ್ ಇಟ್. ಸೊ ಈ ಡೈರೆಕ್ಟ್ಲಿ ಕೇಮ್ ಅಂಡ್ ಸ್ಯಾಟ್ ಅಂಡ್ ಸಮ್ ಟೆಲಿವಿಷನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಅಂಡ್ ನಿನಗೂ ಶಾಕ್ ಇರೋದು, ಅವ್ನು ಬರುವಾಗ ಯಾರೋ ಫೋನ್ ಮಾಡ್ತಾರೆ. ನನಗೊಂದು ಕೋಪ ಬಂತು ಅವಾಗ. ಹಂಗೆ ಬೈದಿದ್ದೀನಿ ಆ ಯಪ್ಪಂಗೆ ಅಂತಂದ್ರೆ ನಾನು ಅದನ್ನು ಆಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ಹಾಕಿದ್ರು. ಓ ಗಾಡ್. ತಂದೆಯನ್ನು ತ್ಯಜಿಸಿದ ಅದು ಬರ್ತೀನಿ, ಅದು ನ್ಯೂಸ್ ಚಾನೆಲ್ಸ್ ಅಂಡ್ ನಿಮ್ಮದು ಅವಿಭಾಜ್ಯ ಅದು ತಲತಲಾಂತರದಿಂದ ಅಂತ ಹೇಳ್ತಾರಲ್ಲ ಅದು. ಹೌದು, ತಂದೆಯನ್ನು ತ್ಯಜಿಸಿದ ನನ್ನ ತಂದೆ ನನಗೆ ಏನು ಮಾಡಿದರೆ ಏನು ಮಾಡಿಲ್ಲ ನಿಮಗೆ ಗೊತ್ತಾ? ನೀವಿದ್ರ ನನ್ನ ಮನೇಲಿ 25 ವರ್ಷ, ನಮಗೆ ಊಟ ಹಾಕಿದ್ದೀರಾ, ದಿನನಿತ್ಯ ನನ್ನ ಬದುಕಲ್ಲಿ ಏನಾಗುತ್ತೆ, ನಾನು ಬೆಳಗ್ಗೆ ಎದ್ದಾಗ ಹೆಂಗಿರ್ತೀನಿ, ನಮ್ಮ ಮನೇಲಿ ಏನು ಸಮಸ್ಯೆ ಇದೆ, ಆರ್ ಯು ಪಾರ್ಟ್ ಆಫ್ ಮೈ ಫ್ಯಾಮಿಲಿ? ಹೌ ಡು ಯು ನೋ? ನೀವು ಹೆಂಗೆ ಈಸಿಯಾಗಿ ಜಡ್ಜ್ ಮಾಡ್ತೀರಾ ನಮ್ಮನ್ನ? ಅಂಡ್ ದೇ ವೇಟೆಡ್ ಫಾರ್ ಯುವರ್ ರಿಯಾಕ್ಷನ್ ಟಿವಿಲಿ. ಹಾಂ, ದಟ್ ಈಸ್ ವೆನ್ ಫಸ್ಟ್ ಟೈಮ್ ನಾನು ಲಾಯರ್ ಹತ್ರ ಹೋಗಿ, ಸರ್ ನನಗೆ ಆಗ್ತಿಲ್ಲ, ದಿಸ್ ಇಸ್ ಟೂ ಪರ್ಸ್ನಲ್ ಆ್ಯಂಡ್ ಐ ಡೋಂಟ್ ವಾಂಟ್ ಮೈ ಟೂ ಪರ್ಸ್ನಲ್. ನಾನು ಯಾರೋ ಜೊತೆ ಇರೋದು ಬಿಡೋದು ಅದು ನನ್ನ ಪರ್ಸ್ನಲ್ ವಿಚಾರ. ನನ್ನ ತಾಯಿ ಟಿವಿ ನೋಡ್ತಿರ್ಬೇಕಾದ್ರೆ ತುಂಬ ಬೇಜಾರಾಗೋಯ್ತು. ನಮ್ಮಮ್ಮಂಗೆ ಸಖತ್ ಬೇಜಾರಾಗೋಯ್ತು. ನಮ್ಮ ಅಮ್ಮಂಗೆ ಹೆಂಗೆ ಅನ್ಸ್ಬಿಡ್ತಂದ್ರೆ ಮತ್ತೆ ನಮ್ಮ ನೆಮ್ಮದಿ ಹಾಳು ಮಾಡ್ಬಿಟ್ನಲ್ಲ ಈ ಮನುಷ್ಯ. ಅಲ್ಲ, ಏನು ಬೇಕಾಗಿದ್ದು ಅಲ್ಲಿ ಟಿವಿಗೆ ಬಂದಾಗ? ವಾಟ್ ವಾಸ್, ಏನು ಬೇಕಿದ್ದು? ನಾನು ನೋಡ್ಕೊಳ್ಳಿ, ನಂಗೆ ದುಡ್ಡು ಕೊಡಿ. ಯೋ 25 ವರ್ಷ ಎಲ್ಲೋ ಸಡನ್ ಒಂದು ಟಿವಿ ಚಾನೆಲ್ ಅಪಿಯರ್ ಆಗ್ಬಿಟ್ಟು ನೀನು ಬಂದ್ಬಿಟ್ಟು ಹಿಂಗೆ ಕೇಳಬೇಕು ಅಂತಂದ್ರೆ ಇನ್ನು ಯಾವ ಮನಸ್ಥಿತಿ ಇರಬೇಕದು? ಇವಾಗ ನಾನು ಕೇಳೋದು ಮಯೂರ, ಎಷ್ಟೋ ಗಂಡಸರು ತಮ್ಮ ಹೆಂಡತಿ ಬಿಟ್ಟು ಹೋಗ್ಬಿಡ್ತಾರೆ ಗಂಡಂದ್ರನ್ನ, ಓಕೆನಾ? ಸೇ ಫಾರ್ ಎಕ್ಸಾಂಪಲ್, ಅಷ್ಟೇ ಗೌರವದಿಂದ ಎಷ್ಟು ಜನ ನೀವು ಆಕ್ಸೆಪ್ಟ್ ಮಾಡ್ತೀರಾ ಆ ಹೆಂಡತಿನ, ಆ ಹೆಂಗಸನ್ನ? ಚಾನ್ಸೇ ಇಲ್ಲ. ಸಮಾಜ ಹೆಂಗೆ ಆಕ್ಸೆಪ್ಟ್ ಮಾಡುತ್ತೆ? ಮಾಡಲ್ಲ. ಈಗ ರೀಸೆಂಟಾಗಿ ಯಾವುದೆಲ್ಲ ತುಂಬ ಫೇಮಸ್ ಆಗಿತ್ತಲ್ಲ, ಹೆಂಡತಿ ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಹೋದ್ರು, ಅದೆಲ್ಲ ಈ ನ್ಯೂಸ್ ಅವರೆಲ್ಲ ಕರೆದ್ಬಿಟ್ಟು ಕೂರಿಸಿ ಏನೋ ಮಾತಾಡ್ತಿದ್ರಲ್ಲ. ಹಾಂ, ಓಕೆನಾ? ಸೊ ನಾನು ಕೇಳೋದು, ಅವಳು ಸರಿ ಅವಳು ತಪ್ಪು, ನಾನು ಅದೆಲ್ಲ ಹೇಳ್ತಾ ಇಲ್ಲ. ಸಮಾಜ ಗಂಡ ಬಿಟ್ಟು ಹೋಗಿರೋ ಹೆಂಡ್ತಿನ ಸಮಾಜ ಹೆಂಗೆ ತಗೊಳ್ತಿದೆ? ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನ ತಾಯಿ ಅವ್ರನ್ನ ಸ್ವೀಕಾರ ಮಾಡ್ಬೇಕು, ಅಥವಾ ನಾನು ಆ ತಂದೆನ ಸ್ವೀಕಾರ? ಇವ್ರದ್ದು ಮೋಟಿವ್ ಹಂಗಿತ್ತ ನ್ಯೂಸ್ ಚಾನೆಲ್ಸ್ ಅಂದ್ರೆ ದೇ ವಾಂಟೆಡ್ ಯು ಟು ಅಕ್ಸೆಪ್ಟ್ ಅನ್ನೋ ಥರ. ದಟ್ಸ್ ವಾಟ್ ದೇ ವರ್ ಸೇಯಿಂಗ್. ನೋ, ಇಷ್ಟೆಲ್ಲ ಮಾತಾಡ್ತಾಳೆ ಟಿವಿಲಿ, ಇಷ್ಟೆಲ್ಲ ದುಡಿತಾಳೆ ಇವಳು, ಇವ್ರ ತಂದೆನ ಆಕ್ಸೆಪ್ಟ್ ಮಾಡೋಕ್ಕಾಗಲ್ವಾ? ಎಲ್ಲಿದ್ರಿ 25 ವರ್ಷ ನೀವು? ಓಕೆ, ಐ ಆಮ್ ನಾಟ್ ಟ್ರೈಂಗ್ ಟು ಡೈಗ್ರೆಸ್. ಈ ಎವ್ರಿ ಟೈಮ್
ಏನೋ ಒಂದು ಓಕೆ ಒಂದು ಲೈಫ್ ಕಾನ್ಸ್ಟೆಂಟಾಗಿ ಒಂದು ಆಟೋಮೇಷನ್ ಮೋಡ್ ಬರ್ತಿದೆ ಅನ್ನೋ ಟೈಮ್ಗೆ ದೇರ್ ವಿಲ್ ಬಿ ಒನ್ ಠಕ್ ಅಂತ ಒಂದು ಅಟ್ಯಾಕ್ ಇರುತ್ತೆ ನಿಮ್ಮ ಮೇಲೆ. ನನ್ನ ಲೈಫಲ್ಲಂತೂ ಅದು ಯಾವಾಗಲೂ ಹಬ್ಬಾ ಇನ್ನಾಯ್ತು ಅಂದಾಗ ಒಂದು ಢಮ್ ಅಂತ ದೇವರು ನನಗೆ ನಿದ್ದೆ ಮಾಡಬೇಡ ಎದ್ದಿರು ನೀನು ಎಚ್ಚರವಾಗಿರಬೇಕು ಸ್ವಲ್ಪ ಆಟ ಆಡೋಣ ಅನ್ನೋ ಥರ ಅವಾಗೆಲ್ಲ ಕೋಪ ಬರುತ್ತೆ. ಎಲ್ಲ ಟೈಮಲ್ಲಿ ಹಿಂಗೆ ಆಗುತ್ತೆ ನನಗೆ ನಿಜವಾಗ್ಲೂ. ಈ ಇಶ್ಯೂ ಆಗೋ ಟೈಮಲ್ಲಿ ನಾನು ತುಂಬ ಅಟ್ ದ ಪೀಸ್ ಆಫ್ ಮೈ ಮೈಂಡ್ ನಮ್ಮ ಲೈಫು. ಯಾಕಂದರೆ ನಮ್ಮಮ್ಮ ಊರಲ್ಲಿದ್ದರು, ನನ್ನ ತಮ್ಮ ಮತ್ತು ಅಮ್ಮ ಊರಲ್ಲಿದ್ದರು. ನಾನು ಇಲ್ಲಿ ಆ್ಯಕ್ಚುಲಿ ಪಿ ಜಿಲಿದ್ದೆ. ನಾನು ಆಲ್ಮೋಸ್ಟ್ 12-13 ಇಯರ್ಸ್ ನಾನು ಪಿ ಜಿಲೇ ಇದ್ದಿದ್ದು, ಮಲ್ಲೇಶ್ವರಂ ಪಿ ಜಿ. ಕರೆಕ್ಟ್, ನಾನು ಪಿ ಜಿಲೇ ಇದ್ದಿದ್ದು. ಓಕೆನಾ. ನನ್ನ ತಮ್ಮಂಗೆ ಯಾವಾಗ ಬೆಂಗಳೂರಲ್ಲಿ ಕೆಲಸ ಸಿಕ್ತು ಆವಾಗ ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ಇವಾಗ ಬನ್ನಿ ಪ್ಲೀಸ್ ಬನ್ನಿ, ಸ್ವಲ್ಪ ಗಟ್ಟಿ ಮನ್ಸು ಮಾಡ್ಕೊಂಡು ಬನ್ನಿ ನಿಮ್ಮ ಊರು ಬಿಟ್ಟು. ನನಗೂ ಮನೆ ಊಟ ತಿನ್ಬೇಕಂತೆಲ್ಲ ಆಸೆ ಆಗಿರುತ್ತೆ, ನಿಮ್ಮ ಜೊತೆ ಇರಬೇಕಂತ ಆಸೆ ಇರುತ್ತೆ. ಆ ಥರ ಎಲ್ಲ ಹೇಳಿ ಯಶವಂತಪುರಲ್ಲಿ ನಾವು ಒಂದು ಫ್ಲ್ಯಾಟ್ ತೊಗೊಂಡಿದ್ದು. ಖರೀದಿಯಲ್ಲ ಬಾಡಿಗೆ ಬಂತಲ್ಲ ನ್ಯೂಸಲ್ಲಿ ಅನುಶ್ರೀ ಅವರು ಆ ಬಿಲ್ಡಿಂಗ್ ಓನರ್ ಏನ್ ಅನ್ಕೊಳಲ್ಲ ಪಾಪ. ನಾನಿಲ್ಲಿ ಕೋಟಿ ರೂಪಾಯಿ ಕೊಟ್ಬಿಟ್ಟು ಬಿಲ್ಡಿಂಗ್ ಕಟ್ತೀನಿ, ಇವಳ್ದು ಯಾವ್ದು ಸೀಮೆ ಬಿಲ್ಡಿಂಗ್. ಇನ್ನೊಂದು ನ್ಯೂಸ್ ಹೇಳ, ಈ ಗಾಲ್ಫ್ ಕೋರ್ಸ್ ಇದೆಯಲ್ಲ ಅದ್ರ ಎದುರುಗಡೆ ಒಂದು ಪ್ರೆಸ್ಟೀಜ್ ಟವರ್ಸ್ ಇದೆ. ಸರ್ ಅದಲ್ಲ 17th ಫ್ಲೋರ್ ನಿನ್ ಮನೆ. ಇದ್ಯಾವಾಗ ಬಂತು? ಆಗ್ಲಿ, ಇದೆಲ್ಲ ಆಗ್ಲಿ, ಆಕ್ಚುಲಿ ಆಗ್ಲಿ. ನಾವ್ ಯಾವಾಗ್ಲೂ ವಾವ್ ಅನುಶ್ರೀ ನೋಡು ಎಷ್ಟು ಚಂದ ಇದ್ದಾಳೆ ನೋಡು, ಮನೇಲಿ ಹೆಂಗಿದ್ದಾಳೆ ನೋಡಿ ಇಲ್ಲಿ ಅಂತ. ಯಾವಾಗ ನೀನು ಯಶವಂತಪುರ ಮನೆ ಹೊರಗಡೆ ಬಂದು ಪ್ರೆಸ್ ಮೀಟ್ ಅಲ್ಲಿ ನಿಂತ್ಕೊಂಡು ತಾವ್ ಹೇಳಿದ್ರಲ್ಲ, ಗುರು ನಾನು ಈ ಮನೇನ ಕಷ್ಟಪಟ್ಟು ಇಲ್ಲಿ ತಗೊಂಡಿರೋ ಬಾಡಿಗೆ ಮನೇಲಿ ಇರೋದು ನಾನು. ಇಟ್ ಇಸ್ ಸೋ ಫನ್ನಿ. ಆಮೇಲೆ ನಂಗೆ ಒಂದು ಅರ್ಥ ಆಗಲ್ಲ, ಯಾರು ಏನೇ ಹಾಕಿದ ತಕ್ಷಣ ನೀವು ಹೆಂಗೆ ನಂಬ್ತೀರಾ? ವೈ ಇಸ್ ದಟ್ ಕ್ಲಿಕ್ ಬಿಟ್ಸ್ ಯಾವಾಗಲೂ ಸೋ ಅಟ್ರಾಕ್ಟಿವ್? ಆಕ್ಚುಲಿ ಬಿಫೋರ್ ಯೂಟ್ಯೂಬ್ ಇಂದ ಗೊತ್ತಾ ತಮ್ಮ ಪಾಪ್ಯುಲಾರಿಟಿ? ಹೌದಾ? ಅಲ್ಲ ಅಫ್ಕೋರ್ಸ್ ಅಲ್ಲ, ಹೌದಾ ಅಂತ. ಬಿಫೋರ್ ಯೂಟ್ಯೂಬ್ ಏನ್ ಬೆಳಕಿಗೆ ಬರೋದಕ್ಕಿಂತ ಮುಂಚೆ ಐ ಆಮ್ ಲೈಕ್, ನನಗೆ ನನ್ನ ತಮ್ಮನೇಲಲ್ಲಿ ತಾಕೊಂಡು ಅನ್ಕೊಂಡೆ ವೈ ಅನುಶ್ರೀ ಅಂದ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಹಾಕ್ಬೇಕು. ಸೀರಿಯಸ್ಲಿ ಅದು ವೈ ಅನುಶ್ರೀ ಅಲ್ಲ, ವೈ ವಿಮೆನ್. ನಾನು ಯಾವತ್ತು ಹೆಣ್ಮಕ್ಳು ಅದು ನನ್ನ ಫೆಮಿನಿಸ್ಟ್ ಹಂಗೆಲ್ಲ ನಾನು ಮಾತೇ ಆಡಿಲ್ಲ. ಬಟ್ ಲೆಟ್ಸ್ ಆಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಇಟ್ಸ್ ಆಲ್ವೇಸ್ ಹೆಣ್ಮಕ್ಳು. ಮಯೂರ 1 ಕೋಟಿ ಮನೆ ತಗೊಂಡ್ರೆ ಸಾಧನೆ, ಅನುಶ್ರೀ 1 ಕೋಟಿ ಮನೆ ತಗೊಂಡ್ರೆ ಅದು ಸಾಧನೆ ಅಲ್ಲ, ಅದು ಬೇರೆನೆ. ಗಂಡು ಮಕ್ಳು ಮನೆ ತಗೊಂಡ್ರೆ ಸಾಧನೆ, ಹೆಣ್ಮಕ್ಳು ಮನೆ ತಗೊಂಡ್ರೆ ಬೇರೆನೆ. ಯಾಕೆ? ನಾನು 20 ವರ್ಷ ಕೆಲಸ ಮಾಡಿದ್ದೀನಿ, 1 ರೂಪಾಯಿ ಕೂಡಿಟ್ಟಿದ್ದೀನಿ. ನಾನು ಎಲ್ಲೂ ದುಂದು ವೆಚ್ಚ ಮಾಡಿಲ್ಲ. ನಾನು ನನ್ನ ಅಜ್ಜಿ ನಾನು ಟ್ರಿಪ್ಪು ಹೋಗಲ್ಲ. ನಾನು ಯಾವುದೋ ಶೋ ಇದ್ರೆ ಮಾತ್ರ ಓಕೆ ಅದು ದುಡ್ಡಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಟೈಪ್ಸ್ ನಾನು. ನನ್ನ CA ಖರ್ಚು ತೋರ್ಸಮ್ಮ, ತೋರಿಸಿದ್ದೀನಲ್ಲ ಸುಮಿ, ಇದರಲ್ಲೆಲ್ಲ ಹೋಟ್ಲಿ ಇದೆಲ್ಲ ಒಂದು ಖರ್ಚಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನಾನು ಎಷ್ಟು ಕಂಜೂಸ್ ಅಂದರೆ ಎಲ್ರಿಗೂ ನಂದಂಗೆ ಕೇಳು, ಅವನೇ ಕಂಜೂಸು. ನನ್ನ ಅಸಿಸ್ಟೆಂಟ್ ನನಗಿಂತ ರೋಷನ್ ಬೈತಾನೆ, ಅಮ್ಮ ಕಂಜೂಸ್ ಮಹಾರಾಣಿ ಅಂತ. ಸೊ ನಾನು ಕಷ್ಟಪಟ್ಟು ಸ್ವಾಭಿಮಾನದಿಂದ ಒಳ್ಳೆ ದಾರಿಯಿಂದ ದುಡ್ದಿರೋ ದುಡ್ಡಲ್ಲಿ ನಾನು ಮನೆ ಕಟ್ಟಿದ್ದೀನಿ. ಏನಿವಾಗ ನಾನು ಕಾರ್ ತಗೊಂಡಿದ್ದೀನಿ, ಹೌದು. ಏನಿವಾಗ ಬೈ ಹೆಣ್ಮಕ್ಳು ಮಾಡಿದ ತಕ್ಷಣ ಮಾತ್ರ ಯಾರು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಅಕ್ಷಿ ಮಾಡಿದ್ರೆ ಅಂತ. ಇದೇ ಪಾಪ ಗಂಡು ಮಕ್ಳನ್ನ ಯಾರಾದ್ರೂ ಅವ್ರ ತಂದೆ ಏನಾದರೂ ಬಿಟ್ಟು ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಾಡಿದ್ ಕರೆಕ್ಟ್ ಕಾಣೋನು ಅಂತ. ಯಾಕೆ ನಾವು ಮಾಡೋದು ತಪ್ಪ? ಅವ್ರು ನೋಡ್ಕೊಂಡಿಲ್ಲ ನಮ್ಮನ್ನ. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ನಮಗೆ ಬೇಕಾದಾಗ ಅವ್ರು ಇರಲಿಲ್ಲ. ಒಬ್ಬ ತಂದೆ, ನಾನು ಇವತ್ತು ಎಲ್ಲರಿಗೂ ಹೇಳ್ತೀನಿ ಮಯೂರ, ವೆನ್ ಇಟ್ ಕಮ್ಸ್ ಟು ಮ್ಯಾರೇಜ್, ನನಗೆ ಲೈಫೆಲ್ಲ ಎಲ್ಲರೂ ಕೇಳಿದ ಒಂದು ಪ್ರಶ್ನೆ, ಮದುವೆ ಯಾವಾಗ ಮದುವೆ ಆಗೋ ಟೈಮಲ್ಲಿ ಆಗ್ತೀನಿ ನಾನು. ನನಗೆ ಮಾನಸಿಕವಾಗಿ, ನಾನು ದೈಹಿಕವಾಗಿ, ಆಮೇಲೆ ಎಕಾನಮಿಕಲಿ ಎಲ್ಲ ರೀತಿಯಿಂದನೂ ನಾನು ಓಕೆ, ನಾನು ಆಗ್ತೀನಿ ಮದುವೆ ಅನ್ನೋದು ನನಗೆ ಬಂದಾಗ ಮಾತ್ರ ನಾನು. ಯಾಕಂದರೆ ಐವ್ ಸೀನ್ ಅ ಬ್ಯಾಡ್ ಮ್ಯಾರೇಜ್. ನನ್ನ ತಂದೆ ತಾಯಿದೇ ನಾನು ಮದುವೆ ನೋಡಿದ್ದೀನಿ ನಾನು. ನೀವು ಮಕ್ಕಳು ಹುಟ್ಟಿಸೋದು ಇಂಪಾರ್ಟೆಂಟ್ ಅಲ್ಲ, ಆ ಮಕ್ಳಿಗೆ ಒಳ್ಳೆ ತಂದೆ ತಾಯಿ ಆಗೋದು ಇಂಪಾರ್ಟೆಂಟು. ಅಕಸ್ಮಾತ್ ಅವತ್ತು ನಮ್ಮ ತಾಯಿ ಏನಾದರೂ ಸ್ಟ್ರಾಂಗಾಗಿ ನಿಲ್ಲಿಲ್ಲ ಅಂದಿದ್ರೆ ಇವತ್ತು ಈ ಅನುಶ್ರೀ ನಿಮ್ಮ ಪಾಡ್ಕಾಸ್ಟಲ್ಲಿ ಕೂತ್ಕೊಂತಾನೆ ಇರಲಿಲ್ಲ. ಯು ವುಡ್ ಹ್ಯಾವ್ ಹ್ಯಾಡ್ ಅ ವೆರಿ, ಐ ಆಮ್ 100% ಶೂರ್, ಒಂದು ವೆರಿ ಬ್ಯಾಡ್ ಚೈಲ್ಡ್ಹುಡ್. ನಾವು ಬದುಕ್ತಾನೆ ಇರಲಿಲ್ಲ ಮಯೂರ. ಯಾರಿದ್ರು ನಮ್ಗೆ ನೋಡ್ಕೊಳ್ಳೋಕ್ಕೆ ಆವಾಗ? ನಮ್ಮ ತಾಯಿಗೇನಾದರೂ ಇವತ್ತಿಗೂ ಎಲ್ಲರೂ ಹೇಳ್ತಾರೆ, ಅವ್ರನ್ನ ನಮ್ಮ ಅಮ್ಮನ ಪಾಪುಣಿ ಅಂತ ಕರೀತಾರೆ ಮಂಗಳೂರಲ್ಲಿ. ಪಾಪುಣಿ ಏನಾದರೂ ಅವತ್ತೇನಾದರೂ ಗಟ್ಟಿ ಮನ್ಸು ಮಾಡಿಲ್ಲ ಅಂದರೆ ಅವಳು ಸುಸೈಡೇ ಮಾಡ್ಕೊಂಡ್ಬಿಡ್ತಿದ್ಲು. 2 ಮಕ್ಳನ್ನ ಇಟ್ಕೊಂಡು. ಪಾಪ ನಮ್ಮಮ್ಮ ಜಾಸ್ತಿ ಓದಿಲ್ಲ. ಬಟ್ ಐ ಟೆಲ್ ಯು ಮಯೂರ, ನಮ್ಮ ಅಮ್ಮಂಗೆ ಇರೋಷ್ಟು ಜನರಲ್ ನಾಲೆಡ್ಜು ನನಗೂ ಕೂಡ ಇಲ್ಲ.
ಯು ಟಾಕ್ ಟು ಅವ್ರು ಯಾರೇ ನಮ್ಮ ಮನೆಗೆ ಬಂದರು ನಿಮ್ಮ ಅಮ್ಮ ಎಷ್ಟು ಇಂಟೆಲಿಜೆಂಟ್ ಅಂತ ಅಷ್ಟು ನ್ಯೂಸ್ ನೋಡ್ತಾರೆ. ಅವ್ರಿಗೆ ಓದು ಬಾರ ಕಾಲೇಜ್ಗೆ ಹೋಗದೆ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಶಿ ಇಸ್ ವೆರಿ 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 ಇಂಟೆಲಿಜೆಂಟ್ ನಮ್ಮಮ್ಮ. ಇಸ್ ದ್ಯಾಟ್ ದ ರೀಸನ್ ನೀನು ಆ್ಯಕ್ಚುಲಿ ಪ್ರೆಸ್ ಮೀಟ್ ಅಂದರೆ ಅವತ್ತು ಯಶವಂತಪುರ ಮನೆ ಮುಂದೆ ನಿಂತ್ಕೊಂಡಾಗ ಯು ಟೋಲ್ಡ್ ಒಂದು ಸ್ಟೇಟ್ಮೆಂಟ್ ನಂಗೆ ಈಗಲೂ ನೆನಪಿದೆ, ನಮ್ಮ ಅಮ್ಮನ ತಂಟೆಗೆ ಯಾರಾದರೂ ಬಂದರೆ ನನಗೆ ಹೌದು, ನನಗೆ ನಮ್ಮಮ್ಮ ತುಂಬ ಇಂಪಾರ್ಟೆಂಟ್ ಮಯೂರ ನನ್ನ ಲೈಫಲ್ಲಿ. ಅನುಶ್ರೀ ಈಸ್ ನಥಿಂಗ್. ಅವರಿಲ್ಲದೆ ನಾನು ನನ್ನ ತಮ್ಮ ಏನೇನೂ ಇಲ್ಲ. ಹಂಗೆ ಅಂದ್ಬಿಟ್ಟು ನಾನು ನಮ್ಮಮ್ಮ ನಂದು ಸಂಬಂಧ ನಾನು ಅವ್ರ ಜೊತೆ ಹಿಂಗೆ ತಪ್ಕೊಂಡು ಮುತ್ಕೊಡೋದು ಅದೆಲ್ಲ ಏನಿಲ್ಲ. ನಮ್ಮಮ್ಮ ನಮ್ಮನ್ನು ಆ ಥರ ಕಲ್ಬಂಡೆ ಥರ ಬೆಳೆಸಿದ್ದಾರೆ. ವೆರಿ ಸ್ಟ್ರಾಂಗ್. ಅವರು ಹಾಗೆ ಇದ್ದಾರೆ. ನನಗಿಂತ ಸ್ಟ್ರಾಂಗ್ ನಮ್ಮಮ್ಮ ಆ್ಯಕ್ಚುಲಿ. ಅಂದರೆ ಪರಿಸ್ಥಿತಿ ಅವ್ರನ್ನ ಹಂಗೆ ಮಾಡಿಸಿರೋದು. ನನಗೆ ನಮ್ಮಮ್ಮ ಬಹಳ ಮುಖ್ಯ ನನ್ನ ಲೈಫಲ್ಲಿ. ನಾನು ರೋಷನ್ನ ಮದುವೆ ಆಗ್ಬೇಕಾದ್ರೂ ಅದನ್ನೇ ಹೇಳಿದ್ದು, ನಮ್ಮಮ್ಮ. ನಿಮ್ಮ ಅಪ್ಪ ಅಮ್ಮ ನಾನು ಚೆನ್ನಾಗಿ ನೋಡ್ಕೋತೀನಿ, ನಮ್ಮಮ್ಮನ ನಾನು ಯಾವತ್ತೂ ಬಿಟ್ಕೊಡೋಕ್ಕಾಗಲ್ಲ. ಆ್ಯಂಡ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ರೋಷನ್, ಬಿಕಾಸ್ ನಮ್ಮಮ್ಮ ನಾವು ತುಂಬ ಚೆನ್ನಾಗಿ ಮಾತಾಡ್ತಾನೆ, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾನೆ, ತುಂಬ ಚೆನ್ನಾಗಿ ನೋಡ್ಕೋತಾನೆ. ಎಷ್ಟೋ ಕಡೆ ಎಲ್ಲ ನನಗೆ ಹೋಗೋಕ್ಕಾಗದೇ ಇದ್ದಾಗ ನಮ್ಮ ಅಮ್ಮನೆಲ್ಲ ಅವನೇ ಕರ್ಕೊಂಡು ಹೋಗ್ತಾನೆ. ಅಮೇಝಿಂಗ್, ವೆರಿ ನೈಸ್. ಬಟ್ ಇಂಥ ಟೈಮಲ್ಲಿ, ಆ ಬೆಳೆಯೋ ಟೈಮಲ್ಲಿ, ವೆನ್ ಯು ಸೆಡ್ ಚೈಲ್ಡ್ಹುಡ್ಡಲ್ಲಿ, ನೀನು ದೊಡ್ಡವಳು ಆ್ಯಂಡ್ ಆಲ್ರೆಡಿ ನೀನು ಮೆಚ್ಯೂರ್ಡ್ ಆಗಿದೆ. ಬೈ ದ ವೇ ಸಲಿಗೆ ಇರೋದ್ರಿಂದ ಅವಳು ಅಂತಿದ್ದೀನಿ, ಪ್ಲೀಸ್ ಅದಕ್ಕೆ ಡಿಸ್ಕ್ಲೇಮರ್ ಆಗಿ. ಅಯ್ಯೋ ಅದೊಂದು ಫ್ಲೋಲ್ ಬಂದ್ಬಿಡುತ್ತೆ, ಆಮೇಲೆ ಕರೆಸಿ ಕೂಡಿಸಿ ನೀವು ಅವಳು ಅಂತ ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಸೊ ತಮ್ಮ ಒಬ್ಬ ಮಗ ಅಂತಿದ್ದಾಗ ವಾಟ್ ವಾಸ್ ಹಿಸ್ ಮೈಂಡ್ ಸೆಟ್ಟಲ್ಲಿ ಅಂತ? ಎಲ್ಲಿ ಸಾರಿ, ಈ ಚೈಲ್ಡ್ಹುಡ್ಡಲ್ಲಿ ಯು ಆರ್ ಮೆಚ್ಯೂರ್ಡ್. ಇಲ್ಲ, ಅವನು ತುಂಬ ಮೆಚ್ಯೂರ್ಡ್ ಮಯೂರ. ಅದೇನು ನಮ್ಮ ಅಮ್ಮಂಗೆ ಅದು ದೇವ್ರು ಕೊಟ್ಟಿರೋ ವರ ಅನ್ಕೊತೀನಿ. ನಾವಿಬ್ರೂ ಯಾವತ್ತೂ ನಮ್ಮ ಅಮ್ಮನ ಹತ್ರ ಏನಕ್ಕೂ ಗಲಾಟೆ ಮಾಡಿಲ್ಲ ಮಯೂರ. ಇದು ಬೇಕು ಅದು ಬೇಕು. ನನ್ನ ತಮ್ಮನೂ ಅಷ್ಟೇ, ಅಷ್ಟು ಕಷ್ಟದಲ್ಲೂ ಕೂಡ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದ ಅಲ್ಲ ನನ್ನ ತಮ್ಮ, ಅಲ್ಲಿ ಸಿಗೋಂಥ ಅಕ್ಕಿ ಬೇಳೆ ಎಲ್ಲ ನಮ್ಮ ಮನೆಗೆ ತೊಗೊಂಬರ್ತಿದ್ದ. ಏನೂ ಅಲ್ಲಿ ಉಳಿಸ್ತಿರ್ಲಿಲ್ಲ. ಅವ್ರು ಅಕಸ್ಮಾತ್ ಸ್ವೀಟ್ ಕೊಟ್ರು ನಮ್ಮ ಮನೆಗೆ ತೊಗೊಂಬರ್ತಿದ್ದ ನನ್ನ ತಮ್ಮ. ಅವನು ಅಷ್ಟು ನಮ್ಮ ಕಷ್ಟವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವತ್ತೂ ನಮ್ಮ ಮೇಲೆ ಭಾರ ಹಾಕಿಲ್ಲ. ಯಾವತ್ತೂ ನನಗದು ಬೇಕು ನನಗಿದು ಬೇಕು ಏನೂ ಕೇಳಲಿಲ್ಲ. ಇನ್ಫ್ಯಾಕ್ಟ್ ನಾನು ಸ್ವಲ್ಪ ದುಡಿಯೋಕ್ಕೆ ಬೆಟರ್ ಆದಮೇಲೆ ನಾನು ಇಲ್ಲ ನೀನು ಇಂಗ್ಲೀಷ್ ಮೀಡಿಯಮ್ಗೆ ಹೋಗು ಅಂತ. ಅವ್ನು ಸಖತ್ತಾಗಿ ಓದ್ತಾನೆ ಅವನು. ಆದರೆ ನಾನು ಕಳಿಸಿರೋ ಒಂದೊಂದು ರೂಪಾಯಿನೂ ಕೂಡ ಅವ್ನು ವೇಸ್ಟ್ ಮಾಡಲಿಲ್ಲ. ಚೆನ್ನಾಗಿ ಓದಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ MBA ಮಾಡಿ, ಆಳ್ವಾಸಲ್ಲಿ MBA ಮಾಡಿ, ಇವತ್ತು ತನಗೆ ಅಂತ ಒಂದು ಕೆಲಸವನ್ನು ತೊಗೊಂಡು ಇನ್ಯಾರೋ ಫ್ರೆಂಡ್ಸ್ ಜೊತೆ ಸಿಗೊಂಡು ಯಾವುದೋ ಒಂದು ಹೋಟ್ಲಲ್ಲಿ ಅವನು ಚೆನ್ನಾಗಿ ನೋಡ್ಕೊತಿದ್ದಾನೆ, ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾನೆ. So he's got something in his life. Self-made. I think that one thing we both are very blessed. ಅದು ನಮ್ಮಮ್ಮ ಹೇಳ್ಕೊಟ್ಟಿರೋ ಸಂಸ್ಕಾರನೋ ಅಥವಾ ದೇವ್ರು ಕೊಟ್ಟಿರೋ ವರನೋ ಅದು ನನಗೆ ಗೊತ್ತಿಲ್ಲ. ಬಟ್ ನಾನಾದರೂ ಪರವಾಗಿಲ್ಲ. ನನ್ನ ತಮ್ಮ ವಿಲ್ ನೆವರ್ ಫರ್ಗಿವ್ ಮೈ ಫಾದರ್. ಅವನಿಗೆ ಅಷ್ಟು ಕೋಪ ಅವ್ರ ಮೇಲೆ. ನ್ಯಾಚುರಲಿ ಕಾಣೆ. ಆಮೇಲೆ ಎಂಥವ್ರಿಗಾದ್ರೂ ಇದ್ದೇ ಇರುತ್ತೆ, ಟು ಬಿ ಆನೆಸ್ಟ್. ಮತ್ತೆ ನೀನು 25 ವರ್ಷ ಅಬೆಂಡ್ ಮಾಡ್ಬಿಟ್ಟು ಸಡನ್ನಾಗಿ ನೀನು ಅಲ್ಲೂ ಬಂದು ನೀನು ಅಟ್ಲೀಸ್ಟ್ ಏನೋ ಬಂದು ನನ್ನ ತಪ್ಪಾಗಿದೆ, ಫರ್ಗಿವ್ ಮೀ, ವಾಟ್ ಎವರ್ ಐ ಹ್ಯಾವ್ ಡನ್, ದಟ್ ಈಸ್ ಎ ಡಿಫ್ರೆಂಟ್ ನರೇಟಿವ್. ಕರೆಕ್ಟ್. ಇಲ್ಲಿ ಬಂದುಬಿಟ್ಟು ನಂಗೆ ನೋಡ್ಕೊಳ್ಳೋಕೆ ಯಾರು ಇಲ್ಲ, ಬಂದು ನೋಡ್ಕೊಳ್ಳಿ ಅಂತಂದರೆ ಇಟ್ ಈಸ್ ಲೈಕ್. ನಾನು ಒಂದೇ ಕೇಳ್ತಿರೋದು ಮಯೂರ, ಫಾರ್ ವಾಟ್ ಜಾಯ್ ಯು ಲೆಫ್ಟ್ ಹರ್? ಜಸ್ಟ್ ಬಿಕಾಸ್ ಅದು ನಿನಗೆ ಮದುವೆ ಆಗ್ಬೇಕಾದ್ರೆ ಗೊತ್ತಿರಲಿಲ್ವಾ ಅವ್ರನ್ನ? ಅವ್ರು ಓದಿಲ್ಲ, 2 ಮಕ್ಳಾಗೋರ್ಗೆ ಗೊತ್ತಿಲ್ಲ, ಅವ್ರು ಓದಿಲ್ಲ ಅಂತ ಹೇಳಿ. ಜಸ್ಟ್ ಬಿಕಾಸ್ ನೀನ್ ಲೈಫಲ್ಲಿ ಏನೋ ಚೆನ್ನಾಗಿ he was well read. He was a gold medalist. ಮತ್ತೆ ಯಾಕೆ ಆಗಬೇಕಿತ್ತು? ಏನು ಬಲವಂತದೇನೋ ಬೇಡ, ನೀವು ಅವ್ರ ಥರನೇ ಯಾರನ್ನಾದ್ರೂ ಮದುವೆ ಆಗ್ಬೋದಿತ್ತಲ್ಲ. ಅರೇಂಜ್ಡ್ ಮ್ಯಾರೇಜ್ ಸೆಟಪ್ ಆಗ್ಬೋದಿತ್ತಲ್ವಾ ಮಯೂರ? ವೈ ಯಾರ್ದೋ ಒಬ್ರು ಲೈಫ್ನ ಹಾಳು ಮಾಡ್ಬಿಟ್ರಲ್ಲ. ನಮ್ಮಮ್ಮ ವಾಸ್ ವೆರಿ ಯಂಗ್. ಅವ್ರ ಆಸೆಗಳು, ಅವ್ರ ಕನಸುಗಳು, ಅವ್ರ ಡಿಸೈರ್ಸ್ ಎಲ್ಲ ತ್ಯಾಗ ಮಾಡಿಬಿಟ್ರಲ್ಲ. ನಾನು ಹೇಳೋದು ಇವಾಗ ಹೆಣ್ಮಕ್ಳು ಆ ಥರ ಇಲ್ಲ. ಇವಾಗ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇದ್ದಾರೆ, ಓಕೆನಾ? ಏನೋ ನಾವು ನೋಡ್ಕೋತೀವಿ ಅನ್ನೋ ಲೆವೆಲ್. ಬಟ್ ಅವಾಗ ಇರಲಿಲ್ಲ. ಅವ್ರು ಯಾರ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ. ನಮಗೆ ಗೊತ್ತು, ನಮ್ಮಮ್ಮ ಬೆಳಗ್ಗೆ ಎದ್ದಾಗ ತಲೆ ದಿಂಬು ಒದ್ದೇ ಇರೋದು ನಾವು ನೋಡಿದ್ದೀವಿ, ಅವ್ರು ಕಣ್ಣೀರು ಹಾಕೋದನ್ನ ನಾವು ನೋಡಿದ್ದೀವಿ. ನಮ್ಮನೆ ನಾವು ಆ ಮನೆಗೆ ಹೋದಾಗ ಅಷ್ಟು ಪುಟಾಣಿ ಮನೆ, ಇನ್ನೂ ಆ ಮನೆ ಹಂಗೆ ಇದೆ. 29 ವರ್ಷ ಆಯಿತು ಆ ಮನೆ. ಇಷ್ಟಪ್ಪ, ನಾನು ಅದೇ ಜೀ ಕನ್ನಡದಲ್ಲಿ ಹೇಳಿದ್ದೆ, ನಂಗೆ ಆ ಮನೆಯಿಂದ ಹೊರಗಡೆ ಬರೋದೇ ಒಂದು ದೊಡ್ಡ ಸಾಧನೆ ಆಗಿತ್ತು ಅಂತೇಳಿ. ಮಳೆ ನೀರು, ಬಾತ್ರೂಮ್ ನೀರು ಎಲ್ಲ ಮನೇಲಿ ಸುರ್ಕೊಂಡು ಬಂದ್ಬಿಡೋದು. ಆ ಮನೆ ಇನ್ನೂ ಇದೆ ಮಯೂರ, ಹಾಗೆ ಇದೆ. ಇದ್ದಾರೆ. ನಾನು ಫಸ್ಟ್ ನಾವು ಸುಮ್ಮನೆ ರೋಷನ್ ನನಗೆ ಆ ಎಪಿಸೋಡ್ ನೋಡಾದ್ಮೇಲೆ ಐ ವಾಂಟ್ ಟು ಸಿ ದಟ್ ಹೌಸ್, ಬಾ ಹೋಗೋಣ,
ನಾನು ಹೇಳಿದೆ ಅಯ್ಯೋ ಬೇಡ, ಅವರೆಲ್ಲ ಇವಾಗ ನಾನು ಟಿ ವಿಲೆಲ್ಲ ಬರ್ತೀನಿ, ನನ್ನ ಹೆಂಗೆ ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂದಾಗ ಏನಾಗುತ್ತೆ ಬಾ ಹೋಗೋಣ ಅಂದರೆ ಅವ್ನು ಧೈರ್ಯ ಮಾಡಿ ಅವ್ನು ಕರ್ಕೊಂಡೋದ ಆ ಏರಿಯಾವರೆಗೂ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡು ಆ ಕಂಪೌಂಡ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿದ್ದೆ, ಬಾ ಹೋಗೋಣ ಅಂತ ಅಂದ. ಅಯ್ಯೋ ಇಲ್ಲ ಕೊಡು, ನನಗೆ ಒಂಥರ ಆಗುತ್ತೆ, ಬಾ ಅವ್ರು ಗುರ್ತಿಡಿತಾರೋ, ಏನು ಇವಾಗ ದೊಡ್ಡವಳು ಇಷ್ಟು ವರ್ಷ ಬೇಕಾಯ್ತು ಅವಳು ಬರೋದಕ್ಕೆ, ಆ ಥರ ಏನಾದರೂ ಅನ್ಕೊಂಡ್ಬಿಡ್ತಾರ ಅಂತ ಅವರು. ನಾನು ಹೇಳ್ತಾ ಇದ್ದೀನಿ ಏನಾಗಲ್ಲಮ್ಮ, ನಾನು ಹಿಂಗೆ ಇಳಿದ ತಕ್ಷಣ ಅನುಶ್ರೀ ಅಂದ ತಕ್ಷಣ ಆ ಇಡೀ ಏರಿಯಾದಲ್ಲಿ ಒಂದು 200 ಜನ ಸೇರ್ಕೊಂಡ್ಬಿಟ್ರು. 200 ಜನ, ಅದು ಮಂಗ್ಳೂರಲ್ಲಿ. ಓಕೆನಾ, ಮಂಗ್ಳೂರಲ್ಲಿ ಯಾರಿಗೂ ಕೇರ್ ಮಾಡಲ್ಲ. ಓಕೆನಾ, 200 ಜನ ಸೇರ್ಕೊಂಡ್ರು. ಆ ಮನೆ ನೋಡಿದ ತಕ್ಷಣ ಐ ಸಿ ದಟ್ ರೋಷನ್ ಹ್ಯಾಸ್ ಟಿಯರ್ಸ್ ಇನ್ ಹಿಸ್ ಐಸ್. ಅವ್ನ ಕಣ್ಣಲ್ಲಿ ನೀರು. ನಿಜವಾಗ್ಲೂ ನೀನು ಹಿಂಗಿದ್ಯಾ, ನೀನು ಇಷ್ಟು ಮನೇಲಿ ಇದ್ಯಾ ನೀನು ಅಂತ ಕೇಳಿದೆ. ನಾನು ಆ ಮನೆಗೆ ಹೋದ ತಕ್ಷಣ ಕೇಳಿದೆ ಫಸ್ಟು, ಈಗಲೂ ಬಾತ್ರೂಮ್ ನೀರು ಬರುತ್ತಾ ಅಲ್ಲಿ ಅಂತೇಳಿ. ಇಲ್ಲ ನಾವೆಲ್ಲ ಹಿಂದೆ ಕಾಂಕ್ರೀಟ್ ಹಾಕೊಂಡ್ಬಿಟ್ಟು ಕವರ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ. ಇಮ್ಯಾಜಿನ್ ಮಾಡು ಮಯೂರ, ನಾನು ಸ್ಕೂಲ್ ಮುಗಿಸ್ಕೊಂಡು ಬರ್ತೀನಿ, ನಂಗೆ ಟ್ಯೂಷನ್ ಕ್ಲಾಸಸ್ ಕೊಡೋದಿರುತ್ತೆ. ಆ ಮನೆ ಹೆಂಗಿದೆ ಅಂದರೆ, ಇದು ಹಾಲು, ಮುಂಚೆ ಎಲ್ಲ ಹಿಂಗೆ ಡಿವೈಡರ್ ಥರ, ಮಧ್ಯದಲ್ಲಿ ಒಂದು ಗೋಡೆ, ಇಲ್ಲೊಂದು ರೂಮು, ಕಿಚನ್ನು ಮತ್ತು ಬಾತ್ರೂಮ್. ಆ ಬಾತ್ರೂಮಿಂದ ಮಳೆಗಾಲ ಬಂದ್ಬಿಟ್ರೆ ಹಿಂದ್ಗಡೆ ಬಾತ್ರೂಮ್, ಆ ಮೇಲ್ಗಡೆ ಮನೆ ಬಾತ್ರೂಮ್, ಅವ್ರು ಎಲ್ಲರದು ನೀರು ನಮ್ಮ ಮನೆಗೆ ಬಂದ್ಬಿಡೋದು. ನಾವು ಕ್ಲೀನ್ ಮಾಡಿದ್ದೀವಿ ಮಯೂರ ಅದನ್ನ, ಯಾರು ಹೇಳಿದ್ರು ನಂಬಲ್ಲ. ಮಳೆ ನೀರಲ್ಲ, ಲಿಟ್ರಲಿ ಬಾತ್ರೂಮ್ ನೀರು, ಡ್ರೈನೇಜ್ ವಾಟರ್. ಸಾರಿ, ನೆನ್ಸ್ಕೊಂಡ್ರೆ ಒಂಥರ ಆಗ್ತಿದೆ ಅಂತಷ್ಟೇ. ಬಟ್ ಐ ಹ್ಯಾವ್ ಲಿವ್ಡ್ ಇನ್ ದಟ್ ಹೌಸ್. ಎಲ್ಲಿದ್ರು ಇವರೆಲ್ಲ ಆ ಕೊಚ್ಚೆ ನೀರು ಕ್ಲೀನ್ ಮಾಡ್ಬೇಕಾರೆ ನಾನು? ನಂಗೆ ಈಗಲೂ ನನಗೆ ನನಗೆ ಇವಾಗ ಹೇಳ್ತೀರ ನಂಗೆ ಶಿವರ್ ಆಗ್ತಾ ಇದೆ. ಇದನ್ನೆಲ್ಲ ನಾವು ದಾಟಿ ಬಂದಿದ್ದೀವಿ ಅಂತ ಹೇಳಿ. ನಾನು ಹೋದ ತಕ್ಷಣ ಅವ್ರು ಅದನ್ನೇ ಹೇಳಿದ್ರು, ಇಲ್ಲ ಇವಾಗ ಬರಲ್ಲ, ನಾವೆಲ್ಲ ಕ್ಲೋಸ್ ಮಾಡಿ ಹಿಂದೆ ಕಾಂಕ್ರೀಟ್ ಎಲ್ಲ ಹಾಕ್ಬಿಟ್ಟು ವಾಲ್ಗೆ ನಾವು ಸಿಮೆಂಟ್ ಎಲ್ಲ ಹಾಕಿ ಇದು ಮಾಡಿದ್ದೀವಿ, ನೀವು ಹೆಂಗಿದ್ರಿ. ಬಟ್ ಏನೇ ಆಗಲಿ, ಆ ಮನೆ ನಮ್ಗೆ ಅವತ್ತೊಂದು ಸೂರು ಕೊಡ್ತು. 500 ರೂಪಾಯಿ ಬಾಡಿಗೆ ಆ ಮನೆಗೆ. 500 ರೂಪಾಯಿ? 500 ರೂಪಾಯಿ ಬಾಡಿಗೆ. ಎಷ್ಟು ವರ್ಷ ಇದ್ದಿದ್ದು? ಸುಮಾರು ವರ್ಷ ಇದ್ವಿ, ಒಂದು 4-5 ವರ್ಷ ಇದ್ವಿ ಆ ಮನೇಲಿ. ಎವ್ರಿ ಡೇ ಮೈ ಓನ್ಲಿ ಡ್ರೀಮ್ ಇಸ್ ಟು ಲೈಕ್ ಹೆಂಗಾದರೂ ಮಾಡಿ ಮನೆಯಿಂದ ಆಚೆ ಬರಬೇಕು. ಆ ಮನೇಲಿದ್ದಾಗ ಹೆಂಗಾದರೂ ಮಾಡಿ ನನಗೆ ಮನೆಯಿಂದ ಆಚೆ ಬರಬೇಕು. ನನಗೆ ಇದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ, ಈ ಕೊಚ್ಚೆ ನೀರು ತೆಗಿಯೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ನಮ್ಮಮ್ಮ ಅಕ್ಕಿ ತೊಗೊಂಬಂದು ಸ್ಟೌವಲ್ಲಿ ಅನ್ನ ಮಾಡಿ, ಪಂಪ್ ಸ್ಟವ್ ಬರ್ತಿತ್ತವ, ಗ್ಯಾಸ್ ಎಲ್ಲ ಸ್ಟೌವಲ್ಲಿ ಅನ್ನ ಮಾಡಿ, ಈ ಕಡೆ ಸೈಡ್ ನಾನು ಟ್ಯೂಷನ್ ಬೇರೆ ಕೊಡ್ತೀನಿ. ನಾನು 6th ಸ್ಟ್ಯಾಂಡರ್ಡಲ್ಲಿ ಮಕ್ಳಿಗೆ ಟ್ಯೂಷನ್ ಕೊಡ್ತಾ ಇದ್ದೀನಿ, 7th ಸ್ಟ್ಯಾಂಡರ್ಡಲ್ಲಿ ಮಕ್ಳಿಗೆ ಟ್ಯೂಷನ್ ಕೊಡ್ತಿದ್ದೀನಿ. LKG ಇಲ್ಲ 4th 5th ಓದೋರಿಗೆ ನಾನು 7th ಸ್ಟ್ಯಾಂಡರ್ಡ್ ಟ್ಯೂಷನ್ ಕೊಡ್ತಿರೋದು. ಸೂಪರ್ ಲೆಜೆಂಡ್. ಅವ್ರಿಗೆ ಟ್ಯೂಷನ್ನು. ಆ ಮಕ್ಕಳು, ಅಯ್ಯೋ ಮಯೂರ, ಐ ಆಮ್ ಟೆಲ್ಲಿಂಗ್ ಯು, ಆ ಮಕ್ಕಳನ್ನೆಲ್ಲ ನಾನು ಮರಿಬಾರ್ದು. ಎಲ್ಲರೂ ಅವ್ರಿಗೆ ಹೇಳೋರು, ಆ ಮನೆಗೆ ಹೋಗ್ತಿದ್ದೀರಾ, ಆ ಮನೇಲೆಲ್ಲ ನೀರು ಬರಲ್ವಾ, ಅಲ್ಲಿ ಹೆಂಗೆ ಏನಂತ ಟ್ಯೂಷನಲ್ಲಿ ನೀವು ಓದ್ತೀರಾ ಅಂತ. ಆದರೂ ಆ ಮಕ್ಕಳು ಅವ್ರು ಪಾಸಾಗಿ, ನಾನು ಆ ಮನೆ ಬಿಟ್ಟು ಹೋಗೋವರೆಗೂ ನಾನು ಟ್ಯೂಷನ್ ಕೊಟ್ಟಿದ್ದೀನಿ. ಆ ಮಕ್ಕಳು ಬಂದಿದ್ದಾರೆ. ನನ್ನ ಸ್ಕೂಲ್ ಫೀಸ್ಗೆಲ್ಲ ಇನ್ಯಾರಿಗೋ ನಾನು ವಿದ್ಯೆ ಕೊಟ್ಬಿಟ್ಟು ನನ್ನ ವಿದ್ಯೆನ ನಾನು ಕಂಪ್ಲೀಟ್ ಮಾಡೋದಕ್ಕೆ ಆ ಮಕ್ಕಳು ನಂಗೆ ತುಂಬ ಹೆಲ್ಪ್ ಮಾಡಿದ್ರು. 6 ಜನ ಮಕ್ಕಳು ಬರ್ತಿದ್ರು. ಚಾಕ್ಲೇಟ್ಸ್ ಕಟ್ಟಿದ್ದೀನಿ ನಾನು. ಅವಾಗೆಲ್ಲ ಈ ಕಲರ್ ಚಾಕ್ಲೇಟ್ಸ್ ಬರ್ತಾಯಿತ್ತು. ಅದನ್ನು ಹಿಂಗೆ ಮುದ್ದೆ ಮಾಡಿ, ಕಲರ್ದು ಪೆಪ್ಪರ್ಮೆಂಟ್ ಚಾಕ್ಲೇಟ್ಸ್ ಥರ ಬರುತ್ತಲ್ಲ, ಅದೆಲ್ಲ ಮುದ್ದೆ ಬರುತ್ತೆ. ಶುಗರ್ ಪೌಡ್ರ್ ಕೊಡ್ತಾರೆ, ರ್ಯಾಪರ್ಸ್ ಕೊಡ್ತಾರೆ. ಸೊ ಶುಗರ್ ಪೌಡ್ರನ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ಸಪ್ರೇಟ್ ಮಾಡಬೇಕು, ಅಂಟಿರುತ್ತೆ, ಹಾಕ್ಬಿಟ್ಟು ಕಟ್ಟಬೇಕು. ನನಗೆ ಸ್ಕಿನ್ ತುಂಬ ಸೆನ್ಸಿಟಿವ್. ಆ ಚಾಕ್ಲೇಟ್ ಕಟ್ಟಿ ಫುಲ್ಲು ಅಲರ್ಜಿ. ಅವಾಗೆಲ್ಲ ಏನು ಗ್ಲೌಸ್ ಎಲ್ಲ ತಗೊಳ್ಳೋ ಯೋಗ್ಯತೆ ಅದಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ. ತಗೋ ಬಟ್ಟೆ ಫುಲ್ಲು ಸುತ್ಕೋ, ಚಾಕ್ಲೇಟ್ ಕಟ್ಟು. ಇದು ಮಾರಾಟ ಮಾಡೋದಕ್ಕೆ ಚಾಕ್ಲೇಟ್ ಕಟ್ಟು. ಇನ್ಯಾರ್ದೋ ಮನೆ ಟ್ಯೂಷನ್ ಕೊಡೋಕೆ ಹೋಗ್ತಿದ್ದೆ, ಅವ್ರ ಪಾತ್ರೆನೂ ತೊಳೆದಿದ್ದೀನಿ ನಾನು, ಅವ್ರ ಮನೆ ಕೆಲಸ ಮಾಡಿದ್ದೀನಿ. ಸೊ ಐ ಡಿಸರ್ವ್ ದಿಸ್ ಲೈಫ್ ಇನ್ ಮೈ ಲೈಫ್. ಇವಾಗ ನಾನೇನು ನೋಡ್ತಿದ್ದೀನಲ್ಲ, ನಾನು ಇದಕ್ಕೆ ಅರ್ಹಳು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅಷ್ಟು ಸ್ಟ್ರಗಲ್ ನೋಡ್ಕೊಂಡು ಬಂದಿರೋಳಿಗೆ ದೇವ್ರು ಇಷ್ಟು ಕೊಟ್ಟಿಲ್ಲ ಅಂದರೆ ದೇವರೇ ಇಲ್ಲ ಅನಿಸ್ಬಿಡುತ್ತೆ ಆವಾಗ. ಅಗ್ರೀಡ್, ಐ ಆಮ್ ವಿತ್ ಯು. ಒಂದೇ ಯೂನಿಫಾರ್ಮ್ ಹಾಕಿದ್ದೀನಿ, ಲೈಫೆಲ್ಲ ಒಂದೇ ಯೂನಿಫಾರ್ಮ್ ಹಾಕಿದ್ದೀನಿ. ಸ್ಕೂಲಿಂದ ಬಾ, ಯೂನಿಫಾರ್ಮ್ ಹೋಗಿ ಒಣಗಿಸ್ಬಿಟ್ಟು, ರಾತ್ರಿ ಅವಾಗ ಐರನ್ ಬಾಕ್ಸ್ ಇರ್ತಿರ್ಲಿಲ್ಲ, ಹಾಸಿಗೆ ಕೆಳಗಡೆ ಅದನ್ನು ಮಡ್ಚಿಬಿಟ್ಟು ಅದ್ರ ಮೇಲೆ ಹಾಸಿಗೆ ಹಾಕಿ ಮಲ್ಗೋದು. ಹಾಸಿಗೆನೇ ಐರನ್ ಆವಾಗ. ಅದು
ಹೊಲ್ಸ್ಕೊಂಡಿರೋದಲ್ಲ, ನಮ್ಮ ಸೀನಿಯರ್ಸ್ ಇರ್ತಾರಲ್ವಾ ಅವ್ರಿಗೆ ಚಿಕ್ಕದಾಗತ್ತೆ ಅಂತ ಕೊಡೋ ಯೂನಿಫಾರ್ಮ್ನೇ ಹಾಕ್ಕೊಂಡಿರೋದು ನಾನು. ಎಲ್ಲಿದ್ರು ನನಗೆ ಯೂನಿಫಾರ್ಮ್ ಕೊಡಬೇಕಾದ್ರೆ ನನಗೆ ಯೂನಿಫಾರ್ಮ್ ಯಾರಾದರೂ ಕೊಡಿಸಿದಾರಾ, ಫೀಸ್ ಕಟ್ಟಿದಾರಾ? ಇದು ಎಲ್ಲನೂ ಮಾಡಿರೋದು ನಮ್ಮಮ್ಮ, ನಾನು, ನನ್ನ ತಮ್ಮ, 3 ಜನ. ನನ್ನ ಜೀವನದ ಅಷ್ಟು ವಿಷಯಗಳಿಗೆ ನಾವೇ ಕಾರಣಕರ್ತರು. ತುಂಬ ಈಸಿ ಮಯೂರ, ಕುತ್ಕೊಂಡು ಅವಳಿಗೇನು, ಮಯೂರಂಗೇನು, ಇವನೇನು. ಬನ್ನಿ ನಮ್ಮ ಲೈಫಲ್ಲಿ ಒಂದು ಅರ್ಧ ದಿನ ಇದ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾಟ್ ನೌ ಮೇ ಬಿ. ಬಟ್ ಇಷ್ಟೆಲ್ಲ ನೋಡಿದಾಗ ಐ ಫೀಲ್ ಲೈಕ್ ಇಟ್ ಈಸ್ ಈಸಿ ಟು ಜಸ್ಟ್ ಕಮೆಂಟ್ ಆನ್ ಸಮ್ವನ್ಸ್ ಲೈಫ್ ಅಲ್ಲ. ಇಟ್ಸ್ ವೆರಿ ಈಸಿ ಬಿಕಾಸ್ ಯು ಆರ್ ನಾಟ್ ಅ ಪಾರ್ಟ್ ಆಫ್ ದೇರ್ ಲೈಫ್. ಮುಂಚೆ ಎಲ್ಲರೂ ಈ ಥರ ವಟಾರಗಳಲ್ಲಿ ಕುತ್ಕೊಂಡು ಒಬ್ರ ಬಗ್ಗೆ ಒಬ್ಬರು ಮಾತಾಡ್ಕೊಳ್ಳೋರು. ಈಗ ಅದಕ್ಕೆ ಅಂತ ಒಂದು ವೇದಿಕೆ ಸಿಕ್ಕಿದೆ, ಸೋಷಿಯಲ್ ಮೀಡಿಯಾ. ನನ್ನ ಕಮೆಂಟ್ಸಲ್ಲಿ ನೋಡಿ, ಸುಮ್ಮನೆ ನನ್ನ ಅನುಶ್ರೀ ಅನ್ನೋ ಹೆಸರಿಗಿಂತ ಜಾಸ್ತಿ ಬರೋದು ಅವಳು ಡಗಾರ್. Oh God, yeah, I've seen that. ಡಗಾರ್, ಡ್ರಗ್ ಎಡಿಕ್ಟ್. ಆಮೇಲೆ ರೀಸೆಂಟಾಗಿ ಆ ಬಕೆಟು, ಡ್ರಮ್ಮು, ಸಿಂಟೆಕ್ಸು ಅದೆಲ್ಲ ಬಂತು. ಅವಳು ಇವನ ಜೊತೆ ಇರ್ತಾಳೆ. ಗುರು, ನೀನು ಬಂದಿದ್ಯಾ, ನೋಡಿದ್ಯಾ ನೀನು? ಈಗ ಇವ್ ಸೈಡ್ ಡ್ರಗ್ ಅಡಿಕ್ಟ್ ಅಂತ ತೊಗೊಂಡಾಗ, ಈಗ ಡ್ರಗ್ ಕೇಸಿಗೆ ಬಂದಾಗ ಓಕೆ, ದಿವ್ಸಕ್ಕೆ ಒಂದೊಂದು ಹೆಸರು ಬರ್ತಾ ಇತ್ತು. ಹೌದು, ಟಿ ವಿಲಿ. ಓಕೆ, ಅವಾಗ ಹೆಂಗಾಗಿತ್ತು ಅಂದರೆ ಜನರ ಮೈಂಡು, ಇವತ್ತು ಯಾರು ಬರ್ತಾರೆ ಅನ್ನೋ ಥರನೇ ಇತ್ತು ಅಲ್ವಾ. ಇವತ್ತು ಈ ಆ್ಯಕ್ಟರ್ ಬಂದರು, ನೆಕ್ಸ್ಟ್ ಡೇ ಇವಳ ಲಿಟ್ರಲಿ TRP ಬಾಚ್ಕೊಂಡ್ಬಿಟ್ಟಿರ್ತಾರೆ ಅನಿಸುತ್ತೆ. ಲೈಕ್ ಬೆಳಗ್ಗೆಯಿಂದ ರಾತ್ರಿ ಹೋಗಿ ಕೂತ್ಕೊಂಡು ನೋಡು ಅಂತ. ಸಡನ್ಲಿ ಆಫ್ ನೋವೇರ್ ನಿನ್ನ ಹೆಸರು ಬಂತು, ಆಯಿತಾ, ಅನುಶ್ರೀ ಅಂತ. ಸಮ್ವನ್ ಹೂ ನೋಸ್ ಯು, ಹತ್ರದಲ್ಲಿ ಗೊತ್ತಿರೋರಿಗೆ ಅದು ಖಂಡಿತ ಇವಳ ಹೆಸರು ಯಾಕೆ ಬರ್ತಿದೆ ಅನ್ನೋ ಥರನೇ ಕ್ವಶನ್ ಮಾರ್ಕ್ ಇರುತ್ತೆ ಒಂದು. ಅದ್ರ ಜೊತೆಗೆ ಸಬ್ ಟೆಕ್ಸ್ಟಲ್ಲಿ ಏನು ಅಂತಂದರೆ, ಓಕೆ ಇವ್ರ ಹೆಸರನ್ನ ಯಾರೋ ಒಬ್ಬ ದೊಡ್ಡ ರಾಜಕಾರಣಿ ವ್ಯಕ್ತಿ ಇನ್ನೊಬ್ರು ಇದ್ದಾರೆ ಬಿಹೈಂಡ್ ಹರ್, ಸೊ ಹಾಗಾಗಿ ಇವ್ರ ಹೆಸರನ್ನ ಬರ್ದಿರಂಗಿನ ನೋಡ್ಕೊತಾ ಇದ್ದಾರೆ ಅಂತೆಲ್ಲ ಅಂದಾಗ ಏನಾಯ್ತು? ಆಫ್ಟರ್ ದಟ್ ಕೇಸ್ ಏನಾಯ್ತು ಇಸ್ ಮೈ ಕ್ವಶನ್. ಫಸ್ಟ್ ಆಫ್ ಆಲ್ ಆ ಕೇಸ್ ಏನಕ್ಕಾಯಿತು? ಏನಕ್ಕಾಯ್ತು? ಫಸ್ಟ್ ಆಫ್ ಆಲ್ ಆ ಕೇಸೇ ಅಲ್ಲ ಮಯೂರ. ನಾನು ಅದಾಗಕ್ಕಿಂತ ಮುಂಚೆ ಇಷ್ಟು ವರ್ಷ ಆದಮೇಲೆ ನಂಗೆ ಅದು ಜಸ್ಟಿಫಿಕೇಶನ್, ಕ್ಲಾರಿಫಿಕೇಶನ್ ಕೊಡೋ ಅಗತ್ಯ ಏನೂ ಇಲ್ಲ, ಓಕೆನಾ. ಬಟ್ ಸ್ಟಿಲ್ ಇಟ್ ಈಸ್ ಯು ವಿ ಆರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ಜಸ್ಟ್ ಟು ಶೆಡ್ ಸಮ್ ಲೈಟ್ ಆನ್ ದ್ಯಾಟ್ ಅನ್ನೋದಕ್ಕೋಸ್ಕರ ಮಾತಾಡ್ತಾ ಇರೋದು, ಅಷ್ಟು ಬಿಟ್ಟರೆ ದರ್ ಇಸ್ ನೋ ಪಾಯಿಂಟ್ ಟಾಕಿಂಗ್ ಅಬೌಟ್ ಇಟ್. ಬಟ್ ನಾನು ನೀನು ನೇಬರ್ ಅಂತ ಅಂದ್ಕೊಳ್ಳಿ, ಓಕೆನಾ. ನಮ್ಮ ಮನೇಲಿ ಕಳ್ತನ ಆಯಿತು ಮಯೂರ, ನೀ ಪಕ್ಕದ ಮನೆಯವರೇ. ಪೊಲೀಸವ್ರು ನಿಮ್ಮನ್ನು ಕರೀತಾರೆ, ಇವ್ರ ಮನೇಲಿ ಕಳ್ತನ ಆಗಿದೆ, ಯಾರಾದರೂ ಬರೋದು ನೋಡಿದ್ದೀರಾ, ಇವ್ರು ಹಂಗೆ ಅಂದ್ಬಿಟ್ರು ನಿನ್ನ ಕಳ್ಳ ಅಂತ ಕರೆದಿರ್ತಾರ? ಜಸ್ಟ್ ಒಂದು ಸ್ಟೋರಿ, ಓಕೆನಾ. ಸುಮ್ಮನೆ ವಿಚಾರಣೆಗೆ ಅಂತ ಕರೀತಾರೆ. ದಟ್ ಡಸಂಟ್ ಮೀನ್ ದಟ್ ಯು ಆರ್ ಕಳ್ಳ, ಓಕೆ. ನನಗೂ 2 ದಿನದಿಂದ ನ್ಯೂಸಲ್ಲಿ ಬರ್ತಾ ಇದೆ, ಕ್ಯಾತ ನಿರೂಪಕಿ, ನಾನು ಪಾಪ ಯಾರೋ ಇರ್ಬೋದೇನು ಅಂತ. ನಾನು ನಿನ್ನ ಹೆಸರು ಯು ವೋಂಟ್ ಬಿಲೀವ್ ಐ ಆಮ್ ಸಚ್ ಅ ಡಂಬ್ ಅಂದರೆ ನಾನು ಅಯ್ಯೋ ಪಾಪ ಯಾರೋ ಏನು ಅಂತ. ಬಿಕಾಸ್ ಅಲ್ಲಿವರೆಗೂ ಎಲ್ರದ್ದು ಬೇರೆಯವ್ರದ್ದು ಬರ್ತಿತ್ತಲ್ವಾ. ಯಾರೋ ಏನು ಕಟ್ಟು ನಮ್ಮನೆಗೆ ಬಂದವ್ರೆ, ಶಬ್ಬಾಷ್, ನಮ್ಮನೆಗೆ ಬಂದ್ಬಿಟ್ಟು ನಾನು ಫಾರ್ ಅ ಸೆಕೆಂಡ್ ಐ ವಾಸ್ ಲೈಕ್ ವಾಟ್ ಈಸ್ ಹ್ಯಾಪ್ನಿಂಗ್ ಸರ್? ಏನಂದ್ರೆ ಅವ್ರು ಎಷ್ಟು ಕ್ಲಿಯರ್ ಆಗಿದ್ರು, ಮೇಡಮ್ ನಾವು ನಿಮ್ಮನ್ನು ಅಕ್ಯೂಸ್ ಮಾಡಿ ಕರೀತಾ ಇಲ್ಲ, ಇಂತಿಂಥವ್ರನ್ನ ನಾವು ಹಿಡ್ದಿದ್ದೀವಿ, ಇವರ ಬಗ್ಗೆ ಒಂದಷ್ಟು ವಿಚಾರಣೆಗಳು ನಿಮ್ಮ ಹತ್ರ ನಾವು ಕೇಳಬೇಕು, ಅದಕ್ಕೋಸ್ಕರ ನೀವು ಬರಬೇಕು. ದಿಸ್ ಇಸ್ ದ ಎಕ್ಸಾಕ್ಟ್ ಥಿಂಗ್. ಆ್ಯಂಡ್ ನನಗೆ ಬಂದಿರೋಂಥ ಲೆಟರೂ ಅದೇನೆ, ಅವ್ರು ತಂದು ನಮ್ಮ ಹತ್ರ ಸೈನ್ ಹಾಕಿಸ್ಕೊಂಡು ಹೋಗ್ತಾರಲ್ಲ. ಐ ವಾಸ್ ಲೈಕ್ ಹೌದಾ, ಓಕೆ ಸರ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅಂದೆ. ನಾನು 10 ವರ್ಷ ಹಿಂದೆ ನನ್ನ ಹಿಂದೆ ಡ್ಯಾನ್ಸ್ ಮಾಡಿರೋಂಥ ಯಾರೋ ಒಂದಿಬ್ಬರು, ನನಗೇನು ಗೊತ್ತು ಗುರು, ಅವ್ನು ಡ್ಯಾನ್ಸರು ಇನ್ನೊಂದು ಮತ್ತೊಂದು, ಅವ್ರು ಏನಾಗಿ ನಮಗೇನು ಗೊತ್ತು? ಜಸ್ಟ್ ಬಿಕಾಸ್ ಎಲ್ಲರೂ ಒಂದೇ ಊರಿಂದ ಅಂದ ತಕ್ಷಣ ಫೈನ್. ಸ್ಟಿಲ್ ನಾನು ಲಾನ ರೆಸ್ಪೆಕ್ಟ್ ಮಾಡಿದೆ. ನಾನು ಅಲ್ಲಿ ಹೋದಾಗಲೂ ನನ್ನ ಹತ್ರ ಕೇಳಿದ ಪ್ರಶ್ನೆನೂ ಅಷ್ಟೇ ಕೇಳಿದ್ದು. ಇಫ್ ಯು ಅಬ್ಸರ್ವ್ ಮಯೂರ, ನಾನು ಹೋಗೋ ದಿವಸ ನಾನು ರೆಡ್ ಕುರ್ತಾ ಹಾಕೊಂಡಿದ್ದೀನಿ, ನಾನು ಹ್ಯಾಪಿಯಾಗಿ ಹೋಗಿದ್ದೀನಿ, ನಾನು ಬಿಂದಾಸೆ ಹೋಗಿದ್ದೀನಿ. ಬಿಕಾಸ್ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ? ನನ್ನ ಏನು ನೀವು ಕನ್ಸ್ಯೂಮ್ ಮಾಡಿದಿರ ಅಥವಾ ನೀವು ಸೇಲ್ ಮಾಡಿದ್ರೆ ಅದಕ್ಕೆಲ್ಲ ಕರೆದಿರೋದು.
ಇನ್ಯಾರೋ ಈ ಥರ ಇದ್ದಾರೆ ಅವ್ರು ನಿಮ್ಗೆ ಇವ್ರು ಪರಿಚಯ ಇದ್ದಾರೆ, ಇವ್ರು ಯಾರು, ಇವ್ರು ಹೆಂಗೆ ಗೊತ್ತಾ ನಿಮಗೆ? ನಾನು ಹೇಳಿದೆ ಸರ್ ನಂಗೆ ಗೊತ್ತಿಲ್ಲ, ಇವ್ರು ಈ ಥರ ಅವಾಗ ಡ್ಯಾನ್ಸ್ ಮಾಡ್ತಿದ್ರು, ಹಾಂ ಪ್ರಾಕ್ಟೀಸಿಗೆ ಬರ್ತಿದ್ರು, ಬಟ್ ನನಗೆ ಐ ಆಮ್ ನಾಟ್ ವೆರಿ ಶೋರ್ ಸರ್, ನಂಗೆ ಗೊತ್ತಿಲ್ಲ. ಅವ್ರು ಏನೇನು ಕೇಳಬೇಕು, ನನ್ನ ಫೋನು ಗೀನು ನಾವೆಲ್ಲ ಕೊಟ್ವಿ, ಎಲ್ಲ ಮಾತಾಡಿದ್ವಿ, ಎಲ್ಲ ಆನ್ಸರ್ ಮಾಡಿದ್ವಿ. ಓಕೆ ಮೇಡಮ್ ಡನ್, ಬಂದ್ವಿ. ಆಚೆನೂ ನಾನು ಅದನ್ನೇ ಹೇಳಿದೆ. ಈ ಆಚೆ ಬಂದು ನಾನು ರೂಮಿಗೆ ಬರ್ತೀನಿ ಮಯೂರ, ಟಿ ವಿ ಬೇರೆನೆ 3 ಗಂಟೆಗಳ ಕಾಲ ಅನುಶ್ರೀನ ಗ್ರಿಲ್ ಮಾಡಿದ್ರು. ನಾನುಲೇ ಏನೂ ಮಾಡಿಲ್ಲಪ್ಪ, ಫಸ್ಟು ರೆಸ್ಪೆಕ್ಟ್ಫುಲ್ ಆಗಿ ನಮ್ಮ ಹತ್ರ ರೂಲ್ಸ್ ಏನಿದೆ ಅದನ್ನ ಪ್ರಕಾರ ಕೇಳಿದ್ದಾರೆ, ಇವರೇ ನಿಂಗೆ ಹೇಳ್ತಿದ್ದಾರೆ. ಸರಿ ಓಕೆ ಅಂದ್ಬಿಟ್ಟು ಬಿಟ್ಟು ಅವತ್ತಿನ ದಿನ ಮಂಗಳೂರಿಂದ ಹೊರಟು ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದು ಮಾರನೇ ದಿನ ಟಿ ವಿಲಿ ಸ್ಟಾರ್ಟ್ ಆಯಿತು ನನ್ನ ಫೋಟೋ ಮಧ್ಯ, ಸುತ್ತ ಪೊಲಿಟಿಷಿಯನ್ಸ್ ಫೋಟೋ ಹಿಂದೆ ಹಿಂಗೆ. ಎವ್ರಿ ಡೇ ನ್ಯೂಸ್ ಅವರೆಲ್ಲ ನನಗೆ ಲೈವಲ್ಲಿ ಕಾಲ್ ಮಾಡಿ ನಾನು ಮಾತಾಡ್ಬೇಕಾರೆ ನಾನು ಅಂದ್ಕೊಂಡೆ ನನ್ನ ಪರಿಚಯವ್ರೆಲ್ರಿಗೂ ಇದೆ, ನಾನು ಅವ್ರ ಹತ್ರ ಎಲ್ಲ ಮಾತಾಡಿ, ಸರ್ ನೀವು ನೋಡಿಲ್ವಾ ಸರ್, ನಾನು ನಿಮ್ಮ ಪ್ರೋಗ್ರಾಮ್ ಮಾಡಿಲ್ವಾ ನಿಮ್ಮ ಚಾನಲ್ದು, ನಿಮ್ಗೆ ಗೊತ್ತಿಲ್ಲ. ಹಾಂ ಬಟ್ ಅದೆಲ್ಲ ಅನುಶ್ರೀ ಅವರೇ, ಇದು ಯಾರು ನಾನು ಅದರಲ್ಲೂ ಐ ಡೋಂಟ್ ಟೇಕ್ ನೇಮ್ಸ್, ನನ್ನ ಫ್ರೆಂಡ್ಸ್ ಇದ್ದವರು, ನಂಗೆ ತುಂಬ ಪರಿಚಯ ಇರೋರು. ನಾನು ಬಟ್ ನನಗೆ ಇವಾಗ ಹೆಂಗೆ ಅನ್ಸಿದ್ರೆ ನಾನು ಅವತ್ತು ಆನ್ಸರೇ ಮಾಡಬಾರ್ದಾಗಿತ್ತು ಯಾರಿಗೂ ಅಂತ ಅನ್ಸ್ಬಿಡ್ತು. ನಾನು ಆನ್ಸರೇ ಮಾಡಬಾರ್ದಾಗಿತ್ತು. ನಾನು ಉತ್ತರ ಕೊಟ್ಟಿದ್ದಕ್ಕೆ ತಾನು ಇಷ್ಟು ಕಥೆ ಬೆಳೆದಿದ್ದು. ಏನೇನೆಲ್ಲ ಹೇಳಿದ್ರು ಮಯೂರ. ಅದ್ಯಾರೋ ರಾಜಕಾರಣ ವ್ಯಕ್ತಿ ಕ್ವಶನ್ ಮಾರ್ಕ್ ಆಗಿ ಇವರಿಂದನೇ ಇದು ಹೋಗ್ಲಿಲ್ಲ ಕೇಸು, ಇನ್ನ ಜಾಸ್ತಿ ಮುಂದಕ್ಕೆ. ಆಗ ಇನ್ನೂ ನಾನು 3 ಡೆಂಟ್ ಆಗಿರೋ ಡಸ್ಟರ್ ಕಾರ್ ಓಡಿಸ್ತಾ ಇದ್ದೆ. ನಾನು ಇನ್ನೂ ಬಾಡಿಗೆ ಮನೇಲಿದ್ದೆ. ನಾನು ಅಷ್ಟು ಇನ್ಫ್ಲುಯೆನ್ಸ್ ಯೂಸ್ ಮಾಡ್ಕೊಂಡಿರೋದ್ರೆ ನಾನು ಸ್ವಂತ ಮನೇಲಿ ಇರ್ತಿದ್ದೆ. BMW ಓಡ್ತಿದ್ದೆ. ಐ ಸ್ಟಿಲ್ ಡೋಂಟ್ ಓನ್ ಅ BMW. ಆರ್ 2 ವರ್ಷ ಆಗಿರೋದು ನನ್ನ ಸ್ವಂತ ಮನೆಗೆ ಹೋಗಿ. ಹಿಂಗೆ ವೇರ್ ಹೌ ಐ ಹ್ಯಾವ್ ನೋ ಕ್ಲೂ, ಐ ಹ್ಯಾವ್ ನೋ ಐಡಿಯಾ ಯಾಕೆ ಬಂತು, ಏನಕ್ಕೆ ಬಂತು. ನಾನು ನ್ಯೂಸ್ ಚಾನಲ್ ಪರವಾಗಿ ಮಾತಾಡಬೇಕು ಅಂತ ನಾನು ಈ ಮಾತಾಡ್ತಿಲ್ಲ ಮಯೂರ. ನಾನು ಎಂಟೈರ್ಲಿ ಅವ್ರನ್ನ ಬ್ಲೇಮ್ ಮಾಡಲ್ಲ. ನೀನೇನು ನೋಡ್ತೀಯಾ ಅದೇ ಟಿ ವಿಲಿ ಬರೋದು. ಎಷ್ಟು ಜನ ಕ್ವೆಶನ್ ಮಾಡಿದ್ರು, ಎಷ್ಟು ಜನ ಅದ್ರ ವಿರುದ್ಧವಾಗಿ ಮಾತಾಡಿದ್ರು. ಎಲ್ರಿಗೂ ಅನುಶ್ರೀ ಮನೆ ಮಗಳು ಅನುಶ್ರೀ, ಇವಳು. ಆಮೇಲೆ ನಂಗೆ ಎಷ್ಟು ಬೇಜಾರಾಯ್ತಂದ್ರೆ ನಾನು ಯಾವುದೋ ಒಂದು ಸಿನಿಮಾ ಮಾಡಿದ್ದೆ, ರಿಂಗ್ ಮಾಸ್ಟರ್ ಅಂತ ಒಂದು ಸಿನಿಮಾ ಮಾಡಿದ್ದೆ ಅರುಣ್ ಸಾಗರ್ ಸರ್ ಜೊತೆ. ಆ ಡೈರೆಕ್ಟರ್ ಗೊತ್ತು ಆ ಸ್ಮೋಕ್ ಸೀನ್ ಮಾಡ್ಬೇಕಾದ್ರೆ ಅದು ಎಷ್ಟು ಕಷ್ಟ ಇತ್ತು ನನಗೆ ಮಾಡಕ್ಕೆ. ಕರೆಕ್ಟ್, ಐ ರಿಮೆಂಬರ್ ದಟ್ ಸೀಕ್ವೆನ್ಸ್. ಈಗ ಆ ಕ್ಲಿಪ್ಪಿಂಗ್ಸ್ ಎಲ್ಲವನ್ನ ಇವರು ನನ್ನ ಆ ಎಪಿಸೋಡ್ಗಳಲ್ಲಿ ಯೂಸ್ ಮಾಡ್ಕೊಂಡ್ರು. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲದೆ ಇರೋಂಥ ಒಂದು ಯಾವುದೋ ಒಂದು ಟೌನಲ್ಲೋ ಹಳ್ಳಿಲಿ ಇರೋಂಥ ಹೆಂಗಸರು ಹೆಣ್ಮಕ್ಳು ನಿಜ ಅನ್ಕೊಂತಾರೆ. ನೀನು ಹಳ್ಳಿಗೆ ಹೋಗ್ಬೇಡ, ನೀನು ಅರ್ಬನ್ ಕ್ರೌಡ್ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ನೋಡ್ತಿರ್ಬೇಕು ಇವಳ. ಐ ಮೀನ್ ಐ ಆಮ್ ಸಾರಿ ಟು ಸೇ, ಆ ಒಂದು ಲೈನ್ ಇದೆ ಅಂತ ಹೇಳಿದಲ್ಲ, ಒಂದು ಸಿನಿಮಾ ಅಂದರೆ ಇದನ್ನು ಎಲ್ಲರಿಗೂ ಜನರಲೈಸ್ ಮಾಡ್ತಿಲ್ಲ ಅಂತಲ್ಲ. ಸಿನ್ಸ್ ನಾನು ಐ ಬಿಲಾಂಗ್ ಟು ದ ಸೇಮ್ ಫೀಲ್ಡ್, ಒಂದು ಸಿನಿಮಾದವ್ರಿಗೂ ಅಥವಾ ಒಂದು ಟೆಲಿವಿಷನ್ಗೂ ಆ ಥರ ಬಂದಾಗ ಫಸ್ಟ್ ಟ್ಯಾಗ್ ಲೈನ್ ಏನು ಗೊತ್ತಾ ಬರೋದು, ಇವನ ಅಥವಾ ಇವನ ಒಂದು ತಕ್ಕಮಟ್ಟಿಗೆ ಓಕೆ. ಹುಡುಗಿರ್ಗೆ ಅಂದರೆ ಫಸ್ಟ್ ಹೇಳೋದು ಇವಳ ಬಿಡು, ಆ ಒಂದು ಅಷ್ಟೇ. ಬೈ ಡಿಫಾಲ್ಟ್ ವಿ ಆರ್ ಜನರಲೈಸ್. ಅಷ್ಟೇ. ಅದ್ರ ಮೇಲೂ ನೀ ಹೇಳ್ದಂಗೆ ಒಂದು ಅಕ್ಯೂಸೇಷನು ಅಲ್ಲ, ವಿಚಾರಣೆಗೆ ಅಂತ ಕರೆದ್ರೂ ಕೂಡ ಅದು ಇನ್ನೂ ಆಗೋಯ್ತು, ಕನ್ಫರ್ಮ್ಡ್ ಅಷ್ಟೇ. ತಗೊಂಡಿರೋದಕ್ಕೆ ಕರೆದ್ರು. ನಾನು ಹೇಳ್ತಾ ಇದ್ದೀನಿ ಅದಕ್ಕಲ್ಲ, ಆ ಸೀನ್ಗಳನ್ನ ಬಳಸ್ಕೊಂಡಿದ್ದಾರೆ. ಆ ಪ್ರೊಡ್ಯೂಸರ್ ಆಗಿರ್ಬೋದು, ಆ ಡೈರೆಕ್ಟರ್ ಆಗಿರ್ಬೋದು, ಸಿನಿಮಾ ತಂಡದವರು, ಅದು ನಮ್ಮ ಸಿನಿಮಾ ತುಣುಕುಗಳು. ಯಾರು ಹೇಳಿಲ್ಲ ನಮ್ಮ ಸಿನಿಮಾ ತುಣುಕುಗಳನ್ನ ನೀವು ರಾಂಗ್ ಪೋರ್ಟ್ರೇಲ್ಗೆ ಯೂಸ್ ಮಾಡ್ತಿದ್ದೀರಾ ಅಂತ ಒಬ್ರಾದ್ರೂ ಹೇಳ್ಬೋದಿತ್ತ? ಯಾರು ಹೇಳಿಲ್ಲ. ಲೈಕ್ ಇಂಡಸ್ಟ್ರಿ ಯಾರು ಮಾತಾಡಲಿಲ್ಲ ಆ ಟೈಮಲ್ಲಿ. ವಾವ್, ಯಾರು ಪಾಪ ಯಾರಂತ ಮಾತಾಡ್ತಾರೆ ಇಂಡಸ್ಟ್ರಿ ಅವರು? ಅಲ್ಲ, ಆಫ್ ಕೋರ್ಸ್ ಅಲ್ಲಿ ಇಂಡಸ್ಟ್ರಿ ಅವರೇ ಕೆಲವರು ಎಷ್ಟೋ ಜನ ಎಕ್ಸಾಕ್ಟ್ಲಿ ಅವರೇ ದೇರ್ ಇನ್ ಸೂಪ್. ಅವ್ರು ಏನಂತ ಮಾತಾಡ್ತಾರೆ? ವೈಯಕ್ತಿಕವಾಗಿ ನನಗೆ ಕರೆ ಮಾಡಿ ನಂಗೆ ಸಮಾಧಾನ ಮಾಡಿರೋರು ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆ ಟೈಮಲ್ಲಿ ಲಿಟ್ರಲಿ ದೇ ಸಮಥಿಂಗ್ ಕಾಲ್ಡ್ ಮೆಂಟಲ್ ರೇಪ್ ವಿಚ್ ಐ ವೆಂಟ್ ಥ್ರೂ. ಐ ಡೋಂಟ್ ನೋ ಈ ವರ್ಡ್ನು, ಈ ಥರ ಒಂದು ಫಿಸಿಕಲ್ ರೇಪ್ ಬೇರೆ, ಮೆಂಟಲ್ ರೇಪೂ ಇದೆ. ಕಿತ್ತು ತಿನ್ನೋಷ್ಟು ಮಾತುಗಳು, ಒಂದೊಂದು ಮಾತು ಒಬ್ಬೊಬ್ಬರು ನನಗೆ ಹೇಳಿರೋದೆಲ್ಲ ನನ್ನ ಲೈಫಲ್ಲಿ ನಾನು ಮರೆಯೋದೇ ಇಲ್ಲ. ನಿಮ್ಮ ಮನೆ ಹೆಣ್ಣು ಮಕ್ಳಿಗೆ ಈ ಥರ ಆದಾಗ ನೀವೊಬ್ರಿಗೆ ಮಾತಾಡ್ತೀರಾ. ಎಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ ಮಯೂರ, ಕೆಲವರು ಸೈಕೋಪ್ಯಾತ್ಸ್ ಇರ್ತಾರೆ ಗೊತ್ತಾ, ಎಂತೆಂಥ ಕೆಟ್ಟ ಕಮೆಂಟ್ಸ್ಗಳೆಲ್ಲ ಹಾಕಿದ್ದಾರೆ. ಕರ್ಕೊಂಡೋಗಿ ಅವಳಿಗೆ ಖಾರ ಪುಡಿ ಹಾಕಿ
ಅಯ್ಯೋ. ದ ಕೈಂಡ್ ಆಫ್ ವರ್ಡ್ಸ್, ದ ಕೈಂಡ್ ಆಫ್ ಕಮೆಂಟ್ಸ್. ನನ್ನ ಲೈಫಲ್ಲಿ ನಾವು ಅಷ್ಟು ಕಷ್ಟದಲ್ಲಿದ್ದಾಗಲೂ ಕೂಡ ನಾವೊಂದು ಡಿಪ್ರೆಷನ್ಗೆ ಹೋಗ್ತೀವಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ನನಗೆ ಯಾಕೆ ಹಿಂಗೆ ಆಗ್ತಿದೆ ನನಗೆ ಉತ್ತರ ಸಿಗ್ತಾ ಇಲ್ಲ. ಬೇಸಿಕಲಿ ಅಟ್ಲೀಸ್ಟ್ ಐ ಟೆಲ್ ಯು ಸಮಥಿಂಗ್, ನಾನು ಇಷ್ಟು ಬಹುಶಃ ಡಿಪ್ರೆಷನ್ಗೆ ಹೋಗ್ತಿರ್ಲಿಲ್ಲ. ಏನಕ್ಕಂದರೆ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದಿದ್ರೆ ಪ್ರಾಬಬ್ಲಿ ನನಗೆ ಭಯ ಆಗಿ ಅದನ್ನ ಹೆಂಗೆ ಓವರ್ಕಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ವಿನಃ ಇಲ್ಲಿ ನನಗೇನಾಯಿತು ಅಂದರೆ ಐ ವಾಸ್ ನಾಟ್ ಇವನ್ ಪಾರ್ಟ್ ಆಫ್ ಎನಿ ಕೈಂಡ್ ಆಫ್ ಬ್ಲೇಮ್. ಅಲ್ಲಿ ನನ್ನ ಮೇಲೆ ಆದಂಥ ಒಂದು ಬ್ಲೇಮು ಕೂಡ ನಾನು ಅರ್ಹಳೆ ಅಲ್ಲ. ಟಿಶ್ಯೂ ಇದೆಯಾ? ಇಲ್ಲ ಪರವಾಗಿಲ್ಲ. ನಂದು 1 ವರ್ಷ ಬರೀ ನಾನು ಪ್ರಶ್ನೆನೇ ಕೇಳ್ಕೊಂಡಿದ್ದೀನಿ. ನಾನು ಉತ್ತರನೇ ಇಲ್ಲ. ಯಾಕೆ ನನ್ನ ಹತ್ರ 16 ಕೋಟಿ ಆಸ್ತಿ ಇದೆ, ಅವ್ರು ಯಾರಂತನೂ ನನಗೆ ಗೊತ್ತಿಲ್ಲ ಆ ಮನುಷ್ಯ. ಬಟ್ ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಮಯೂರ. ಬಟ್ ಹೌ ಕಮ್ ಹೆಸರು ಹೆಂಗೆ ಬರುತ್ತೆ ಸಾಧ್ಯ? ಐ ಹ್ಯಾವ್ ನೋ ಕ್ಲೂ. ನಾನು ಸರಿ ಹೆಂಗೋ ಇದರಿಂದ ಆಚೆ ಬಂದು ಒಂದು 6 ತಿಂಗಳಾಯಿತು ಟೈಮು. ನಾನು ಲಿಟ್ರಲಿ ರಾಘವೇಂದ್ರ ಹುಣಸೂರು ಸರ್ಗೆ ನಾನು ಫೋನ್ ಮಾಡಿಬಿಟ್ಟು ಥ್ಯಾಂಕ್ ಯು, ನಾನು ರಾಘವೇಂದ್ರ ಹುಣಸೂರು ಸರ್ಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ಸರ್ ಐ ಡೋಂಟ್ ಥಿಂಕ್ ಸೊ ಐ ವಾಂಟ್ ಟು ಕಂಟಿನ್ಯೂ ಸರ್. ಯು ಡಿಸೈಡೆಡ್ ಲೈಕ್ ದಟ್? ನಾನು ನಮ್ಮ ಅಮ್ಮಂಗೆ ಹೇಳ್ಬಿಟ್ಟೆ, ಹೊಟ್ಬಿಡೋಣ ಅಮ್ಮ, ತಿರ್ಗಾ ಬ್ಯಾಕ್ ಟು ಪರವಾಗಿಲ್ಲ, ಇಟ್ಸ್ ಓಕೆ, ಏನೋ ಒಂದು ಚಿಕ್ಕ ಅಂಗಡಿ ಹಾಕ್ಕೊಂಡಾದ್ರೂ ಬದುಕೋಣ, ಪರವಾಗಿಲ್ಲ, ಒಂದು ಪೆಟ್ಟಿ ಅಂಗಡಿ ಹಾಕ್ಕೊಂಡಾದ್ರೂ ಬದುಕೋಣ, ಹೋಗ್ಬಿಡೋಣ ಅಂತ. ಅವಾಗಲೂ ನಮ್ಮಮ್ಮ ಅದೇ ಹೇಳೋದು, ನೀನು ಹೋದರೆ ನೀನು ಮಾಡಿದ್ಯಾ ಅಂತ ಅರ್ಥ ಆಗುತ್ತೆ. ಸೂಪರ್. ಎಲ್ಲಿ ಕಳ್ಕೊಂಡಿದ್ಯಾ ನೀನು ಅಲ್ಲೇ ಗಳಿಸ್ಬೇಕು. ನೀನು ಮಾಡಿದ್ಯಾ, ಯಾಕೆ ಭಯ ಪಡ್ತಾ ಇದೆಯಾ? ಹೆಂಗನ್ಸುತ್ತೆ ಮಯೂರ, ನಿನ್ನನ್ನು ನೀನು ಒಂದು ಹೆಣ್ಣಾಗಿ ಸುತ್ತ 10 ಜನ ಗಂಡಸ್ರ ಮಧ್ಯದಲ್ಲಿ ನಿನ್ನ ಫೋಟೋ ಹಾಕಿ ನಿನ್ನ ಚರಿತ್ರೆ ವಧೆ ನಡೆಸ್ತಾ ಇದ್ದಾರೆ ಅಲ್ಲಿ. ಹೆಂಗನ್ಸುತ್ತೆ ಅದು? ಇಟ್ ಈಸ್ ಅನ್ಫರ್ಗಿವೇಬಲ್. ಆ್ಯಕ್ಚುಲಿ ಅಲ್ಲಿ ಮ್ಯಾಟ್ರೇ ಇಲ್ಲ. ನೀವು ಯು ಆರ್ ಟಾಕಿಂಗ್ ಅಬೌಟ್ ಡ್ರಗ್ಸ್ ವಿಷಯ ಮಾತಾಡ್ದೆ, ಅದನ್ನು ಮಾತಾಡಿ, ಅದರಿಂದ ಇನ್ನೊಂದು ಮತ್ತೊಂದು ಮೆಂಟಲ್ ಟಾರ್ಚರ್. ನಮಗೆ ಪ್ರತಿ ದಿನ ನಮ್ಮ ಮನೆ ಮುಂದೆ ಕ್ಯಾಮ್ರಾ ಜೊತೆ, ಪ್ರತಿ ದಿನ ಒಂದೊಂದು ಕ್ಯಾಮ್ರಾ, ಒಂದು ಬೈಟ್ ಬೇಕು, ಒಂದು ಇದು ಬೇಕು. ಆಮೇಲೆ ಹೋಗ್ತಾ ಹೆಂಗಾಗೋಯ್ತು ಎವ್ರಿ ಡೇ ಹೊಸ ಆ ಕತೆಗೆ ಇನ್ನೊಂದು ಟ್ವಿಸ್ಟ್ ಅಂತ ಹೇಳ್ತಾರೆ, ಆ ಸ್ಪೆಕ್ಯುಲೇಷನ್. ಆ್ಯಂಡ್ ನೀ ಹೇಳಿದ ನಿಜ, ಫಸ್ಟು ನಿನ್ನ ಮುಖ ಇದ್ದು ಪಕ್ಕದಲ್ಲಿ 2 ಪೊಲಿಟಿಷಿಯನ್ ಯಾವುದೋ ಅವ್ರ ಮುಖ ಹೆಸರು ಇಲ್ಲ, ಏನೋ ಒಂದು ಈ ಮಾರ್ಫ್ಡ್ ಮುಖ, ತಿರ್ಗಾ ನೆಕ್ಸ್ಟ್ ಇನ್ನೊಂದು ಯಾರು, ಆಮೇಲೆ ಸೈಲೆಂಟ್ ಆದಮೇಲೆ ಈ 3ನೇ ರಾಜಕೀಯ ವ್ಯಕ್ತಿ ಬಂದ್ಬಿಟ್ಟು ಇದನ್ನ ಇವ್ರ ಹೆಸರನ್ನೇ ಇಲ್ದಿರಂಗೆ ತೆಗ್ಸ್ಬಿಟ್ರಂತೆ. ವಾಟ್ ರಬ್ಬಿಶ್. ನಮ್ಮ ಮನೆ ಓನರ್ ಹತ್ರ ನಾನು ಫೋನ್ ಮಾಡಿ, ಸರ್ ಬಿಕಾಸ್ ಬಾಡಿಗೆ ಮನೇಲಿದ್ದೀವಿ, ಬೇರೆಯವರೆಲ್ಲ ಇದ್ದಾರೆ, ಅಲ್ಲಿರೋರೆಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡೋರು, ಅವರು ಇರಲ್ಲ, ಫ್ಲ್ಯಾಟಲ್ಲಿ ಇರೋರೆಲ್ಲ ಹೆಂಗಿರ್ತಾರೆ, ಅವ್ರು ಯಾವಾಗಲೂ ಕ್ಯಾಮ್ರಾ ಮುಂದೆ. ನಾನು ಅವ್ರ ಓನರಿಗೆ ಕಾಲ್ ಮಾಡಿ, ಅವ್ರ ಓನರ್ ತುಂಬ ಒಳ್ಳೆಯವರು. ಆ್ಯಕ್ಚುಲಿ ಅವರು ನಿಮ್ಗೆ ಗೊತ್ತಿರ್ತಾರೆ, ನಮ್ಮ ಅವಿನಾಶ್ ಸರ್ದು ಮನೆಯಲ್ಲೇ ಇದ್ದಿದ್ದು ನಾವು, KGF ಅವಿನಾಶ್ ಸರ್ ಅವ್ರ ಮನೇಲೇ ಇದ್ದಿದ್ದು ನಾವು. ಆ ತಾಯಿ ಮಗ ಎಷ್ಟು ನಾನು ನೆನೆಸ್ಕೊತೀನಿ ಅವ್ರನ್ನ ಅಂತಂದರೆ, ಮೇಡಮ್ ಏನೂ ತೊಂದರೆ ಆಗಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ, ನೀವೇನು ಅಂತ ನಮಗೆ ಗೊತ್ತು, ನೀವು ಆರಾಮಾಗಿರಿ, ಧೈರ್ಯವಾಗಿರಿ, ನಮ್ಗೆ ಇದರಿಂದ ಏನೂ ತೊಂದರೆ ಇಲ್ಲ, ಅದನ್ನು ಆರಾಮಾಗಿ ಫೇಸ್ ಮಾಡಿ, ನಮ್ಮಿಂದ ಏನಾದರೂ ಸಹಾಯ ಬೇಕಾ ಹೇಳಿ, ನಾವು ಮಾಡ್ತೀವಿ. ಆ ಬಿಲ್ಡಿಂಗ್ ಅವರು ಅಷ್ಟೇ, ಮೇಡಮ್ ನೋ ವರೀಸ್ ಮೇಡಮ್, ನಾವೇನಾದರೂ ಹೆಲ್ಪ್ ಮಾಡಬೇಕಾ ಹೇಳಿ, ನಾವು ಮಾಡ್ತೀವಿ. ಬಿಕಾಸ್ ಅವ್ರು ನೋಡ್ತಾರಲ್ವಾ, ಒಬ್ಬ ಮನುಷ್ಯನ ನೀನೊಂದು ವಾರ ಅವನ ಜೊತೆ ಇದ್ದರೆ ನಿನ್ಗೆ ಗೊತ್ತಾಗ್ಬಿಡುತ್ತೆ ಅವನು ಎಂಥವನು ಅಂತ ಹೇಳಿ. ನನ್ನ ನಮ್ಮ ಪಿ ಜಿ ಆಂಟಿ ಫೋನ್ ಮಾಡಿದ್ರು, ಬಿಕಾಸ್ ಅವ್ರು ನೋಡಿದ್ರೆ 12 ವರ್ಷ ನೋಡಿದ್ದಾರೆ. ನಾನು PGಲೇ ಇರ್ತಿದ್ದೆ, ಯಾರೇ PG ನೋಡೋಕೆ ಬರ್ತಿದ್ರು ನಮ್ಮ ಆಂಟಿ ಹೇಳ್ತಿದ್ರು, ಅವನು ಇಲ್ಲೇ ಇರೋದು ಅಂತ ಹೇಳ್ಬಿಟ್ಟು. ಕೆ ಮಂಜು ಏನೋ ಅನ್ಸುತ್ತಲ್ವಾ ಕೆಳಗಡೆ ಬಂದು ಪ್ರೆಸ್ಸಲ್ಲಿ, ಪಾಪ ಕೆ ಮಂಜು ಸರ್, ಇಮ್ರಾನ್ ಮಾಸ್ಟರು, ಪಾಪ ಅವರೆಲ್ಲ ಬಂದು ನನ್ನ ಹತ್ರ ಮಾತಾಡಿ, ನಾನು ಅದೆಲ್ಲ ಮರೆಯಲ್ಲ. ಕೆ ಮಂಜು ಸರ್ ಬಂದ ತಕ್ಷಣ ಫಸ್ಟ್ ಅದೇ ಹೇಳಿದ್ರು, ಯಾಕಮ್ಮ ಅಳ್ತೀಯ ನೀನು, ಧೈರ್ಯವಾಗಿ ಮಾತಾಡಬೇಕು ನೀನು, ಏನಕ್ಕೆ ಅಳ್ತೀಯ ಅಂತೇಳಿ. ಅವ್ರು ಬಂದು ಮಾತಾಡಿ ಕ್ಯಾಮ್ರಾ ಹತ್ರ, ಏನಕ್ಕೆ ರೀ ಬರ್ತೀರಾ ಪದೇ ಅಂತ ಹೇಳಿ. ಯಾರು ಅದೇ ಹೇಳೋದು, ಕೆ ಮಂಜು ಸರ್ ಆ ಇನಿಷಿಯೇಟಿವ್ ತಗೊಂಡ್ರು, ನೋಬಡಿ ಎಲ್ಸ್ ಟುಕ್ ದಟ್ ಇನಿಷಿಯೇಟಿವ್ ಟು ಕಮ್ ಆ್ಯಂಡ್ ಟಾಕ್ ಆನ್ ಬಿಹಾಫ್ ಆಫ್ ಎನಿಬಡಿ. ಸಾರಿ ಟು ಸೇ ಮಜಾ ತೊಗೊಂಡಿರ್ತಾರೆ ಮನೇಲಿ ಕುತ್ಕೊಂಡು. ಅಲ್ಲಿವರೆಗೂ ನಂಗೆ ಗೊತ್ತೂ ಇರಲಿಲ್ಲ, ಇಲ್ಲಿ ಮಾತಾಡಬೇಕು, ಹಿಂಗಿರುತ್ತೆ, ಲೀಗಲಿ ನಾನು ಇದನ್ನು ಫೇಸ್ ಇದನ್ನು ಹ್ಯಾಂಡಲ್ ಮಾಡ್ಬೋದು.
ಐ ನ್ಯೂ ನಥಿಂಗ್. 3 ಜನ ಮನೆ ಒಳಗಡೆನೇ ಅನುಭವಿಸ್ತಿದ್ವಿ, ನಾನು ನಮ್ಮಮ್ಮ ನನ್ನ ತಮ್ಮ, ನಾನು ನಮ್ಮಮ್ಮ ತಮ್ಮ. ಈಗ ಏನಿದೆ ಆ ಕೇಸಲ್ಲಿ? ಏನಾಯ್ತು, ಅವರೇ ಅನುಶ್ರೀಗೆ ಕ್ಲೀನ್ ಚಿಟ್, ಇದರಿಂದ ಆಚೆ ಬಂದಂತ ಅನುಶ್ರೀ ಅಂತ ಅವರೇ ಹಾಕೊಂಡ್ರು. ಹಾಕೊಂಡ್ರು ಅದನ್ನ, ಅವರೇ ಹಾಕೊಂಡ್ರು. ಅದನ್ನ ನ್ಯೂಸ್ ಚಾನೆಲ್ಸ್ ಅವ್ರು ತುಂಬಾ ದೊಡ್ಡದಾಗಿ ಏನಾದ್ರು ಪ್ರೊಜೆಕ್ಟ್. ಬಟ್ ರಾಧಾ ಹಿರೇಗೌಡ್ರು, ರಂಗನಾಥ್ ಸರ್ ಇವರೆಲ್ಲ ಆಕ್ಚುಲಿ ಸಿ big mature journalists like them, it's not news channel, it's the social media news channel. One ಗೊತ್ತು them social media news channel. ನನಗೆ ಅವರು ನಂಗೆ ಅವ್ರ ಹೆಸರು ಹೇಳೋಕ್ಕೂ ನಂಗೆ ಒಂದೊಂದ್ಸಲಿ ಬೇಜಾರಾಗ್ಬಿಡುತ್ತೆ. ಬಿಕಾಸ್ ನಾನು ವೈಯಕ್ತಿಕವಾಗಿ ಆ ಮನುಷ್ಯನ ಪ್ರಶಾಂತ್ ಸಂಬರ್ಗಿ ಅವ್ರನ್ನ ನಾನು ಮೀಟೇ ಮಾಡಿಲ್ಲ ಮಯೂರ. ನನ್ನ ಹತ್ರ 16 ಕೋಟಿ ಆಸ್ತಿ ಇದೆ, ನಂಗೆ ಅವ್ರ ಪರಿಚಯ ಇದೆ, ನನ್ನ ಜೀವನ, ನನ್ನ ಅಕೌಂಟ್ ಡೀಟೇಲ್ಸ್ ಅವ್ರಿಗೆಲ್ಲ ಗೊತ್ತು. ಐ ಆಮ್ ನಾಟ್ ಮೆಟ್ ಹಿಮ್. ನಾನು ಈಗಲೂ ಮಾತಾಡ್ಬೇಕಾದ್ರೂ ಕೂಡ ಅವರು ಅಂತಾನೆ ಹೇಳ್ತಾ ಇದ್ದೀನಿ. 16 ಕೋಟಿ ಆಸ್ತಿ. ನಾನು ಅದು ಅಷ್ಟೇ, ನಾನು ಮತ್ತು ನನ್ನ ಫ್ರೆಂಡ್ ಅಂಜಲಿ ಡಿಸೈನರು ನಾವು ಬಾಂಬೆಲಿದ್ದೀವಿ, ಶಾಪಿಂಗ್ ಮಾಡ್ತಾ ಇದ್ದೀವಿ ಶೂಟ್ಗೆ. ಸೊ ನಾನು ಅದೇ ಹೇಳ್ತಾ ಇದ್ದೆ, ಸಾರಿ ಝೀಗೆ ಫೋನ್ ಮಾಡಿಬಿಟ್ಟು ನಾನು ಬರಲ್ಲ ಅಂತ ಹೇಳ. ಮೇಡಮ್ ನಿಮ್ಮ ಕೆಲಸ ನೀವೇನಂತ ನಮಗೆ ಗೊತ್ತು, ನೀವು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ ಅಂತಂದರು. ಇನ್ಫ್ಯಾಕ್ಟ್ ಕೇಳಿದ್ರು ಶೂಟಿಂಗ್ ಬರೋ ದಿವಸ, ಯು ವಾಂಟ್ ಅಸ್ ಟು ಅಡ್ರೆಸ್ ಟು ದ ಕ್ರೌಡ್ ಅಂತ ಹೇಳಿ, ಅಲ್ಲಿರೋರಿಗೆ ಅಡ್ರೆಸ್ ಮಾಡಬೇಕಾ ಫಾರ್ ಯು ಟು ಫೀಲ್ ಕಂಫರ್ಟೇಬಲ್ ಅಂತೇಳಿ. ದೆನ್ ಆಂಟೋ ಸರ್ ಇಸ್ ಲೈಕ್, ಬೇಡಮ್ಮ ನೀನು ಕಾನ್ಫಿಡೆಂಟ್ ಆಗಿರು, ನೀನು ಅವತ್ತು ಅಲ್ಲಿರೋರೆಲ್ಲ ಮೇಡಮ್ ಆರಾಮಾಗಿರಿ ಅನುಶ್ರೀ, ವಿ ನೋ ವಾಟ್ ಯು ಆರ್. ಸೊ ಆ ಕೆಲಸನೇ ನನಗೆ ವಾಪಸ್ ಧೈರ್ಯ ತಂದು ಕೊಟ್ಟಿದ್ದು. ನನ್ನವರು ಅಂತ ಯಾರಿದ್ದಾರೆ ಅನ್ನೋದು ಅವಾಗೆಲ್ಲ ಗೊತ್ತಾಗತ್ತೆ. ಅವಾಗ ಅವರೆಲ್ಲ ನಿಂತಿದ್ದು. ನಾವು ಬಾಂಬೆಗೆ ಶಾಪಿಂಗ್ ಹೋಗಿದ್ದೀವಿ, ಸಾರಿಗಮಪ್ಪ ಶಾಪಿಂಗ್ ಹೋಗಿದ್ದೀವಿ ಗ್ರ್ಯಾಂಡ್ ಫಿನಾಲೆ ಟೈಮಲ್ಲಿ. ಮತ್ತೆ ನ್ಯೂಸ್ ಏನಂತ, 16 ಕೋಟಿ ಆಸ್ತಿ ಒಡತಿ ಅನುಶ್ರೀ. 16 ಕೋಟಿ ಇವ್ರಿಗೆ ಎಲ್ಲಿಂದ ಬಂತು, ಅಷ್ಟೇ ಅರ್ನ್ ಮಾಡ್ತಿದ್ದಾರೆ. ನಾನು ಮಯೂರ ಐ ಆಮ್ ನಾಟ್ ಜೋಕಿಂಗ್. ನಿಂಗೆ ವರುಣ ಯಾವತ್ತಾದರೂ ಸಿಕ್ಕಿದ್ರೆ ಕೇಳು. ನಾನು ವರುಣ್ ಫೋನ್ ಮಾಡಿದಾಗ ವರುಣ ಹೇಳ್ದ ತಲೆ ಕೆಡ್ಸ್ಕೊಬೇಡ. ವರುಣ ಐ ಸೆಡ್ ನಾನು ಬರೋದೇ ಇಲ್ಲ ಕಣೋ, ನಾನು ಇಲ್ಲೇ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ನಂಗೆ ಸಾಕಾಗಿದೆ ಲೈಫು ಅಂತಂದೆ. ಐ ಆಮ್ ಡನ್, ಐ ಆಮ್ ನಾಟ್ ಕಮ್ಮಿಂಗ್ ಬ್ಯಾಕ್ ಟು ದ ಬ್ಯಾಂಗ್ಳೂರ್, ವಾಟ್ ಈಸ್ ಆಲ್ ದಿಸ್ ಅಂತ ಅಂದೆ. ಒಂದು ತಲೆಗಿಲೆ ಕೆಟ್ಟಿದ್ಯಾ ನಿನಗೆ ಅಂತಂದ. ಏನು ಸೂಸೈಡು, ತಲೆ ಕೆಟ್ಟಿದ್ಯಾ ನೀನು ಅಂತ, ವಾಪಸ್ ಬಾ ಅಂತ. ಅಲ್ಲಿಂದ ನಾನು ಆ ಜರ್ನಿ ಮಾಡಿದೆ ಗೊತ್ತಾ ಇವರ, ಬಾಂಬೆಯಿಂದ ಬೆಂಗಳೂರಿಗೆ ಏರ್ಪೋರ್ಟ್ಗೆ. ಯಪ್ಪ ನನಗೆ ನಾನು ಆ್ಯಂಕರಿಂಗ್ ಮಾಡ್ತಿರೋದೇ ತಪ್ಪ, ನಾನು ಬೆಳೆದಿರೋದೇ ತಪ್ಪ, ನನ್ನ ಹೆಸ್ರು ಮಾಡಿರೋದೇ ತಪ್ಪ, ಬದುಕಿರೋದೇ ತಪ್ಪ. 16 ಕೋಟಿ ಆಸ್ತಿ ಲಿಟ್ರಲಿ. ನಿನ್ನ ಥರದ 10-20 ಯೂಟ್ಯೂಬ್ ಚಾನಲ್ ನಂದು ನಿನ್ನ ಸೇರಿ ನಾನು ಖರೀದಿ ಮಾಡ್ತಿದ್ದೆ. ನಾನು ಯಾಕೆ ಗಂಟೆಗಟ್ಟಲೆ ನಿಂತ್ಕೊಂಡು ಯೂಟ್ಯೂಬ್ ಆ್ಯಂಕರಿಂಗ್ ಮಾಡ್ತಿದ್ದೆ? 16 ಕೋಟಿ ಆಸ್ತಿ ನನ್ನ ಹತ್ರ ಇದ್ದಿದ್ರೆ ಜಮ್ ಅಂತ ಇರ್ತಿರ್ಲಿಲ್ವಾ ನಾನು? 16 crores ಆಸ್ತಿ ರಿಯಲಿ ಎಲ್ಲಿಟ್ಟಿದ್ಯಾನು? ಸೋಫಾ, ಈ ಕಿಟ್ಟು ಪುಟ್ಟು ಸಿನಿಮಾದಲ್ಲಿ ಸೋಫಾಗಳಲ್ಲಿ ಅಗದಾಗ ಬರುತ್ತಲ್ಲ ನಿನಗೆ ಬ್ಲ್ಯಾಕ್ ಮನಿ. ಅವತ್ತು ನನ್ಗೆ ಉರ್ದೋಯ್ತು ಮಯೂರ. ನನಗೆ ಮನೆಗೆ ಬಂದಾಗ ನಂಗೆ ಅನ್ಸಿದ್ದು, ಏರ್ಪೋರ್ಟಿಂದ ಮನೆಗೆ ಬರ್ಬೇಕಾದ್ರೆ ನನಗೆ ಅನ್ಸಿದ್ದು ಒಂದೇ. ಅಂಜಲಿ ಹೇಳ್ತಾ ಇದ್ರು ಅಲ್ಲಿರ್ತಾರೆ ಕ್ಯಾಮ್ರಾ, ಆರಾಮಾಗಿರಿ ಅಂತ. ಕ್ಯಾಮ್ರಾ ಎಲ್ಲ ಇದ್ರು, ನಿಲ್ಸೇ ಇಲ್ಲ. ಸೀದಾ ಪಾರ್ಕಿಂಗ್ ಹೋದೆ. ಐ ವಾಶ್ಡ್ ಮೈ ಫೇಸ್, ಐ ವೆಂಟ್ ನಿಯರ್ ಗಾಡ್. ನಂಗೆ ಇನ್ನೂ ನೆನಪಿದೆ, ಗ್ರೀನ್ ಕಲರ್ ಡ್ರೆಸ್ ಹಾಕಿದ್ದೀನಿ, ಒಂದು ಪೋಣಿ ಕಟ್ಕೊಂಡೆ, ದೇವ್ರ ಮುಂದೆ ಹೋದೆ. ನಾನು ತುಂಬ ನಂಬುವಂಥ ಸತ್ಯದೇವತೆ ಕೊರಗಜ್ಜ. ಹೋಗಿ ನಿಂತ್ಕೊಂಡೆ, ಅವ್ರ ಹತ್ರ ಹೇಳ್ದೆ, ಈಗ ನಾನು ಅಲ್ಲಿ ಹೋಗಿ ಮಾತಾಡ್ತೀನಿ, ಅದು ಅನುಶ್ರೀ ಮಾತಾಡಬಾರ್ದು, ನನ್ನ ನಾಲ್ಗೆಲ್ಲಿ ನೀವೇ ಇರಬೇಕು, ನಾನು ಇರೋದು ಸತ್ಯನೇ ಆದರೆ, ನೀವಿರೋದು ಸತ್ಯನೇ ಆದರೆ ನೀವೇ ಮಾತಾಡಬೇಕು ಅಂತ. ಮಾಸ್ಕ್ ಹಾಕ್ಕೊಂಡೆ ಆಚೆ ಬಂದೆ. ಮಾತಾಡ್ದೆ ನೋಡು ಮಯೂರ, ನಾನೇನ್ ಮಾಡ್ದೆ, ನಂದು ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೊಟ್ಬಿಟ್ಟೆ. ಏನು ಟ್ವಿಸ್ಟ್ ಮಾಡಂಗಿಲ್ಲ, ಏನು ಟ್ವೀಕ್ ಮಾಡಂಗಿಲ್ಲ. ವಾಟ್ ಎವರ್ ಐ ಸ್ಪೀಕ್ ಶುಡ್ ಕಮ್ ಲೈವ್. ಸ್ಮಾರ್ಟ್ ಲೈವ್ ಬಿಟ್ಟೆ. ಮುಗಿದು ಹೋಗಿ ಕುತ್ಕೊಂಡ್ರೆ ನಮ್ಮ ಮನೇಲಿ ನಮ್ಮಮ್ಮ ಚಪ್ಪಾಳೆ ಹೊಡಿತಾ ಇದಾರೆ, ಇದು ನೀನಂದ್ರೆ ಹಿಂಗಿರ್ಬೇಕು ಅಂತ. ಕಟ್ಟು ಸಿಂಗಪ್ಪೆಣ್ಣೆ ಸಿಂಗಪ್ಪೆಣ್ಣೆ, ಎಲ್ಲಾರ ಸ್ಟೇಟಸ್ ಅಲ್ಲಿ ಸಿಂಗಪ್ಪೆಣ್ಣೆ ಸಿಂಗಪ್ಪೆಣ್ಣೆ ಸಿಂಗಪ್ಪೆಣ್ಣೆ. ಓ ಆವಾಗ ನನಗೆ ಗೊತ್ತಾಯ್ತು ಸತ್ಯ ಅನ್ನೋದಿದ್ದಾಗ ಯಾಕೆ ಕಣ್ಣೀರ್ ಹಾಕ್ಬೇಕು. ನಾನು ಕಲ್ತಂತ ಪಾಠ ಅದೇ.
ನಾನು ಕಲ್ತಂಥ ಪಾಠ ಅದೇ. ನಾನು ಅಳ್ಳೇಬಾರ್ದಾಗಿತ್ತು ಆ ಟೈಮಲ್ಲಿ. ನನ್ನ ಅಳುನ, ನನ್ನ ವೀಕ್ನೆಸ್ನ ಅವ್ರು ನನ್ನ ವಿರುದ್ಧವಾಗೇ ಯೂಸ್ ಮಾಡಿಬಿಟ್ರು. ಯಾವಾಗ ನಾನು ಧೈರ್ಯವಾಗಿ ನಿಂತು ಮಾತಾಡಿದೆ, ಎವ್ರಿಥಿಂಗ್ ಕೆಪ್ ಸೈಲೆಂಟ್. ಆವಾಗ ರಾಧೆ ಹಿರೇಗೌಡವರೆಲ್ಲ ಸಕ್ಕದ ಮಾತಾಡಿದ್ರು. ಈವನ್ ಇಫ್ ಶೀಸ್ ಡನ್ 16 crores, ನಿಂದೇನಯ್ಯ ಪ್ರಾಬ್ಲಮ್, ಅವಳ ಟ್ಯಾಲೆಂಟು ಅಂತಂದ್ರು. 16 ಕೋಟಿ ದುಡಿಯೋ ತಾಕತ್ ಅವಳಿಗಿದೆ, ನಿನಗೇನಯ್ಯ ಪ್ರಾಬ್ಲಮ್ ಅಂತ. ಅಲ್ಲ, 16 ಕೋಟಿ ನೀನ್ ದುಡ್ದಿರೋದೇ ನಿಜ ಆಯ್ತು ಅಂದ್ರೆ ಅವ್ರು ಯಾಕೆ ಯೋಚನೆ ಮಾಡಬೇಕು? ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ಬೇಕು, ಟ್ಯಾಕ್ಸ್ ಕಟ್ಟಿಲ್ಲ ಅವ್ರು ಮಾಡ್ಕೊಂತಾರೆ. ಇವ್ರು ಯಾಕೆ ತಲೆ ಕೆಡ್ಸ್ಕೊಬೇಕು? ನನ್ನ ಹತ್ರ 16 ಇದೆಯಾ? ಅಥವಾ ರೀಸೆಂಟ್ ಆಗಿ ಯಾರೋ ಒಬ್ರು ಇಷ್ಟು ದುಡ್ಡಿದೆ ಅಂತ ಮನೆಗೆ ಹೋದ್ಮೇಲೆ ದುಡ್ಡೇ ಇರ್ಲಿಲ್ವಂತಲ್ಲ, ಆಗ್ಬೇಕು. ಲೈಕ್ ಜನ ಅಯ್ಯೋ ಎಂತ ಭ್ರಮೇಲಿ, ಲೈಕ್ ದೇ ಥಿಂಕ್ ವೈಟ್ ಗೋಲ್ಡ್ ನಾನೇ ಓನರ್ ಅಂತ ಅನ್ಕೊಂಡು ನಾನೇ ಬಸ್ ಪೋಸ್ಟರ್ಸ್ ಎಲ್ಲ ಅಂಟಿಸ್ಕೊಂಡಿರ್ತೀನಿ ಎಲ್ಲ ಕಡೆ. ಎಲ್ಲ ಬಸ್ ಪೋಸ್ಟರ್ಗೆ ನಾನೇ ಅಂಟಿಸ್ಕೊಂಡು ಓಡಾಡ್ತಿರ್ತೀನಿ ವೈಟ್ ಗೋಲ್ಡ್ಗೆ. ನಂಗೇನು ಮಾಡೋಕ್ಕೆ ಕೆಲಸ ಅಲ್ವಾ? ನಾನೇನು ಎಲ್ಲ ನಾನು ಮಾಡೋದು ಇಷ್ಟೇ, ಆ್ಯಂಕರಿಂಗ್ ಮಾತ್ರ ಮಾಡೋದು. ನಂದು ಅಂತ ಇರೋದು ಆ್ಯಂಕರಿಂಗ್ ಮಾತ್ರ. ಅದು ಇವಾಗ ಈವೆಂಟು ಮತ್ತು ಟಿ ವಿ ಮಾಡ್ತೀನಿ, ಯೂಟ್ಯೂಬು ಮಾಡ್ತಾಯಿಲ್ಲ ಆತ. ಹೋಗು ಅಮ್ಮ. ನನಗೆ ಒಂದೊಂದು ಸಲ ಬಂದಾಗ ಲೈಕ್ ಇವಾಗೆಲ್ಲ ಅವನ ಅಜ್ಜಿ ಏನು ಏನು ಇವಾಗ ನಾನು ಆ ಥರ ಬಿಡಿದೆ. ಏನು ಇವಾಗ ನಾನು ಯಾರಿಗೂ ಆನ್ಸರ್ ಮಾಡಲ್ಲ. ಅದೇ ಹಾಕಿದ್ರಲ್ಲ ಬಕೆಟು ಸಿಂಟೆಕ್ಸ್, ನಾನೇನು ಆನ್ಸರೇ ಮಾಡಿಲ್ಲ. ಈ ಪದಗಳು ಹೇಳ್ತಿರ್ಬೇಕಾರೆ ಅದೇ ಹೇಳಿದ್ನಲ್ಲ, ಡಿ ಫುಲ್ ಹೇಳ್ಬೇಕು. ಶಾಂತಂ ಪಾಪಂ ಡಗಾರ್. ನೋಡಿದ್ರ ನಿಮ್ಗೆ ಹೇಳಕ್ಕೆ ಎಷ್ಟು ಕಷ್ಟ ಆಗುತ್ತೆ. ನಮ್ಮನ್ನ ಆ ಥರ ಕರೆದಾಗ ನಮ್ಗೆ ಇನ್ನು ಹೆಂಗೆ ಅನ್ಸುತ್ತೆ ಅಲ್ಲ. ಐ ಡೋಂಟ್ ನೋ ಹೌ, ಕಾಂಟೆಕ್ಸ್ಟ್ ಗೊತ್ತಿಲ್ಲ. ತರ್ಲೆ ನನ್ನ ಮಗ ಸಿನಿಮಾ ನೋಡಿ ಮಜಾ ಮಾಡಿದ್ವು, ಆ ಪದಕ್ಕೆ ನಂಗೆ ಐಡಿಯಾ ಇಲ್ಲ. ಈಗ ಅವಾಗ ಮಜಾ ಮಾಡಿರೋದು ಇವಾಗ ನಮಗೆ ಸಜ್ಜಾಗ್ತದೆ. ಏನು ಹೇಳಕ್ಕೆ ಬಂದೆ ಅಂದರೆ, ಸ್ಟಿಲ್ ಇದನ್ನು ಯಾವತ್ತೂ ಹೇಳಿಲ್ಲ, ಕ್ಯಾಮ್ರಾ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಇದೇ ಪದನ ಇನ್ನೊಬ್ಳು ಆ್ಯಕ್ಟ್ರೆಸ್ಸಿಗೆ ಯೂಸ್ ಮಾಡಿದರು, ದಟ್ ಈಸ್ ರಶ್ಮಿಕಾ. ಕರೆಕ್ಟ್. ಸೊ ಶಿ ಹ್ಯಾಡ್ ಕಮ್ ಫ್ರಮ್ ಹೈದ್ರಾಬಾದಿಂದ ಬೆಂಗಳೂರಿಗೆ ಬಂದಿದ್ಲು. ನಂಗೆ ಕ್ಲಿಯರಾಗಿ ನೆನಪಿದೆ. ಶಿ ಕಾಲ್ಡ್ ಮೀ, ಶಿ ಸೆಡ್ ಐ ನೀಡ್ ಟು ಟಾಕ್ ಟು ಯು, ಒಂದು ಕ್ವಿಕ್ ಇಂಟರ್ವ್ಯೂ ಮಾಡ್ಬೋದು ಅಂತ. ಶಿ ಹರ್ ಸೆಲ್ಫ್ ಕಾಲ್ಡ್ ಮೀ. ಐ ಸೆಡ್ ಶ್ಯೂರ್. ಏನಕ್ಕೆ ಅಂತಂದರೆ ಶಿ ವಾಂಟೆಡ್ ಟು ಅಡ್ರೆಸ್, ಅವಾಗ ಅವಳದೊಂದು ಚಿಕ್ಕ ಫೋಟೋನ ಹಾಕ್ಬಿಟ್ಟು ಇಂಟರ್ನ್ಯಾಷನಲ್ ಡಗಾರ್ ಅಂತಂದ್ಬಿಟ್ಟು ಕರೆದಿದ್ದು, ಚೈಲ್ಡ್ಹುಡ್ ಫೋಟೋ ಹಾಕ್ಬಿಟ್ಟು. ಆ್ಯಂಡ್ ಶಿ ವಾಂಟೆಡ್ ಟು ಅಡ್ರೆಸ್. ಶಿ ಸೆಡ್ ಅಷ್ಟು ಫ್ರಸ್ಟ್ರೇಷನ್ ಆಯಿತು. ಶಿ ಇಸ್ ಲೈಕ್, ಇಲ್ಲ ನಾನು ಬಂದು ಮಾತಾಡಬೇಕು ಅಂತ. ಐ ಡಿಡ್ ಅ ಶೋ ಅವಾಗ ಮಾಡಿದ್ದೆ, ತುಂಬ ಹಿಂದೆ, ಅವಾಗ ನೆನಪಿತ್ತು. ಅವಾಗಲೂ ನನಗೆ ಅದೇ ಅನಿಸಿತ್ತು, ಲೈಕ್ ಯಾವ ಮನಸ್ಥಿತಿಲಿ ಈ ಥರ ಪದಗಳು ಅಂತೆಲ್ಲ ಅಂತಂದಾಗ. ಅದು ಬಿಟ್ಟರೆ ಆ ಪದನ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಿ ಟ್ರೋಲ್ ಮಾಡಿ, ಲೈಕ್ ನೀವು ಹೇಳ್ದಂಗೆ ಡಗಾರ್, ಸಿಂಟೆಕ್ಸ್, ಬಕೆಟ್, ಆಮೇಲೆ ಡವ್ ಪ್ರೋ ಮ್ಯಾಕ್ಸ್, ಆಯಿತಾ. ಐ ಡೋಂಟ್ ನೋ ಇನ್ನ ಏನೇನು. ಡೌರಾಣಿ ಇಸ್ ವೆರಿ ಬೇಸಿಕ್ ಅನು. ಡೌರಾಣಿ ಇಸ್ ಲೈಕ್ ನಾರ್ಮಲ್ ಅಂತ ಅನ್ಸ್ಬಿಡುತ್ತೆ ನನಗೆ. ಇನ್ನ ಎಸ್ ಎಲ್ಲ ಎಷ್ಟೋ ಬರುತ್ತೆ. ಓ ಯಾ, ಎಸ್ ಡಾಟ್ ಬರುತ್ತೆ. ಏನು ಇವ್ರ ಮನಸ್ಥಿತಿ? ನಮ್ಮ ಅಮ್ಮ ಎಲ್ಲ ತುಂಬಾ ಖರ್ಚು ಮಾಡಿ ನಮ್ಗೆ ನಾಮಕರಣ ಮಾಡಿದ್ದಾರೆ. ನನ್ನ ಹೆಸರು ಅನುಶ್ರೀ. ಅಲ್ಲ, ಈ ಮನಸ್ಥಿತಿ ಏನನ್ಸುತ್ತೆ ನೋಡಿದಾಗ? ವಿಕೃತ ಮನಸ್ಥಿತಿಗಳು. ಅವ್ರುಗಳಿಗೆ ವಿಕೃತ ಮನಸ್ಥಿತಿ. ಮಯೂರ, ನಾನೆಲ್ಲ ಲೈಫಲ್ಲಿ ಯಾರ ಬಗ್ಗೆನೂ ಒಬ್ರ ಬಗ್ಗೆ ಹಿಂಗೆ ಕೆಟ್ಟದಾಗಿ ಹೇಳಬೇಕು ಅನ್ನೋ ಒಂದು ಮನಸ್ಥಿತಿನೂ ನಮ್ಗೆ ಬಂದರೆ ಓಕೆ. ನಾನು ಆ್ಯಂಕರು, ನಾವಿವಾಗ ಒಂದು ಪಬ್ಲಿಕ್ ಫಿಗರ್ ಆಗಿದ್ದೀವಿ, ಅದೆಲ್ಲ ಹೊರತುಪಡಿಸಿ ನಾವು ಕೂಡ ಯಾರಿಗೂ ಹೋಗ್ಬಿಟ್ಟು ಕೆಟ್ಟದಾಗ ಒಂದು ಕಮೆಂಟ್ ಹಾಕಬೇಕು ಅದು ಬರೋದೇ ಇಲ್ಲ. ಇವ್ರುಗಳ್ಗೆ ಅದು ಹೆಂಗೆ ಬರುತ್ತೆ? ಮೋಸ್ಟ್ಲಿ ಇವ್ರು ಅದಾಗಿರ್ತಾರೆ, ಅದಕ್ಕೆ ನಮ್ಗೆ ಅದನ್ನು ಹೇಳೋದು. ನೋ, ಐ ಮೀನ್ ಎವ್ರಿ ಟೈಮ್ ಈ ಪದಗಳನ್ನ ನಾನು ನೋಡಿದಾಗ ಅಥವಾ ಈ ಥರ ಆದಾಗ, ನೀನು ಹೇಳಿದ್ ಕರೆಕ್ಟು. ನಿಂದು ಯಾವುದೇ ಒಂದು ನಾರ್ಮಲ್ ವಿಡಿಯೋ ಹೋಗ್ಬಿಟ್ಟು ಓಪನ್ ಮಾಡ್ತು ಅಂದರೆ ಸುಮ್ಮನೆ ನಾನು ನಡ್ಕೊಂಬಂದಿರ್ತೀನಿ. ಡಗಾರ್, ನಾನು ಏನು ಮಾಡಿದ್ದು? ನಿನ್ಗೇನಾದರೂ ಮಾಡಿದ್ದೀನ? ನಿನ್ನ ಪ್ರೀತಿಸಿ ಮೋಸ ಮಾಡಿದ್ದೀನ? ನಿನ್ನ ದುಡ್ಡು ಎತ್ಕೊಂಡು ಹೋಗಿದ್ದೀನ? ಇರ್ಬೋದು ಅನು, ಗೊತ್ತಿಲ್ದೇರಂಗೆ ಅವರು ನಿನ್ನ ಪ್ರೀತಿ ಮಾಡಿರ್ತಾರೆ ಅವರು. ನಿನ್ನ ದುಡ್ಡು ಎತ್ಕೊಂಡು ಹೋಗಿದ್ದೀನ? ನಿಂಗೆ ದುಡ್ಡಿಗೆ ಮೋಸ ಮಾಡಿದ್ದೀನ? ಬೇಡ. ನನ್ನ ಭಾಷೆಗೆ ಅವಮಾನ ಮಾಡಿದ್ದೀನ? ನನ್ನ ರಾಜ್ಯಕ್ಕೆ ಅವಮಾನ ಮಾಡಿದ್ದೀನ? ನನ್ನ ದೇಶಕ್ಕೆ ಅವಮಾನ ಮಾಡಿದ್ದೀನ? ಓಕೆ, ಆಮೇಲೆ ಸಾರಿ ಇದ್ರಲ್ಲಿ ನಂಗೆ ಇನ್ನೂ ಓಡ್ತಿದೆ. ಈಗ ನೀನು ಮಾಡುವಂಥ ಸರೆಗಮಪಾನೇ ತಗೋ, ಆಯಿತಾ. ಅದಕ್ಕೆ ಎಷ್ಟು ಜನ ಓ ಮೈ ಗಾಡ್ ಗುರು ಇವಳು ಎಂಥ ಡವ್ ಮಾಡ್ತಾಳು ಗುರು, ಪ್ರತಿ ಎಪಿಸೋಡಲ್ಲಿ ನಿಂಗೆ ಇದ್ದಿದ್ರು ಡವ್. ಆಮೇಲೆ ಇದಂತೂ ನಾನು ಆ ಎಪಿಸೋಡೇ ಸೆಪ್ರೇಟಾಗೆ ಮಾತಾಡೋಣ, ಅಪ್ಪು ಸರ್ ಬಗ್ಗೆ ಮಾತಾಡಬೇಕು. ಬಟ್ ಅಪ್ಪು ಸರ್ ಎಪಿಸೋಡ್ ಬಂದು ನೀನು ಭಾವುಕಳಾಗಿ ನಿಜವಾಗ್ಲೂ ಹತ್ರೂ ಕೂಡ ಕೆಳಗಡೆ ಅವ್ರ ಮನೆಯವರೇ ಅಳೋದಿಲ್ಲ ಗುರು, ಇವಳೆಷ್ಟು ಡವ್ ಮಾಡ್ತಾಳು ಗುರು.
ನನಗೆ ಈಗ ಅಪ್ಪು ಸರ್ ಬಗ್ಗೆ ನಂಗೆ ಯಾರಾದರೂ ತಮಾಷೆ ಮಾಡಿದ್ರೆ ನಂಗೆ ಏನು ಅನ್ಸಲ್ಲ. ಏನಕ್ಕೆ ಅಂತಂದರೆ ನನ್ನ ಅಭಿಮಾನ ಏನು ಅನ್ನೋದು ನನ್ನ ದೇವರಿಗೆ ಗೊತ್ತಿತ್ತಂತೆ. ನಾನು ಯಾಕೆ ಇವ್ರುಗಳಿಗೆಲ್ಲ ಆನ್ಸರ್ ಮಾಡಬೇಕಾಗುತ್ತೆ. ಕರೆಕ್ಟ್. ಐ ಶೋ ಯು ಸಮಥಿಂಗ್ ಆನ್ ದಿಸ್ ಇಂಟರ್ವ್ಯೂ. ಕಮ್ ಆನ್. ನನ್ನ ಫೋನ್ ಕೊಡು. ನಾನು ಇವತ್ತು ಎಲ್ಲೂ ಹೇಳಿರಲಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅನ್ನೋದಕ್ಕೆ, ನಾನು ಇದುವರೆಗೂ ಫೋನ್ ಚೇಂಜ್ ಮಾಡಿದ್ರು ಫಸ್ಟ್ ನಾನು ಫೋನು ಇದಾದ್ಮೇಲೆ ಎಲ್ಲ ರೀಡ್ ಆದಮೇಲೆ ಫಸ್ಟ್ ನೋಡೋದು ಅಪ್ಪು ಸರ್ ಮೆಸೇಜ್ ಇದೆಯಲ್ಲ ಅಂತ. ವಾಟ್ಸಾಪಲ್ಲಿ ಇಲ್ಲಿ ಬರ್ದಿದ್ದಾರೆ, ಓಕೆನಾ? ಯು ಆರ್ ಸಚ್ ಅ ಸ್ವೀಟ್ ಹಾರ್ಟ್, ವಂಡರ್ಫುಲ್ ಸೋಲ್, ಫೀಲ್ ಬ್ಲೆಸ್ಡ್ ಟು ಹ್ಯಾವ್ ಅ ಫ್ಯಾನ್ ಲೈಕ್ ಯು. ಗಾಡ್ ಬ್ಲೆಸ್. ಓ ವಾವ್. ಫೀಲ್ ಬ್ಲೆಸ್ಡ್ ಟು ಹ್ಯಾವ್ ಅ ಫ್ಯಾನ್ ಲೈಕ್ ಯು. ಹೇ, ಓಕೆ, ಇದು ಅಪ್ಪು ಸರು ನನಗೆ ಕಳಿಸಿದಂಥ ಮೆಸೇಜು. ಈ ಕಾನ್ವರ್ಸೇಷನ್ ಇಲ್ಲೇ ಎಂಡ್ ಮಾಡ್ತೀನಿ ಮೆಸೇಜಿಂದ, ಅದಕ್ಕೆ ಹೇಳ್ತಿರೋದು. ಅವ್ರಿಗೆ ಗೊತ್ತು ನಾನು ಅವ್ರದ್ದೆಂಥ ಫ್ಯಾನ್ ಅಂತ. ಇನ್ಯಾವನೋ ಮೂರನೇವನು ಬಂದ್ಬಿಟ್ಟೆ ಇವಳು ಬರೀ ಡವ್ವು ಅವ್ರ ಹೆಸ್ರು ಹೇಳ್ಕೊಂಡು ಮಾಡ್ತಿದ್ದಾಳೆ, ಅವ್ರ ಹೆಸರು ಇವಳು ಫ್ಯಾನ್ ಅಲ್ಲ, ಅವ್ರ ಹೆಸರಲ್ಲಿ ಇವಳು TRP ತಗೋತಿದ್ದಾಳೆ, ಅವ್ರ ಹೆಸರಲ್ಲಿ ಇವಳು ದುಡ್ಡು ಮಾಡ್ತಿದ್ದಾನೆ ಅನ್ನೋಂಗೆ ನಾನು ಏನಕ್ಕೆ ಆನ್ಸರ್ ಮಾಡಲಿ? ಗಿಲ್ಲಿ ಸ್ಟೈಲಲ್ಲಿ ಹೇಳ್ತೀನಿ, ಜಸ್ಟ್ ಲೀವ್ ಇಟ್. ಯಾಕೆ ಗೊತ್ತಾ, ಅವ್ರಿಗೆ ನಾನು ಆನ್ಸರ್ ಮಾಡಿದಾಗ ನನ್ನ ದೇವರ ಅಪ್ಪು ಸರ್ಗೆ ನಾನು ಅವಮಾನ ಮಾಡ್ದಂಗೆ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಇನ್ಸಲ್ಟ್ ಅಪ್ಪು ಸರ್. ಐ ಡೋಂಟ್ ವಾಂಟ್ ಬ್ರಿಂಗ್ ಅಪ್ಪು ಸರ್. ಅಪ್ಪು ಸರ್ ಹೆಸರು, ಅಪ್ಪು ಸರ್ನ ಈ ಥರ ವಿಚಾರಗಳಿಗೆ ನಾನು ಕ್ಲಾರಿಫೈ ಕೊಟ್ಟು ಅವ್ರನ್ನ ಅಲ್ಲಿ ಕರ್ಕೊಂಡು ಬಂದು ಅವ್ರ ಹೆಸರನ್ನ ನಾನು ಕೊಳಕ್ಕೆ ಮಾಡೋಕ್ಕೆ ಇಷ್ಟ ಇಲ್ಲ. ಅವರೇ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಹೇಳ್ಬಿಟ್ಟಿದ್ದಾರೆ. ಇವ್ರಿಗೆ ಏನು ಬೇಕಾದರೂ ಹೇಳ್ಕೊಳ್ಳಿ. ಅಪ್ಪು ಸರ್ ವಿಷಯದಲ್ಲಿ ನಾನು ಈ ಥರ ಒಂದು ಕ್ಲಾರಿಫಿಕೇಷನ್ಗೆ ಬಂದುಬಿಟ್ಟಿದ್ದೀನಿ. ನಾನು ಇದನ್ನೆಲ್ಲೂ ಯಾರಿಗೂ ಹೇಳಿರಲಿಲ್ಲ. ಐ ಟೋಲ್ಡ್ ಯು, I showed the message. That's it. Why should I be worried about it? When did that fandom started for you? ತುಂಬ ಹಿಂದೆಯಿಂದ ಆ್ಯಕ್ಚುಲಿ. ನನಗೆ ಗುರುಕಿರಣ್ ಸರೇ ಹೇಳ್ತಾರೆ, ಐ ಥಿಂಕ್ ನೀವು ಯಾವ್ದಾದ್ರು ಇಂಟರ್ವ್ಯೂ ಮಾಡಿದಾಗ ಗುರುಕಿರಣ್ ಸರ್ನ ಕೇಳಿ. ಗುರುಜಿ ಜೊತೆ ನಾನು ಹಂಪಿ ಉತ್ಸವಕ್ಕೆ ಬಂದೆ. ನಂಗೆ ಅವ್ರ ಡಾನ್ಸ್ ತುಂಬ ಇಷ್ಟ. ನಾನು ಬೇಸಿಕಲಿ ಡಾನ್ಸ್ ಬ್ಯಾಕ್ಗ್ರೌಂಡ್ ಇರೋಂಥ ಹುಡುಗಿ. ಕುಣಿಯೋಣ. ಅದೇ ಬಿಟ್ಟು ನಾನು ಹರ್ಷ ಟೀಮಲ್ಲಿ ಬ್ಯಾಕ್ ಡಾನ್ಸರ್ ಆಗಿದ್ದೆ ನಾನು. ಹರ್ಷ ಸರ್ ಟೀಮಲ್ಲಿ? ಹರ್ಷ ಟೀಮ್ ಚೈಲ್ಡ್ಹುಡ್ ಇಂದ ಎಲ್ಲೋ ಬೇರೆ ಹೊಟ್ಟೋಗ್ಬಿಟ್ರಿ. ಇಲ್ಲ, ಬ್ಯಾಕ್ ಡಾನ್ಸರ್ ಆಗಿದ್ದೆ ನಾನು. ಓಕೆನಾ? ಅವಾಗ ನಾನು ಒಂದ್ಸಲಿ ಹಂಪಿ ಉತ್ಸವದಲ್ಲಿ ಗುರುಕಿರಣ್ ಸರ್ ಈವೆಂಟು, ಅವಾಗ ನಾನು ಆ್ಯಂಕರಿಂಗ್ ಮಾಡ್ತಿದ್ದೆ. ಸೊ ಅವಾಗ ನಾನು ಗುರುಜಿ ತುಂಬ ದೊಡ್ಡ ಫ್ಯಾನ್ ಗುರುಜಿ, ಅಪ್ಪು ಸರ್ ಒಂದು ಫೋಟೋ ಅಪ್ಪು ಸರ್ ಜೊತೆ ಅಂತೇಳಿ ಇಟ್ಸ್ ಲೈಕ್ ಆದಾಯಿ ಅಂತ ಹೇಳ್ಬಿಟ್ಟು ಗುರುಜಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಆ್ಯಂಡ್ ಅಪ್ಪು ಸರ್ ವಾಕ್ಡ್ ಇನ್. ಆ್ಯಸ್ ಸೂನ್ ಆಸ್ ಈ ವಾಕ್ಡ್ ಇನ್, ಪಾಪ ಅವ್ರು ಎಲ್ಲರನ್ನೂ ಮಾತಾಡ್ಸಿದ್ರು, ಎಲ್ಲರನ್ನೂ ಗ್ರೇಟ್ ಮಾಡಿಸಿದ್ರು, ಡಾನ್ಸರ್ಸು, ಸಿಂಗರ್ಸು ಎಲ್ಲರನ್ನೂ ಮೀಟ್ ಮಾಡಿಸಿದ್ರು. ಗುರುಜಿ ಅವ್ರ ಹತ್ರ ಹೇಳಿದ್ರು, ಈ ಥರ ಅನುಶ್ರೀ ಅಂತ ಹೇಳಿ ನಿಮ್ಗೆ ತುಂಬ ದೊಡ್ಡ ಫ್ಯಾನು. ಹೌದಾ ಅಂತ ಹೇಳಿ ಅವ್ರ ಜೊತೆ ತೊಗೊಂಡಿರೋ ಫೋಟೋ ಇದೆ ನನ್ನ ಹತ್ರ. ಓಕೆನಾ? ಅವ್ರು ವೈಟ್ ಶರ್ಟ್ ಹಾಕಿದ್ದಾರೆ, ನಾನು ಬ್ಲ್ಯಾಕ್ ಸಾರಿ ಹಾಕ್ಕೊಂಡಿದ್ದೀನಿ. ಅದೊಂದು ಫೋಟೋ ಇದೆ ನನ್ನ ಹತ್ರ. ಅವತ್ತಿಂದಾನು ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಂಡಸ್ಟ್ರಿಗೆ ಬಂದು 20 ವರ್ಷ ಆಯ್ತಾ, ನನಗೆ ನೆನಪಿರೋ ಪ್ರಕಾರ 22 ವರ್ಷ ಅಂತ ಅನ್ಕೋ. ಇಲ್ಲಿ ಬರೋಕ್ಕೆ 1-2 ವರ್ಷ ಮುಂಚೆಯಿಂದಾನೇ ನಾನು ಫ್ಯಾನ್ ಇರ್ತೀನಿ ಅನ್ಕೊಂತೀನಿ. ಆಮೇಲೆ ಕನ್ನಡದಲ್ಲಿ ಡಾನ್ಸ್ ಅಂತ ನಮ್ಮ ಏಜ್ ಅವ್ರಿಗೆ ನಾನು ಹೇಳ್ತಿರೋದು. ಅಫ್ಕೋರ್ಸ್ ಅದಕ್ಕಿಂತ ಮುಂಚೆ ಶಶಿಕುಮಾರ್ ಸರ್, ವಿನೋದ್ ರಾಜ್ ಸರ್ ಇವರೆಲ್ಲ ಇದ್ರು. ಬಟ್ ನಾವು ಕನೆಕ್ಟ್ ಆಗ್ತಿದ್ದು ಅಪ್ಪು ಸರ್ ಅವರ ಡಾನ್ಸ್ಗೆ. ಓಕೆನಾ? ಸೊ ನಾನು ಬಂದಾಗಿಂದ ನನಗೆ ಯಾವಾಗ ಅವ್ರ ಡಾನ್ಸ್ ನೋಡಿ ನಂಗೆ ನೆನಪಿದೆ, ಆವಾಗಿಂದನೂ ನನಗೆ ಅಪ್ಪು ಸರ್ ಅಂದರೆ ಅಷ್ಟಿಷ್ಟ. ಅದು ನನ್ನ ಜೊತೆ ಇರೋರು ಎಲ್ಲರಿಗೂ ಗೊತ್ತು. ಅದಕ್ಕೆ ನೀನು ಫಸ್ಟ್ ಯೂಟ್ಯೂಬ್ ಶುರು ಮಾಡಿದಾಗಲೂ ಫಸ್ಟ್ ಪರ್ಸನ್ ಯು ಗಾಟ್. ನೋ, ಅಪ್ಪು ಸರ್ ಟೋಲ್ಡ್ ಮಿ ಆಕ್ಚುಲಿ. ಇಲ್ಲ, ಫಸ್ಟ್ ರಿಷಬ್ದು ಮಾಡಿದ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅಪ್ಪು ಸರ್ ಯಾ ಕಮ್ ಆನ್ ಟೆಲ್ ಮಿ ವೆನ್ ಶುಡ್ ಐ ಕಮ್ ಅಂತ ಹೇಳಿದ್ರು. ಐ ಸೆಡ್ ನೋ ಸರ್, ಐ ಡೋಂಟ್ ವಾಂಟ್ ಟು ಕಾಲ್ ಯು ಟು ಅ ನ್ಯೂ ಚಾನಲ್ ಅಂಡ್ ಆಲ್. ನಾನು ಒಂದು 100K ಆದಮೇಲೆ ನಾನು ನಿಮ್ಮನ್ನು ಕರಿತೀನಿ ಅಂತಂದೆ. 2 ಡೇಸಲ್ಲೇ 100K ಆಗೋಯ್ತು. ನೋಡ್ರೋ 2 ಡೇಸ್ 100K ಅಂತೆ. 2 ಡೇಸಲ್ಲೇ 100K ಆಗೋಯ್ತು. ಆಮೇಲೆ ಅಪ್ಪು ಸರ್ ಆಮೇಲೆ ಬಂದಿದ್ದು, ಅದಾದ್ಮೇಲೆ ಬಂದಿದ್ದು. ಹಿಂಗ್ ನೋಡು, ಹಿಂಗ ಅನ್ನೋಷ್ಟಲ್ಲಿ ಐ ಟುಕ್ ಹಿಸ್ ಬ್ಲೆಸ್ಸಿಂಗ್ ಬಿಫೋರ್ ಐ ಸ್ಟಾರ್ಟೆಡ್ ಮೈ ಯೂಟ್ಯೂಬ್ ಚಾನಲ್. ಲಕ್ಷ್ಮಿ ಕೈ ಅದು ಯಾರಿಗೆಲ್ಲ ಹರಿಸಿದೆ ಆ ಕೈ ಎಲ್ರಿಗೂ ಒಳ್ಳೇದಾಗಿದೆ ಅದು. ಹೌದಾ? ಹಿಸ್ ವೆರಿ ಲಕ್ಕಿ ಹ್ಯಾಂಡ್ಸ್ ಅವ್ರು. ಅಮೇಜಿಂಗ್. ವಾವ್. ನನ್ಗೆ ಅವ್ರ ಅಂದರೆ ಅಷ್ಟು ಇಷ್ಟ ಮಾಡಿದ್ರ. ನಿನಗೆ ಅದು ಕಷ್ಟ ಆಗ್ಬೋದು ಏನೋ ನೋಡೋನ್ಗೆ, ನನಗೆ ಅವ್ರ ಇಷ್ಟ, ನನಗೆ ಪಂಚಪ್ರಾಣ. ನಾನು ಅವ್ರ ಬಗ್ಗೆ ಇವತ್ತಿಗೂ ಅಳ್ತೀನಿ, ನಾನು ಇವತ್ತಿಗೂ ಅವ್ರನ್ನ ಮಿಸ್ ಮಾಡ್ಕೋತೀನಿ. ನಾನು ಇವತ್ತು ಅವ್ರ ಹತ್ರ ಮಾತಾಡ್ತೀನಿ. ನಮ್ಮ ಮನೆ ಎಂಟ್ರ್ ಆದ ತಕ್ಷಣನೇ ಅಪ್ಪು ಸರ್ದೇ ಫೋಟೋ ಇರೋದು. ಅಲ್ಲ, ಆ್ಯಕ್ಚುಲಿ
ನಿನ್ನ ಮದುವೆ ಆದಾಗ ಆಲ್ರೆಡಿ ಒಂದು ಈ ಟ್ರೋಲ್ ಪೇಜಸ್ ಅವರು ನಿನ್ನ ಮದುವೆಯಲ್ಲಿ ಯಾವ ರೀತಿ ಇರುತ್ತೆ ಅಂತನೂ ಕೂಡ ಒಂದು ಪ್ರೀ ವೆಡ್ಡಿಂಗ್ ಅಲ್ಲೇ ಒಂದೆಲ್ಲ ಇದನ್ನ ಮಾತಾಡ್ಬಿಟ್ಟಿದ್ರು ಗೊತ್ತಾ ನಿಂಗೆ. ಇಲ್ಲಿ ಎಂಟ್ರಿ ಆಗುತ್ತೆ, ಇಲ್ಲಿಂದ ಬಂದಾಗ ಫಾರ್ ಶ್ಯೂರ್ ಅಪ್ಪು ಫೋಟೋ ಇರುತ್ತೆ, ಆಮೇಲೆ ಇತ್ತು, ಆಮೇಲೆ ನೀನು ರೋಷನ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಅಪ್ಪು ಸರ್ದೊಂದು AI ಜನರೇಟೆಡ್ ಬಂದು ಐ ಆಮ್ ಲೈಕ್ ನೋಡು ಇವರು ಪ್ರೆಡಿಕ್ಷನ್ ಮಾಡೋರು ಇದೆ. ಅದು ನಮ್ಮ ಬೆಡ್ರೂಮ್ ಅಲ್ಲೇ ಇದೆ ಇವತ್ತಿಗೂ. ನನ್ನ ಬೆಡ್ರೂಮ್ ಅಲ್ಲಿ ನನ್ನ ಒಂದು ಫೋಟೋನೂ ಇಲ್ಲ. ನನ್ನ ಮಲ್ಗೋ ಹತ್ರ ಹಿಂದ್ಗಡೆ ಅಪ್ಪು ಸರ್ ಫೋಟೋ ಇದೆ, ಎದುರುಗಡೆ ನಂದು ರೋಷನ್ ಮದುವೆ ಆಗಿರೋ ಫೋಟೋ ಅಲ್ಲಿ ಅಪ್ಪು ಸರ್ನ ಮಧ್ಯದಲ್ಲಿ ಹಿಂಗೆ AI ಜನರೇಟ್ ಮಾಡಿ ಒಂದು ಫೋಟೋ ಮಾಡಿ ಫ್ರೇಮ್ ಮಾಡಿಕೊಟ್ಟಿದ್ದಾರೆ, ಅದಿದೆ. ಯಾಕೆ ನಾನು ಇವತ್ತು ಹಿಂಗೆ ಓಪನ್ ಮಾಡಿದ್ರೂ ಅಪ್ಪು ಸರ್ ಇರೋದು, ಚೇಂಜೇ ಮಾಡಿಲ್ಲ. ನಾನು ರೋಷನ್ ಫೋಟೋನೇ ಹಾಕೊಂಡಿಲ್ಲ, ಬಟ್ ರೋಷನ್ ಫೋನಲ್ಲಿ ನನ್ನ ಫೋಟೋ ಇದೆ. I haven't changed. ಸದ್ಯ ರೋಷನ್ ಫೋಟೋ ರೋಷನ್ ಅಪ್ಪು ಸರ್ ಇಲ್ವಲ್ಲ ಆಕ್ಚುಲಿ. ರೋಷನ್ ಫೋನಲ್ಲಿ ನಾನೇ ಹಾಕಿರೋದು, ಅವರು ಹಾಕೊಂಡಿರೋದಲ್ಲ. ಈಸ್ ಲೈಕ್ ನನ್ನ ಫೋನಲ್ಲಿ ಮಾತ್ರ ನಿಂದು ನಂದು ಫೋಟೋ. ಹೌದು, ನಿನ್ಗೆ ಗೊತ್ತಾಗ್ಬೇಕಲ್ಲ ಎಲ್ರಿಗೂ ನಾನು ನಿನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ಲೈನ್ಗೆ ಹೊಡೆದ್ಬಿಟ್ರೆ ನೀನು ಅಂತ ಹೇಳ್ಬಿಟ್ಟು ಅವ್ನು ಓಪನ್ ಮಾಡಿದ್ರೆ ರೋಷನ್ಗೆ ಯಾರು ಲೈನ್ ಹೊಡೆಯಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾರೆ. He also tells I can't see, I can't appreciate anyone ಅಂತ ಹೇಳಿ. ಒಂದು ನಾರ್ಮಲ್ ಗಂಡನ್ಗೂ ಈ ತರ ಒಂದು ಸೆಲಿಬ್ರಿಟಿ ಗಂಡನ್ಗೂ ಆಗ್ಬಿಟ್ರೆ ಇದೇ ಕಷ್ಟ ಅಲ್ಲ. ಹಿಂಗ್ ಕೂತ್ಕೊಂಡು ಹಿಂಗ್ ಯಾರೋ ಹುಡುಗಿ ಕಾಣಿಸ್ತಿದ್ದಾಳೆ, ಚಂದ ಇದ್ದಾಳಲ್ಲ ಅಂದ್ಬಿಟ್ಟು ಹಿಂಗ್ ನೋಡಕ್ಕೂ ಆಗೋದಿಲ್ಲ. ಫಾರ್ ಎಲ್ರು ಈಗ ಅವನ್ನ ಅಣ್ಣ ಮಾಡ್ಬಿಟ್ಟಿದ್ದಾರೆ. ಅಣ್ಣ ನೀವು ಅಕ್ಕನ ಗಂಡ ಅಲ್ಲ, ಅಣ್ಣ ಅಕ್ಕನ ಗಂಡನ. ಇಟ್ಸ್ ಲೈಕ್ ಏನ್ ಮಾತಾಡ್ತೀರ ಅಣ್ಣ ನೀವು ಅನುಶ್ರೀ ಅಕ್ಕನ ಗಂಡ ಆ ಥರ ಆಟೋಮೆಟಿಕ್ ಹೆಸರಲ್ಲೇ ಅಣ್ಣ ಫಸ್ಟ್ ಅಷ್ಟೇ. ಹಂಗೆ ಅವ್ನ ಫೋನಲ್ಲಿ ನನ್ನ ಫೋಟೋ ಇದೆ, ನನ್ನ ಫೋನಲ್ಲಿ ನಮ್ಮ ಬಾಸ್ ಫೋಟೋದೇ ಇರೋದು. ಇನ್ನು ಯಾರಿಗೆ ನಾನು ಕ್ಲಾರಿಫಿಕೇಶನ್ ಐ ಡೋಂಟ್ ವಾಂಟ್ ಟು ಗಿವ್ ಅಬೌಟ್ ಅಪ್ಪು ಸರ್ ಬಗ್ಗೆ. ನಾನು ಅಳ್ತೀನೋ ನಗ್ತೀನೋ ಅವ್ರ ಬಗ್ಗೆ ಸಾಯೋವರೆಗೂ ಮಾತಾಡ್ತಿರ್ತೀನಿ, ಯಾವಾಗ ಏನಾದರೂ ಹೇಳಿ. ಬಟ್ ಇದು ಅಫ್ಕೋರ್ಸ್ ತಮ್ಮ ಕಣ್ಣಿಗೆಲ್ಲ ಕಂಡಿರುತ್ತೆ ಇವರೆಲ್ಲ ಕಮೆಂಟ್ಗಳು ಆಗ್ತಾ ಇರ್ಬೇಕಾದ್ರೆ. ಫಸ್ಟಲ್ಲಿ ಅದಕ್ಕೇನು ಮಾಡ್ತಿರ್ಲಿಲ್ಲ ಅಥವಾ ಈಗಲೂ ಅದೇನಾ? ಇಲ್ಲ ಫಸ್ಟೆಲ್ಲ ಕೇರ್ ಮಾಡ್ತಿದ್ದೆ. ಫಸ್ಟೆಲ್ಲ ಅಯ್ಯೋ ನಾನು ನಿಜವಾಗ್ಲೂ ಅಪ್ಪು ಸರ್ ಲೈಕ್ ನಾನು ಜಸ್ಟಿಫೈ ನಾನು ನಿಜವಾಗ್ಲೂ ನಂಗೆ ಅವ್ರು ಇಷ್ಟ, ಯಾಕೆ ಇವ್ರು ನಂಬ್ತಾ ಇಲ್ಲ. ಆಮೇಲೆ ಗೊತ್ತಾಯ್ತು ಇವ್ರು ನಾನು ಉರ್ಸಕ್ಕಂತಾನೆ ಆಗ್ತಿರ್ತಾರೆ, ಅಥವಾ ಅವ್ರಿಗೆ ಅವಕಾಶ ಸಿಕ್ಕಿರಲ್ವೇನೋ ಅಪ್ಪು ಸರ್ ಜೊತೆ ಮಾತಾಡೋದಕ್ಕೆ, ಇರೋದಕ್ಕೆ, ಟು ಬಿ ಹಿಸ್ ಫ್ಯಾನ್. ಈ ಅಪ್ಪು ಸರ್ ಫ್ಯಾನ್ ಆಗಿರೋದ್ರಿಂದ ಈ ಐ ಮೀನ್ ಐ ಆಮ್ ನಾಟ್ ಟ್ರೈಂಗ್ ಟು ಪುಟ್ ಯು ಇನ್ ಎ ಫಿಕ್ಸ್, ಆಯ್ತಾ? ಬೇರೆ ಸ್ಟಾರ್ಸ್ಗಳು ಡು ದೇ ಲೈಕ್ ಓ ಇವಳು ಅಪ್ಪು ಸರ್ ಫ್ಯಾನ್ ಆಗಿರೋದ್ರಿಂದ ಇವಳಿಗೆ ಯಾಕೆ ಇಂಟರ್ವ್ಯೂ ಕೊಡಬೇಕು ಅನ್ನೋ ಥರನೂ ಇದೆಯಾ? ಅದು ಮೋಸ್ಟ್ಲಿ ನನಗೆ ಗೊತ್ತಿಲ್ಲ. ಅದಕ್ಕೆ ಹೇಳಿದೆ ಐ ಆಮ್ ನಾಟ್ ಟ್ರೈಂಗ್ ಟು. ಬಟ್ ಐ ಡೂ ಆಲ್ ಶೋಸ್ ಅಲ್ಲ, ಎಲ್ಲಾರ ಶೋಸ್ ಮಾಡ್ತೀನಿ ನಾನು, ಎಲ್ಲರೂ ಶೋಸ್ ಮಾಡ್ತೀನಿ, ಎಲ್ಲರೂ ಇವೆಂಟ್ಸ್ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಸೊ. ನೋ, ಬಟ್ ಇದು ಒಂಥರ ಒನ್ ಸ್ಟಾರ್ಗೆ ಫ್ಯಾನ್ ಆಗ್ಬಿಟ್ರೆ ಟೈಪ್ ಕಾಸ್ಟ್ ಅಲ್ಲ. ಬಟ್ ಅವ್ರು ಅನ್ಕೊಳಲ್ಲ ಮಯೂರ, ಅವ್ರ ಫ್ಯಾನ್ಸ್ ಅನ್ಕೊಂತಾರೆ. ಲೈಕ್ ನನಗೆ ಎಷ್ಟೊಂದು ಜನ ನೀವು ಯಾಕೆ ದರ್ಶನ್ ಸರ್ ಇಂಟರ್ವ್ಯೂ ಮಾಡಲ್ಲ, ನೀವು ಯಾಕೆ ಸುದೀಪ್ ಸರ್ ಇಂಟರ್ವ್ಯೂ ಮಾಡಲ್ಲ, ನೀವು ಯಾಕೆ ಗಣೇಶ್ ಸರ್ ಇಂಟರ್ವ್ಯೂ ಮಾಡಲ್ಲ, ನೀವು ಬರೀ ಅಪ್ಪು ಸರ್ದ ಇಂಟರ್ವ್ಯೂ ಮಾಡ್ತೀರಾ. ನನಗೆ ಗೊತ್ತು, ದರ್ಶನ್ ಸರ್ಗೂ ಗೊತ್ತು, ನಾನು ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ ದರ್ಶನ್ ಸರ್ನ ಇಂಟರ್ವ್ಯೂ ಕರ್ಕೊಂಬರೋದಕ್ಕೆ. ನಾನು ಯಾವಾಗ ಕೇಳಿದಾಗಲೂ ಸರ್ ಹೇಳಿದ್ದಾರೆ ಅಮ್ಮ ಖಂಡಿತ ಬರ್ತೀನಿ. ಅವ್ರಿಗೆ ಮೋಸ್ಟ್ಲಿ ಬಂದಿರಲ್ಲ ನನ್ನ ಚಾನಲ್ ಮೇಲೆ ನಂಬಿಕೆ, ಬರ್ತಾರೆ. ನನಗಿಷ್ಟ ಇದೆ ದರ್ಶನ್ ಸರ್ ಇಂಟರ್ವ್ಯೂ ಮಾಡೋದಕ್ಕೆ. ಸುದೀಪ್ ಸರ್ ತುಂಬ ಆಸೆ ಇತ್ತು, ನಾನು ಮಾಡಿದೆ. ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಇಂಟರ್ವ್ಯೂ. ಆ್ಯಂಡ್ ಸುದೀಪ್ ಸರ್ ಅಂದರೆ ಆ ಇಂಟರ್ವ್ಯೂಲ್ಲಿ ಸುದೀಪ್ ಸರ್ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ನಾನು ಎಷ್ಟು ಖುಷಿ ಪಡಿಸಿದ್ದೀನಿ ಸುದೀಪ್ ಸರ್ನ ಹಾಡು ಮೂಲಕ, ಯಾರನ್ನ ಕರೆದು ಸ್ಕೆಚ್ ಮಾಡಿಸಿರೋದು. ಹಿ ವಾಸ್ ಸೋ ಹ್ಯಾಪಿ, ಹೀ ಸ್ಪೋಕ್ ಫಾರ್ ಸೋ ಲಾಂಗ್. ನನಗೆ ಬೆಸ್ಟ್ ಮೂಮೆಂಟ್ ಯಾವ್ದು ಗೊತ್ತಾ? ಈಗ ಬಚ್ಚನ್ದು ಹೆಲೋ ಹೆಲೋ ಸಾಂಗ್ ಬಂತಲ್ಲ. ಹೌದು, ಹಲೋ ಅಂದ ತಕ್ಷಣ ನಾನು ದರ್ಶನ್ ಮಗನೇ ಸುದೀಪ್ ಸರ್ ನಿಂಗೂ ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ, ನನಗೇನು ಗೊತ್ತೇ ಇಲ್ಲ. ಬಟ್ ಸುದೀಪ್ ಸರ್ ಇಸ್ ಲೈಕ್ ಅಂತ ಅಂದ್ಕೊಂಡ್ರು. ಅವ್ನು ನನಗೆ ಅದೆಲ್ಲ ಹೇಳಿಲ್ಲ. ನಾನು ಬರೀ ಅವ್ನು ನನಗೆ ತುಂಬ ಚೆನ್ನಾಗಿ ಗೊತ್ತು, ಕಲ್ಯಾಣ್ ಮತ್ತು ದರ್ಶನ್ ತುಂಬ ಚೆನ್ನಾಗಿ ಇದು ಮಾಡ್ತಾನೆ ಹಾಡುಗಳು ಅಂತ ಹೇಳಿ ಕರೆದಿದ್ದೆ ನಾನು ಅಷ್ಟೇ. ಅವ್ನು ಬರ್ತಾನೋ ಇಲ್ಲ ಅನ್ನೋ ಬೇರೆ ನನಗೆ ಭಯ. ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ. ಸುದೀಪ್ ಸರ್ ಲವ್ಡ್ ಇಟ್ ಸೋ ಮಚ್. ಸೂಪರ್ ಟೈಮಿಂಗ್ ಆ ಮೊಮೆಂಟ್. ಯಾನು ಇಟ್ ಇಸ್ ಲೈಕ್ ಇಟ್ ಫೆಲ್ಟ್ ವೆರಿ ಆರ್ಗ್ಯಾನಿಕ್ ಆಗಿ, ಒಂಥರ ಚಂದ ಕಾಣಿಸ್ತು ನೋಡೋದಕ್ಕೆ. ಆಕ್ಚುಲಿ ಸರ್ ಗೊತ್ತಿರುತ್ತೆ, ಬಿಕಾಸ್ ಸರ್ರಿಗೆ ಮೋಸ್ಟ್ಲಿ ನನಗೇನಂದರೆ ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಮುಂದೆ ಕೂತ್ಕೊಂಡ್ರೆ ನಾನು ಸ್ವಲ್ಪ ನರ್ವಸ್ ಆಗಿಬಿಡ್ತೀನಿ. ಐ ಆಮ್ ನಾಟ್ ಇಟ್ ಆಲ್ ಅ ನರ್ವಸ್ ಆ್ಯಂಕರ್, ಬಟ್ ವೆನ್ ಇಟ್ ಕಮ್ಸ್ ಟು ಸುದೀಪ್ ಸರ್, ಬಿಕಾಸ್ ಸುದೀಪ್ ಸರ್ ಇಸ್ ಸಚ್ ಅ ಪರ್ಫೆಕ್ಷನಿಸ್ಟ್. ಈ ಫೋನು ಹಿಂಗೆ ಬಿದ್ದಿರೋದಿಲ್ಲ, ಅವ್ರು ಎಷ್ಟು ನೀಟಾಗಿ ಅವ್ರದ್ದೊಂದು ಕೂದಲು ಹಿಂಗೆ ಹೋಗಿರೋದಿಲ್ಲ, ಒಂದು ಬಟ್ಟೆ ಕರೆಕ್ಟಾಗಿರುತ್ತೆ. ನಾನೆಲ್ಲ ಅವ್ರ ಮುಂದೆ ನನ್ನ ಫುಲ್ ಟಾಪ್ ಟು ಬಾಟಮ್ ಫುಲ್ ಮಿಸ್ಟೇಕ್ಸ್ ಥರನೇ ಫೀಲ್ ಆಗ್ತಾ ಇರುತ್ತೆ ನನಗೆ. ನಾನು ಸರಿ ಇಲ್ಲ, ನಂಗೆ ಕರೆಕ್ಟಾಗಿ ಕೂತಿಲ್ಲ, ನಾನೇನೋ ಮಾಡ್ತಿದ್ದೀನಿ, ಲೈಕ್ ಆ ಥರ. ಸರಿ ಕಾಫಿ ಮುಗಿತಮ್ಮ, ಕಾಫಿ ಕೊಡು, ಸಾರಿ ಸರ್ ಸಾರಿ
Okay, like that. I Full felt the panic. same with Darshan sir. Oh, Darshan sir, I felt like he's... No, but ನಂಗೆ ಹೆಂಗೋಯ್ತು 18 ಕ್ವಶನ್ಸ್ ಮಾಡ್ಕೊಂಡು ಹೋಗಿದ್ದೆ. Yeah, but I'm sure ಇರುತ್ತಲ್ವಾ? 18 ಕ್ವಶನ್ಸ್ 18 ನಿಮಿಷದಲ್ಲಿ ಮುಗಿಸ್ಬಿಟ್ರಾನು. Shoot. ಒನ್ ವರ್ಡ್ ಆನ್ಸರ್ಸ್ ಇಸ್ ಲೈಕ್ ಹಿಂಗೆ ಹೇಳ್ತಿದ್ದಾರೆ. ಅಯ್ಯಯ್ಯೋ. 19ನೇ ಕ್ವಶನ್ ನಂಗೆ ಏನು ಅಂತಾನೂ ಗೊತ್ತಿಲ್ಲ ಆಯ್ತಾ. ನನ್ನ ಎದುರುಗಡೆ ಅಲ್ಲಿ ರಚಿತಾ ಸ್ಟ್ಯಾಂಡಿಂಗ್ ಅಂಡ್ ಎಲ್ಲರೂ ಫುಲ್ ಹಿ ವಾಸ್ ದೇರ್, ಎಲ್ಲರೂ ನಿಂತಿದ್ದಾರೆ. ಆಮೇಲೆ ನಾನು ಯೋಚನೆ ಮಾಡ್ತಾ ಸರ್ ಒಂದು ಬ್ರೇಕ್ ತಗೊಳ್ಳೋಣ ಅಂತಂದೆ. ಆ ಬ್ರೇಕ್ ಯಾಕೆ ಅಂದರೆ ನೆಕ್ಸ್ಟ್ ಕ್ವಶನ್ಸ್ನ ನನ್ನ ಮೈಂಡಲ್ಲಿ ಹಾಕೊಳ್ಳೋಣ ಅಂತ. ಅವ್ರಿಗೆ ಗೊತ್ತಾಗೋಯ್ತು ಆಯ್ತಾ. ನಾನು ಗೆಟ್ಟಿಂಗ್ ನರ್ವಸ್ ಲೈಕ್ ಹೌ ಆರಾ ಇಸ್ ಲೈಕ್ ದಟ್. ಆ್ಯಂಡ್ ದರ್ಶನ್ ಸರ್ ನಾನು ಹೇಳಿದ್ನಲ್ಲ 55 ಸಿನಿಮಾ ಅಷ್ಟು ನೋಡಿದ್ದೀನಿ, 55 ನೋಡಿದ್ದೀನಿ ಆಯಿತಾ. ಕೊನೆಗೆ ದೆನ್ ಅದಾದಮೇಲೆ ನೆಕ್ಸ್ಟ್ ಬ್ರೇಕ್ ತೊಗೊಂಡು ಅವರು ನಿರ್ದೇಶಕರೇ ಬನ್ನಿ ಇಲ್ಲಿ ಅಂದರು. ಹಿ ಯೂಸ್ ಟು ಕಾಲ್ ಮಿ ನಿರ್ದೇಶಕರೇ ಬನ್ನಿ ಇಲ್ಲಿ. ಹೋದೆ, ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ಟು ನಾನು ಟೀ ಕುಡಿತಿದ್ದೀನಿ. ಐ ಆಮ್ ಥಿಂಕಿಂಗ್ ಈ ಗ್ಯಾಪಲ್ಲಿ ಪ್ರಿಪೇರ್ ಆಗೋಣ ಅನ್ಕೊಂಡ್ರೆ ಟೈಮೇ ಕೊಡ್ತಿಲ್ಲ. ದೆನ್ ಹಿ ಟೋಲ್ಡ್ ಮಿ ಒನ್ ಪಾಯಿಂಟ್. ನನ್ನ ಹತ್ರ ಬಂದಾಗ ಯಾರಾದ್ರು ಯಾಕೆ ಹೆದರ್ಕೊಂತಾರೆ ಅಂದರೆ ನಿಮಗೆ ಭಯ ಇದ್ದರೆ ಹೆದರ್ಕೊಂತೀರಾ. ಸೊ ನಿಮಗೆ ಭಯ ಇಲ್ಲ ಅಂತಂದರೆ ನೀವು ಆರಾಮಾಗಿರ್ತೀರಿ. ನಾನು ಅನ್ಕೊಂಡು ನಾನು ಏನು ತಪ್ಪು ಮಾಡಿದ್ದೀನಲ್ವ, ನಾನೇ ಭಯ ಪಟ್ಕೋಬೇಕು ಅಂತ. ದೆನ್ ಆಸ್ ಡಿಮ್ ಸರ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಏನಂದರೆ ಕ್ಯಾನ್ ಯು ಗಿವ್ ಮಿ ಫ್ರೀ ಹ್ಯಾಂಡ್, ನಾನು ಏನು ಬೇಕಾದ್ರೂ ಕೇಳ್ಬೋದಾ ಅಂತಂದೆ. ವಾಟ್ ಯು ಮೀನ್ ಬೈ ದಟ್ ಅಂದ್ರೆ ಏನು ಬೇಕಾದ್ರೂ ಕೇಳ್ಬೋದಾ, ನನ್ನ ಮೈಂಡಿಗೆ ಒಂಥರ ಐ ಡೋಂಟ್ ಹ್ಯಾವ್ ರೆಸ್ಟ್ರಿಕ್ಷನ್ಸ್. ಆಯ್ತು ಏನು ಬೇಕಾದ್ರೂ ಕೇಳೋದು. ತಗೋ ಅಂತ ಕೂತಿದ್ದವನು ಮೈಂಡಿಗೆ ಏನು ಬಂತೋ ನೆಕ್ಸ್ಟ್ 30 minutes ಈಸ್ ವಾಟ್ ಐ ಡಿಡ್ ಅಂತ ಅನ್ಬೋದು. ಅವಾಗ ಹಿ ಮೇಡ್ ಇಟ್ ಸೋ ಕಂಫರ್ಟಬಲ್. ಏನೇನೋ ಕೇಳ್ತಿರ ಅಲ್ಲಿ ಎದುರುಗಡೆ ಇರೋಲ್ಲ ಏನು ಕೇಳ್ತಿದ್ದಾನೆ. ಬಿಕಾಸ್ ಆ ಚಪ್ಪಲಿ ಇನ್ಸಿಡೆಂಟ್ ಎಲ್ಲ ಮಾತಾಡಿರಲಿಲ್ಲ ಎಲ್ಲೋ. ಆ್ಯಂಡ್ ಇಟ್ ವಾಸ್ ಪ್ರೀ ರಿಕ್ವಿಸಿಟ್ ಕಂಡೀಷನ್ಸ್ ಇತ್ತು. ನೋಬಡಿ ಶುಡ್ ಆಸ್ಕ್ ಎನಿ ಕ್ವಶನ್ಸ್ ಅದರ್ ದೆನ್ ಕ್ರಾಂತಿ ಆ ಟೈಮಲ್ಲಿ. ಐ ವೆಂಟ್ ಆಲ್ ದ ಬೋಟ್, ಎಲ್ಲ ಹೊಟ್ಟೋದೆ ಫುಲ್ಲು. ದ್ಯಾಟ್ ಈಸ್ ವೇರ್ ಐ ಥಿಂಕ್ ಪ್ರಾಬಬಲಿ ನನಗೆ ಯೂಟ್ಯೂಬಲ್ಲಿ ನನಗೆ ಸಿಕ್ಕದಂಥ ಒಂದು ಇದಕ್ಕೆ ಹೇಳ್ತೀನಿ ಆ ಒಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ಬೆಸ್ಟ್ ರೆಕಗ್ನಿಷನ್ ನಂಗೆ ಸಿಕ್ಕಿದ್ದು. ಇಟ್ ಆಲ್ ಗೋಸ್ ಟು ದರ್ಶನ್ ಸರ್. ಅದನ್ನು ಇದನ್ನೇ ನಮಗೆ ಸರ್ ಕೊಟ್ಟೇ ಇಲ್ಲ ಇಂಟರ್ವ್ಯೂ. ನಾನು ಯಾವ ಕಾಟೇರ ಇವೆಂಟ್ ಮಾಡಿದಾಗಲೂ ಸರ್ ನನ್ನ ಯೂಟ್ಯೂಬ್ ಇಂಟರ್ವ್ಯೂನೇ ಕೊಟ್ಟಿಲ್ಲ. ಕೊಡ್ತೀನಮ್ಮ ನೀನು ತಲೆ ಕೊಡ್ತೀನಮ್ಮ ಅಂತಂದ್ರು. ಓಕೆ ಸರ್ ಹಂಗೆ ಆಗಿತ್ತು. ನಾ ಅದೇ ಅನ್ಕೊಂಡೆ ಹೌದಲ್ವಾ, ನನಗೂ ಸಿಕ್ಕಿಲ್ಲ ಆ್ಯಕ್ಚುಲಿ, ಇದಕ್ಕೂ ಇಲ್ಲ. ದೆನ್ ವೆನ್ ಐ ಸಾ ದಟ್ ಐ ವಾಸ್ ಲೈಕ್ ಗುಡ್. ನಾನು ತುಂಬ ಆಸೆ ಆಯಿತು ಸುದೀಪ್ ನನಗೆ. ಇನ್ನೂ ನೋಡ ಐ ವಾಸ್ ಟೆಲಿಂಗ್ ಯು ದಟ್ ನಾನು ಗಣೇಶ್ ಸರ್ ಇಂಟರ್ವ್ಯೂ ಮಾಡಬೇಕು, ಧ್ರುವ ಸರ್ ಇಂಟರ್ವ್ಯೂ ಮಾಡಬೇಕು. ಬಿಕಾಸ್ ನಮಗೆ ಒಂದೊಂದ್ಸಲಿ ನಾನು ವಿಕ್ರಮ್ ಅವ್ರ ಇಂಟರ್ವ್ಯೂ ಮಾಡಿದ್ದೀನಿ, ತಮಿಳ್ ಆ್ಯಕ್ಟರ್ ವಿಕ್ರಮ್, ತೆಲುಗು ಆ್ಯಕ್ಟರ್ ನಾಣಿ ಅವ್ರ ಇಂಟರ್ವ್ಯೂ ಮಾಡಿದ್ದೀನಿ. ಓಕೆನಾ. ಬಟ್ ನಮಗೆ ಒಂದು ಆಸೆ ಇರುತ್ತೆ ಗೊತ್ತಾ, ನಮ್ಮವ್ರದ್ದು ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಲೈಕ್ ಮಾಡೋವರೆಗೂ ಅವ್ರಿಗೂ ಮೋಸ್ಟ್ಲಿ ನಮ್ಮ ಕೆಪಾಸಿಟಿ ಬಗ್ಗೆ ಅವ್ರಿಗೂ ಒಂದು ಹಂತದಲ್ಲಿ ಬಹುಶಃ ಡೌಟ್ ಇರ್ಬೋದೇನೋ, ಇವ್ರು ಚೆನ್ನಾಗಿ ಮಾಡ್ತಾರಾ, ಇವ್ರು ಆ ಥರ ಅಂತ ಹೇಳ್ಬಿಟ್ಟು. ಓಕೆನಾ. ಬಟ್ ಮಾಡಾದ್ಮೇಲೆ ಇವಾಗ ಲೈಕ್ ಸುದೀಪ್ ಸರ್ ಆ ಇಂಟರ್ವ್ಯೂ ಆದಮೇಲೆ ಸುದೀಪ್ ಸರ್ ಲಾಸ್ಟಲ್ಲಿ ಹೇಳ್ತಾರೆ, ನಾನು ವೀಕೆಂಡ್ ವಿತ್ ರಮೇಶಲ್ಲೂ ಕೂಡ ನಾನು ಕಣ್ಣೀರು ಹಾಕಿರಲಿಲ್ಲ ಅನುಶ್ರೀ, ಇನ್ ಯೋರ್ ಇಂಟರ್ವ್ಯೂ ಯು ಗಾಟ್ ಟಿಯರ್ಸ್ ಇನ್ ಮೈ ಐಸ್ ಅಂತ ಹೇಳಿದ್ರು. ನನ್ನ ಪ್ರಕಾರ ನನಗೆ ಸಿಕ್ಕಂಥ ಒನ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಬೈ ಸುದೀಪ್ ಸರ್ ಇಸ್ ದ್ಯಾಟ್. ಲೈಕ್ ನಾನು ಇವತ್ತಿಗೂ ಸರ್ ಅವ್ರಿಗೇನು ಅಗತ್ಯ ಇಲ್ಲ ಸುದೀಪ್ ಸರ್ಗೆ. ನಾನು ಮೊನ್ನೆನೂ ಒಂದು ವೇದಿಕೆಯಲ್ಲಿ ಸೆಲೆಬ್ರಿಟಿ ಶೋ ವೇದಿಕೆಯಲ್ಲಿದ್ದಾಗಲೂ ಸುದೀಪ್ ಸರ್ ಬಂದ ತಕ್ಷಣ ನಾನು ಯಾವಾಗ ಬಂದಾಗಲೂ ನನ್ನ ಬಗ್ಗೆ ಅಪಾರವಾದ ಒಳ್ಳೆ ಮಾತುಗಳನ್ನ ನೀವು ಆಡ್ತೀರಾ, ಥ್ಯಾಂಕ್ ಯು ವೆರಿ ಮಚ್ ಅನುಶ್ರೀ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಮೇ ಬಿ ಅವ್ರಿಗೂ ಒಂದು ಅದು ನೋಡೋವರೆಗೂ ಅವ್ರಿಗೂ ಅದು ಗೊತ್ತಿರೋದಿಲ್ಲ. ನಾನು ಇವತ್ತಿಗೂ ವೆಯ್ಟ್ ಮಾಡ್ತಿದ್ದೀನಿ, ದರ್ಶನ್ ಸರ್ ಬಂದರೆ ಐ ವಿಲ್ ಡು ಅ ಫ್ಯಾಂಟಾಸ್ಟಿಕ್ ಇಂಟರ್ವ್ಯೂ ಆ್ಯಂಡ್ ಐ ನೋ ದಟ್. ಐ ನೋ ದಟ್. ಬಟ್ ಪಾಪ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲರೂ ಅಂದ್ಕೊಂಡಿದ್ದಾರೆ ನಾವು ಬೇಕಂತಾನೆ ಇಂಟರ್ವ್ಯೂ ಮಾಡ್ತಿಲ್ಲ. ನನಗೆ ಸಿಕ್ಕಿಲ್ಲ ಚಾನ್ಸ್, ನನಗೆ ಸಿಕ್ಕಿಲ್ಲ ಚಾನ್ಸ್. ದರ್ಶನ್ ಸರ್ ಇಂಟರ್ವ್ಯೂ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ, ಗಣೇಶ್ ಸರ್ ಸಿಕ್ಕಿಲ್ಲ, ಧ್ರುವ ಸರ್ ಸಿಕ್ಕಿಲ್ಲ, ದುನಿಯಾ ವಿಜಯ್ ಸರ್ ಸಿಕ್ಕಿಲ್ಲ, ಅಪ್ಪು ಸರ್ ಸಿಗ್ಲಿಲ್ಲ. ಬಟ್ ಒಂದು 8 ಸಲ ರೇಡಿಯೋಲ್ ಮಾಡಿದ್ದೀನಿ. ಒಂದಂತೂ ಇದಂತೂ ನಾನು ಎಲ್ಲೂ ಹೇಳಿಲ್ಲ, ಅಪ್ಪು ಸರ್ನ 100th ಶೋ ಆಫ್ ಮೈ ಮ್ಯೂಸಿಕಲ್ ಶೋ ಅನ್ಪ್ಲಗ್ಡ್ ಶೋ ಮಾಡ್ತೀನಲ್ಲ, ಆಸ್ ಸಿಂಗರ್ ಐ ಇಂಟರ್ವ್ಯೂಡ್. ಆಯ್ತಾ. ಏನಾಯ್ತು, ಬನ್ನಿ ಮನೆಗೆ ಅಂತ ಹೇಳಿದ್ರು. 50 minutes ಲೇಟ್ ಹೊಟ್ಟೋಗ್ಬಿಟ್ಟೆ. ಆಯ್ತಾ. ಓಕೆ. ಅಪ್ಪು ಸರ್ ಕೋಪನ ಯಾರಾದ್ರೂ ಪ್ರಪಂಚದಲ್ಲಿ ನೋಡಿದ್ರೆ ಅವಾಗ ಗೊತ್ತಿರುತ್ತೆ. ನಾನು ನೋಡಿದೀನಿ. ಆಯ್ತಾ. 55 ನಿಮಿಷ ಲೇಟ್ ಹೊಟ್ಟೋಗ್ಬಿಟ್ಟಿದ್ದೀನಿ. ಆಕ್ಚುಲಿ ಟ್ರಾಫಿಕ್ ಇತ್ತು. ಸರಿ ಹೋದೆ, ಎಂಟರ್ ಆದಾಗ ಈಸ್ ಲೈಕ್ ಈ ಕೇಮ್ ಫಸ್ಟ್. ಅವ್ರದೊಂಥರ ಆ ಸ್ಮೈಲ್ ಇದೆಯಲ್ಲ, ಸೊ ದಟ್ ಇಟ್ ಸೆಲ್ಫ್ ಇಸ್ ಲೈಕ್ ಅವತ್ತು ಸ್ಮೈಲ್ ಇಲ್ಲ. ಓಕೆ. ಫಸ್ಟ್ ಅದು ಹೇ ಹಾಯ್ ಮ್ಯಾನ್, ಯು ನೋ ವಾಟ್, ಆ್ಯಕ್ಚುಲಿ ಯು ಕೇಮ್ ಲೇಟ್, ಆ್ಯಕ್ಚುಲಿ ಲೈಕ್ ಐ ವಾಸ್ ವೇಟಿಂಗ್ ಫಾರ್ ಯು ಜಸ್ಟ್ 10 minutes. ಓಕೆ, ಲೆಟ್ಸ್ ವ್ರ್ಯಾಪ್ ಅಪ್. 4 hour ಶೋ ನಂದು. ನಾನು 10 ನಿಮಿಷದಲ್ಲಿ ಏನು ಮಾಡಲಿ, ಹೆಂಗೆ ಹೇಳಬೇಕು ಅಂತಲೇ ಗೊತ್ತಿಲ್ಲ. ಸರ್ ಸೋ ಸಾರಿ ಸರ್. ನೋ ಪ್ರಾಬ್ಲಮ್. ಫಸ್ಟ್ ಕ್ವಶನ್ ಕೇಳಿದೆ. ಆಯಿತಾ. ಫುಲ್ ವೆರಿ ಖಡಕ್ ಆನ್ಸರ್, ವೆರಿ ಒಂಥರ ರಫ್ ಆನ್ಸರ್ ಥರ ಇದೆ, ವೆರಿ ಕೋಲ್ಡ್ ಆನ್ಸರ್ಸು. 2 ಆಯಿತು. ನಾನು ಹೋಯ್ತು ಅಂತ ಅಂದ್ಕೊಂಡೆ. ಐಮ್ ಲೈಕ್ ಏನು ಮಾಡಬೇಕು. 4th ಕ್ವಶನ್ಗೆ ಹಿ ಗಾಟ್ ಲಿಟಲ್ ಕಂಫರ್ಟಬಲ್.
5th ಆಯ್ತು, ಹೋಯ್ತು ಹಂಗೆ ಹೋಗ್ತಾ ಹೀಗೆ 1.5 hour ಇಂಟರ್ವ್ಯೂ. So cute. ದೆನ್ 1.5 ಗಂಟೆ ಆದ್ಮೇಲೆ ಯು ನೋ ವಾಟ್ ಐ ವಾಸ್ ಆಂಗ್ರಿ ಆನ್ ಯು ಅಂದ್ರು. ಐ ಸೆಡ್ ಐ ನೋ ಸರ್ ಅಂತಂದೆ. ಬಟ್ ಇಟ್ಸ್ ಓಕೆ, ಟುವರ್ಡ್ಸ್ ದಿ ಎಂಡ್ ಯು ಮೇಡ್ ಮೀ ಲಾಫ್, ಯು ಮೇಡ್ ಮೀ ಸ್ಮೈಲ್. ಇದೆ ಮಯೂರ, ಅವ್ರಿಗೂ ಒಂದು ಸಣ್ಣ ನಂಬಿಕೆ ಬಂದಾಗ ಆಟೋಮೆಟಿಕ್ ಆ ನಂಬಿಕೆನ ಗಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇರ್ಬೇಕಷ್ಟೇ. ಆ್ಯಂಡ್ ಹಿಸ್ ಮೆಮೊರಿ ಇಸ್ ಎಲಿಫೆಂಟ್ಸ್ ಮೆಮೊರಿ, ಹೀಲ್ ನೆವರ್ ಫರ್ಗೆಟ್ ಎನಿಥಿಂಗ್. ಹೆಂಗ್ ಗೊತ್ತಾ, ತಿರ್ಗಾ ನಂದು ಮೊದಲನೇ ಸಿನಿಮಾಗೆ ಒಂದು ಆಡಿಯೋ ಬೈಟ್ ತಗೋಬೇಕು ಅಂತ ರಾಜ್ಕುಮಾರ ಸೆಟ್ಗೆ ಹೋಗಿದ್ದೀನಿ. ಇವರು ಕುಮಾರ್ ಸರ್ ಎಲ್ಲ ಹೇಳಿದ್ರು ಓಕೆ ಅಂದ್ಬಿಟ್ಟು ಬ್ರೇಕ್ ತೊಗೊಂಡಿದ್ದಾರೆ. ಎಲ್ಲೋ ದೂರದಲ್ಲಿ ನಿಂತಿದ್ದೀನಿ, ಅವರೇ ಕರೀತಾರೆ ಕ್ಯಾರವನ್, ಹೇ ಯು ಕಮ್ ಅಂತಂದ್ರು. ಸರ್ ಅಂದರೆ ಆರಾಮ ಅಂತಂದೆ. ಐ ಲೈಕ್ ವಾಟ್ ಯು ಆರ್ ವೇರಿಂಗ್ ಅದು. ಅವತ್ತು ಫುಲ್ ಅಣ್ಣವ್ರು ಟಿ ಶರ್ಟ್ ಹಾಕೊಂಡು ಹೋಗಿದ್ದೆ. ಆಮೇಲೆ ಮತ್ತೆ ಲಾಸ್ಟ್ ಟೈಮ್ ಸಿಕ್ಕಿದಾಗ ಯು ಹ್ಯಾಡ್ ಕಮ್ ನೋ, ಐ ಲವ್ ದಟ್ ಗಿಫ್ಟ್ ಯಾ ಅಂದರು. ಆರ್ಚೀಸಿಂದ ಗಿಫ್ಟ್ ತೊಗೊಂಡೋಗಿದ್ದೆ. ಎಲ್ಲ ಫೋನ್ ಚೇಂಜ್ ಮಾಡಿದ್ರು ನೆನಪಿರುತ್ತೆ ಸರ್ಗೆ. ಡಿಡ್ ಯು ಚೇಂಜ್ ಯೋರ್ ಫೋನ್ ಅಂತ ಸರ್. ಅಷ್ಟು ಅಂದ್ರೆ ಅವ್ರು ಸುಮ್ಮನೆ ಹಿಂಗೆ ಯಾರನ್ನ ನೋಡ್ಬಿಟ್ಟು ಹೋಗೋದಲ್ಲ, ಆ ಮನುಷ್ಯನ ಸ್ಟಡಿ ಮಾಡ್ತಾರೆ, ಅರ್ಥ ಮಾಡ್ಕೊತಾರೆ, ಆ ಮನುಷ್ಯನ ನಿಜವಾಗ್ಲೂ ಪೂರ್ಣವಾಗಿ ಗಮನಿಸ್ತಾರೆ. ನಾನು ಇದೇ ಥರ ಯಾವುದೋ ಒಂದು ಇಂಟರ್ವ್ಯೂ ಟೈಮಲ್ಲಿ ನಾನು ಒಂದು ಹಾಫ್ ಆನ್ ಅವರ್ ಲೇಟಾಗಿ ಹೋಗ್ಬಿಟ್ಟೆ. ಹಾಫ್ ಆನ್ ಅವರ್ 20 minutes. ಬಟ್ ಐ ಮೆಸೇಜ್ಡ್ ಹಿಮ್, ಸರ್ ನಾನು ಎಂಥ ಗೂಬೆ ಅಂದರೆ ನಾನು ಅಟ್ ಟೈಮ್ಸ್ ನಾನು ಅವ್ರ ಮುಂದೆ ನಿಜ ಗೂಬೆ ಥರ ಆಡ್ತೀನಿ. ನಾನು ಸಮ್ ಸ್ಟುಪಿಡ್ ಥಿಂಗ್ಸ್ ಆ್ಯಂಡ್ ಆಲ್. ನಾನು ಆಮೇಲೆ ಸರ್ ಇಲ್ಲ ಸರ್ ಅನುಶ್ರೀ ಸಾರಿ ಸರ್ ನಾನು ಅವ್ರ ಮುಂದೆ ಐ ಬಿಕಮ್ ವೆರಿ ಈಡಿಯಟ್ ಇನ್ ಫ್ರಂಟ್ ಆಫ್ ಹಿಮ್, ಔಟ್ ಆಫ್ ಜಸ್ಟ್ ಎಕ್ಸೈಟ್. ಆ್ಯಂಡ್ ನಂಗೆ ಎವ್ರಿ ಟೈಮ್ ಸಿಕ್ಕಿದಾಗಲೂ ಅದೇ ಎಕ್ಸೈಟ್ಮೆಂಟು. ನಾನು ನೋಡಿದ ತಕ್ಷಣ ಹೀಲ್ ಬಿ ಲೈಕ್ ಏಯ್ ಅಂತ ಹೇಳ್ತಾರೆ. ಸರ್ ಫುಲ್ ರೆಡ್ ಆಗ್ತಿದ್ದೀನಿ ಸರ್, ಲೈಕ್ ಫುಲ್ ಫ್ಯಾನಿಂಗ್. ಅವ್ರಿಗೊಂಥರ ನಾಚಿಕೆ ಆಗಿಬಿಡುತ್ತೆ ನಾನು ನೋಡಿದಾಗ. ಸೊ ನಾನು 20 minutes ಸರ್ ಸಾರಿ ಸರ್ ಐಮ್ ಜಸ್ಟ್ ರನ್ನಿಂಗ್ ಲೇಟ್, ಬರ್ತೀನಿ. ಅವತ್ತು ನಂದು ರ್ಯಾಬಿಟ್ ಸರ್ಜರಿ ಇತ್ತು ಸರ್, ಈಗಷ್ಟೇ ನಾನು ಹಾಸ್ಪಿಟ್ಲ್ ಹತ್ರ ಬಿಟ್ಟಿದ್ದೀನಿ, ಬರ್ತೀನಿ ಸರ್ ಐಮ್ ಜಸ್ಟ್ ಆನ್ ಮೈ ವೇ ಅಂತ. ರ್ಯಾಬಿಟ್ ನನ್ನ ಮೊಲದ್ದು. ಹೌದಾ? ನನ್ನ ಹತ್ರ ಒಂದು ಮೊಲ ಇತ್ತು. ಈಗ ಪಾಪ ಲಾಸ್ಟ್ ಇಯರ್ ಅಲ್ವಾ ನಂದ 2 years ಆಯ್ತು ತೀರ್ಕೊಂಡು. ಚಿನ್ನಿ ಅಂತ. ಮನೆ ಸಾಕಿದ್ದ? ಹೌದು, 8 ವರ್ಷ ಆಯ್ತು ನನ್ನ ಜೊತೆ. ಮುಂಗಾರು ಮಳೆ ನೋಡಿ ಸಾಕಿದ್ದ ಏನಾದ್ರು? ಇಲ್ಲ ನಮ್ಮ ಪಿ ಜಿಲಿ ಯಾರೋ ಬೇರೆ ಹುಡುಗಿ ತಂದು ಹಂಗೆ ಬಿಟ್ಬಿಟ್ಲು. ನನ್ನ ಹತ್ರ ಬಂದು ನಾನು ಸಾಕ್ತಾ ಇದ್ದೆ. ಹೇಗಿದೆ ಮೊಲದಲ್ಲ? ಸೋ ಕ್ಯೂಟ್. ಅವಳು ಕರೆಕ್ಟಾಗಿ ಹೋಗಿ ಆ ಮ್ಯಾಟಲ್ಲೇ ಪಾಟಿ ಮಾಡ್ತಾಳೆ, ಅಲ್ಲೇ ಸುಸು ಮಾಡುತ್ತೆ, ಅಷ್ಟು ಕ್ಲೀನ್. ಅವಳು ಹಿಂಗೆ ಎತ್ಕೊಂಡ್ರೆ ಘಮ್ ಅಂತ ಸ್ಮೆಲ್ ಬರೋಳು. ಅವಳು ತುಂಬ ಏಜ್ ಆಗಿ ತೀರ್ಕೊಂಡು. ವಾರಿಯರ್ ಅವಳು. ಎಂತೆಂಥ ಸರ್ಜರೀಸ್ನೆಲ್ಲ ಅವಳು ಫೈಟ್ ಮಾಡಿದ್ದಾಳೆ. ಅವಳು ಮನೆಯಲ್ಲೆಲ್ಲ ಹಂಗೆ ಓಡಾಡ್ತಿರ್ತು, ಆರಾಮಾಗಿ ಓಡಾಡ್ತಿತ್ತು. ಬಟ್ ಕ್ಲೀನೆಸ್ಟ್ ರ್ಯಾಬಿಟ್ ಪಾಪಚ್ಚಿ. 2 years ಆಯ್ತು. ಸೊ ಅವಳ್ದು ಅವತ್ತೇನೋ ಹಲ್ಲಿನ ಸರ್ಜರಿ ಇತ್ತು. ಸರ್ ನಾನು ಬರ್ತಿದ್ದೀನಿ ಅಂತ ಹೋದ ತಕ್ಷಣ ಸರ್ ಸಾರಿ ಸರ್ ವೈ ಮೇನ್ ಅಂತಾರೆ. ಸರ್ ಅದು ಲೇಟ್. ಅನುಶ್ರೀ ಯು ಟೋಲ್ಡ್ ಮಿ ದಿಸ್ ಯೆಸ್ಟರ್ಡೇ ಓನ್ಲಿ ದಟ್ ಯು ವಿಲ್ ಬಿ ಕಮಿಂಗ್ ಎಟ್ ದಿಸ್ ಟೈಮ್ ಅಂತ ಹೇಳಿ. ನಾನು ಆಲ್ರೆಡಿ ಸರ್ಗೆ ಹೇಳಿದ್ದೀನಿ ನಾನು ಈ ಥರ ನನ್ನ ರ್ಯಾಬಿಟ್ ಸರ್ಜರಿ ಇರುತ್ತೆ, ನಾನು ಇದೇ ಟೈಮಿಗೆ ಬರ್ತೀನಿ ಅಂದರೆ ನಾನು 20 minutes ಸರ್ ಸಾರಿ ಸರ್ ವೈ ಡು ಯು ಆ್ಯಕ್ಟ್ ಲೈಕ್ ದಿಸ್ ಸರ್, ಅಯ್ಯೋ ಸಾರಿ ಸರ್. ನಾನು ನನಗೇನಂದ್ರೆ ಸರ್ ನನಗಿಂತ ಮುಂಚೆ ಬಂದ್ಬಿಟ್ಟವ್ರೆ ಅಂತ. ನಾನು ಫುಲ್ ಆಂಗ್ಸೈಟಿ ನನಗೆ. ಸರ್ ನನಗೆ ಅವ್ರು ಆರಾಮಾಗಿ ಊಟ ಮಾಡಿಕೊಂಡು ಮಾತಾಡಿಕೊಂಡು. ಐ ಕುಡ್ ಸಿ. ನನಗೆ ಆಲ್ವೇಸ್ ಏನು ಅನ್ಸೋದು, ಅಪ್ಪು ಸರ್ ಹಿಸ್ ಬೆಸ್ಟ್ ಎವರ್ ಇಂಟರ್ವ್ಯೂಸ್ಗಳು ಕೂತ್ಕೊಳ್ಳೋದನ್ನ ಐ ಹ್ಯಾವ್ ಸೀನ್ ಹಿಮ್ ಓನ್ಲಿ ಇನ್ ಯುವರ್ ಶೋಸ್. ಮಯೂರ, ನಾನು ಒಂದು ವಿಷಯ ಹೇಳ, ಇಫ್ ಡೋಂಟ್ ಮೈಂಡ್, ಇದು ಅಹಂಕಾರದಿಂದ ಹೇಳ್ತಲ್ಲ. ಇವತ್ತಿಗೆ ಅಪ್ಪು ಸರ್ ಎಷ್ಟೋ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳಲ್ಲಿ ಎಲ್ಲ ವೈರಲ್ ಆಗುತ್ತಲ್ಲ, ಬೇರ್ ಮಿನಿಮಮ್ ಅಟ್ಲೀಸ್ಟ್ 3 ನಗೋ ವಿಡಿಯೋ ಅದು ನನ್ನ ಯೂಟ್ಯೂಬ್ ಇಂಟರ್ವ್ಯೂ. ಐ ಅಗ್ರಿ ವಿತ್ ಯು. ಇಷ್ಟು ನಗ್ನಗ್ತಾ ಇಷ್ಟು ಆ ಒಂದು ಡೈನಿಶು ಮತ್ತೆ ಅಪ್ಪು ಸರ್ ಜೊತೆ ಕೂತ್ಕೊಂಡ್ಬಿಟ್ಟು ಈ ಆಸ್ಕ್ ಪಟಾಕಿ ಹೊಡೆಯೋದು ಶಿವಾಜಿ ಅವ್ರು ಹೇಳ್ಬೇಕಾರೆ ದಿ ಅಮೌಂಟ್ ಆಫ್ ಸ್ಮೈಲ್ ಅಂಡ್ ಆ ನಗು ಹೆಂಗಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಅದಕ್ಕೆ ತಾನೇ ಅವ್ರ ನಗುವಿನ ಒಡೆಯ ಅಂತಾನೆ ಎಲ್ಲ ಕರೀತಾರೆ. ಸುಮ್ಮನೆ ಯಾರು ಕರೆಯೋದಿಲ್ಲ. ಬಟ್ ಆ ಸ್ಮೈಲು ಅದು ಇರ್ಬೇಕಾದ್ರೆ ಎಸ್ಪೆಷಲಿ ನ್ಯೂಸ್ ಶೋಸ್ ಫುಲ್ ಹಾರ್ಟ್ಫುಲ್ ಆಗಿ ಹಾರ್ಟ್ಫುಲ್ ಆಗಿ ನಗ್ತಾರೆ. ರಾಕೆಟ್ ಬಿಡೋದಂತೆ, ನಾಲ್ಗೆನ ಮೂಗ್ ಟಚ್ ಮಾಡಿ, ಆಲ್ ದೋಸ್ ಥಿಂಗ್ಸ್ ಐ ಮೇಕ್ ಹಿಮ್ ಟು. ಸರ್ ನಾಲ್ಗೆ ಡಾಲಿ ಧನಂಜಯ ವಾಸ್ ದಿ ಬ್ರಾಂಡ್ ಅಂಬಾಸಿಡರ್ ಫಾರ್ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ. ಸೆಕೆಂಡ್ ಡೇ ಎಲ್ಲಾ ಟ್ರೋಲ್ ಪೇಜಸ್ ಅಲ್ಲಿ ಬಂದಾಗ ಇಟ್ ಇಸ್ ಎ ಸ್ಲಿಪ್ಪರ್ ಶಾಟ್ ಟು ಅನುಶ್ರೀ ಹರ್ಸೆಲ್ಫ್ ಅಂತ. ನಾನು ರಾಜ್ ಬೈ ಎನಿ ಚಾನ್ಸ್ ನೀನ್ ನನಗೆ ಏನಾದ್ರು ಹೇಳ್ತೀಯಾ? ಈಗ ವೆನ್ ರಕ್ಷಿತ್ ರಿಷಬ್ ರಾಜ್ ಬಂದಾಗ ಸಡನ್ ಆಗಿ ಒಂಥರ ನಮ್ಮ ಮಂಗಳೂರು ಅಂತ, ಮಂಗಳೂರು ತರ ನೀವು ಸ್ಟಾರ್ಟೆಡ್ ಓನಿಂಗ್ ಅಪ್ ಅನ್ನೋ ತರ ಅಂತ ಒಂದು ಪೊಸಿಷನಿಂಗ್ ನ ಕೊಟ್ಬಿಟ್ರು. ಇದೊಳ್ಳೆ ಕಥೆ ಆಯ್ತಲ್ಲ. ನಿಮ್ ಏರಿಯಾದವ್ರು ಸಿಕ್ಕಿದ್ರೆ ನೀವು ಎಕ್ಸ್ಟ್ರಾ ಮಾತಾಡಲ್ವಾ? ರಿಷಬ್ ಫಸ್ಟ್ ಆಫ್ ಆಲ್ ಪಾಪ ತುಳುನೇ ಅಲ್ಲ, ಅವ್ರ ಕನ್ನಡ ಆಕ್ಚುಲಿ ಹೌದು, ಕುಂದಾಪುರ. ರಕ್ಷಿತ್ ಮತ್ತೆ ರಾಜ್ ಮಾತ್ರ ತುಳು. ಓಕೆನಾ? ದೇ ಶುಡ್ ಬಿ ಅ ರೂಲ್ ವೇರ್ 1 ಆಧಾರ್ ಕಾರ್ಡ್ 1 ಪ್ರೊಫೈಲ್. ಸುಮ್ಮನೆ ಕೂತ್ಕೊಂಡು ಕಾಣದೇ ಇರೋ ಜಗತ್ತಲ್ಲಿ ಸುಮ್ಮನೆ ನೀನು ಟೈಪ್ ಮಾಡ್ಕೊಂಡು ಕಾಣದೇ ಇರೋ ಫೋಟೋ ಹಾಕೊಂಡು ಟೈಪ್ ಮಾಡ್ಕೊಂಡು ಮಾಡೋದೆಲ್ಲ ಅದು ಸಭ್ಯತೆನೇ ಅಲ್ಲ ಅದು.